ಓದೋದಕ್ಕೆ ಆಗಲಿ ಬರೆಯೋದಕ್ಕೆ ಆಗಲಿ 4-6 ಜನಗಳು 10 ಜನಗಳು ಸಂದರ್ಭಗಳು ಪ್ರೇರಣೆ ಕೊಟ್ಟಿರ್ತಾರೆ. ಓದುವವರೆಲ್ಲ ಓದುಗರಲ್ಲ ಅಂದರೆ ನಾವು ಯಾಕೆ ಅದನ್ನು ಓದ್ತಾ ಇದ್ದೀವಿ ಅನ್ನೋದೇ ಮೊದಲನೇ ಪ್ರಶ್ನೆ. ದೊಡ್ಡ ಲೇಖಕರಿಂದ ನಾವು ಅವ್ರು ಭಿನ್ನ ಲೇಖಕರಾದರೂ ನಾವು ಕಲಿಯೋದು ತುಂಬ ಇರುತ್ತೆ. ಕಾರಂತರಿಗೆ ಇರುವಷ್ಟು ವೆರೈಟಿ ಆಫ್ ರೀಡರ್ಸ್ ಯಾವ ರೀಡರ್ಸು ಇಲ್ಲ ಕನ್ನಡದಲ್ಲಿ. ಬೆಸ್ಟ್ ನಾವಲಿಸ್ಟ್ ಆ್ಯಂಡ್ ದ ಗ್ರೇಟೆಸ್ಟ್ ನಾವಲಿಸ್ಟ್ ಇನ್ ಇಂಡಿಯಾ. ನೀನು ಮೊದಲು ನೀನು ತಿಳ್ಕೊಬೇಕಾದ್ರೆ ನೀನು ಕಥೆಗಾರನೋ ಅಲ್ವೋ ಅಂತ. ಒಂದು ಕತೆ ಎಲ್ಲರಿಗೂ ಸೇರಿದ್ದಲ್ವಾ? ನಮ್ಮ ಮನೋಧರ್ಮಕ್ಕೆ ಅನುಗುಣವಾಗಿ ನಮ್ಮ ಹಿನ್ನೆಲೆಗೆ ಅನುಗುಣವಾಗಿ ನಾವು ಓದ್ತೀವಿ ಅಂತಂದ್ರೆ ನೀವು ಒಳ್ಳೆ ರೀಡ್ರು ಆಗಲ್ಲ, ಒಳ್ಳೆ ರೈಟ್ರು ಆಗಲ್ಲ. ಸಾಹಿತ್ಯವನ್ನು ಓದಿದ್ರು ಸ್ವೀಕರಿಸೋದು ಮತ್ತು ಒಪ್ಪದಿದೆಯಲ್ಲ, ಅದು ಸುಲಭವಾಗಿ ಆಗುವಂಥಲ್ಲ, ಬೇಗಲೂ ಆಗುವಂಥದ್ದು. ನನಗೆ ದಿನಕ್ಕೆ 2 ಪೇಜ್ ಬರೆಯೋದು ಸುಲಭ. ನನಗೆ ಬರೀ ಅಭ್ಯಾಸದಿಂದ ಬರೀತಂದ್ರೆ ಅದು ಓದಿದ್ರೆ ಟಚ್ ಆಗಲ್ಲ. ನಿಜವಾದ ಸಾಹಿತ್ಯಕ್ಕೆ ಪಂಥ ಇದೆಯಾ ಸರ್? ಪಂಥ ಇದೆಯೋ ಇಲ್ವೋ ಗೊತ್ತಿಲ್ಲ ಮೇಡಮ್, ಬಟ್ ಕೆಲವು ಮೌಲ್ಯಗಳು ಇರುತ್ತೆ. ಬೇರೆ ಭಾಷೆಯ ಕೃತಿಗಳನ್ನ ಅಥವಾ ಬೇರೆ ದೇಶದ ಕೃತಿಗಳನ್ನ ಓದುವಾಗ ನೀವು ಅದನ್ನು ಒಂದು ಒಳ್ಳೆ ಕೃತಿ ಅಂತ ಮಾತ್ರ ಓದ್ತೀವಿ ಹೊರತು ಅವ್ನು ಯಾವ ಪಂಥಕ್ಕೆ ನೋಡಿದಾನೆ. ಸ್ತ್ರೀವಾದವನ್ನ ನಿಜವಾಗ್ಲೂ ಸಾಹಿತ್ಯ ಲೋಕ ಹೇಗೆ ತಗೊಂಡಿದೆ? ನನ್ನ ಐಡಿಯಾಲಜಿಗಿಂತ ಜಾಸ್ತಿ ನೋಡಬೇಕಾಗತ್ತೆ, ಹೆಚ್ಚು ಆಳವಾಗಿ ನೋಡಬೇಕಾಗತ್ತೆ, ಹೆಚ್ಚು. ನಮಸ್ಕಾರ. ದೀಪ ಬೆಳಕು ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ಕನ್ನಡದ ಹಿರಿಯ ಪ್ರಮುಖ ಕಥೆಗಾರರಲ್ಲಿ ಒಬ್ಬರಾದ, ಕಾದಂಬರಿಕಾರರಲ್ಲಿ ಒಬ್ಬರಾದ ಕೆ ಸತ್ಯನಾರಾಯಣ ಸರ್ ಅವರನ್ನು ಮಾತಾಡ್ಸೋಣ. ಸತ್ಯನಾರಾಯಣ ಸರ್ ಅವರು ವಿಮರ್ಶಕರು ಕೂಡ ಹೌದು. ಅದರ ಜೊತೆಗೆ ವೃತ್ತಿಯಲ್ಲಿ ಅವರು ಆದಾಯ ತೆರಿಗೆ ಇಲಾಖೆಯಲ್ಲಿ ಗೋವಾ ಮತ್ತು ಕರ್ನಾಟಕ ರಾಜ್ಯದ ಪ್ರಧಾನ ಮುಖ್ಯ ಆಯುಕ್ತರಾಗಿ ನಿವೃತ್ತಿ ಹೊಂದಿರೋರು. ಈಗ ಅವರ ಎಲ್ಲ ಹೊತ್ತನ್ನು ಸಾಹಿತ್ಯಕ್ಕೆ ಕೊಡ್ತಾ ಇದ್ದಾರೆ. ಸಾಹಿತ್ಯ, ಬರವಣಿಗೆ, ಓದು, ವಿಮರ್ಶೆ ಇದರಲ್ಲಿ ಕ್ರಿಯಾಶೀಲರಾಗಿರುವ ಸತ್ಯ ಸರನ್ನು ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ಕಾರ ದೀಪಾ ಅವರಿಗೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಳಿದಂಗೆ ಕನ್ನಡದ ಪ್ರಮುಖ ಕಥೆಗಾರರಲ್ಲಿ ಒಬ್ಬರು ನೀವು. ಕಾದಂಬರಿಕಾರರು ಬೇರೆ, ವಿಮರ್ಶೆಗಳನ್ನು ಕೂಡ ಕೊಟ್ಟವರು, ವಿಶೇಷವಾದ ಪ್ರಬಂಧಗಳನ್ನು ಕೊಟ್ಟವರು. ಮಂಡ್ಯದ ಕೊಪ್ಪದ ನೀವು ಓದಿದ್ದು ಅರ್ಥಶಾಸ್ತ್ರ, IRS ಆಫೀಸರ್ ಆಗಿ ಕೆಲಸ ಮಾಡಿದವರು. ಈ ಸಾಹಿತ್ಯದ ನಂಟು ಎಲ್ಲಿಂದ ಬಂತು ಸರ್? ಹೇಗೆ ಶುರುವಾಯಿತು? ಸಾಹಿತ್ಯದ ನಂಟು 2 ಲೆವೆಲ್ ಇದೆ. ಒಂದು ಓದುಗರಾಗಿ ಮತ್ತು ಲೇಖಕರಾಗಿ. ಓದುಗರಾಗಿ ಅದು ಹೆಂಗೆ ಶುರುವಾಯಿತು ಅಂತ ನನಗೂ ಗೊತ್ತಿಲ್ಲ. ಬಾಲ್ಯದಿಂದ ಓದೋದ್ರಲ್ಲಿ ಆಸಕ್ತಿ ಇತ್ತು ನನಗೆ, ಅಷ್ಟು ಗೊತ್ತು. ಯಾವುದೋ ಒಂದು ಹಂತದಲ್ಲಿ ಅವರು ಬರೆದನ್ನೆಲ್ಲ ಓದ್ತಾ ಇದ್ದಾಗ ನಾವು ಬರಿಬೋದಲ್ವ, ಇದಕ್ಕಿಂತ ಚೆನ್ನಾಗಿ ಬರಿಬೋದಲ್ವ ಅಂತ ಅನ್ನಿಸ್ತು. ಇದಕ್ಕಿಂತ ಚೆನ್ನಾಗಿ ಬರಿಬೋದು ಅಂತ. ಆಮೇಲೆ ಬರೆಯೋಕ್ಕೆ ಶುರು ಮಾಡಿದ್ಮೇಲೆ ಅದು ಇದಾಯಿತು. ಓದೋದಕ್ಕೆ ಆಗಲಿ ಬರೆಯೋದಕ್ಕೆ ಆಗಲಿ 4-6 ಜನಗಳು 10 ಜನಗಳು ಸಂದರ್ಭಗಳು ಪ್ರೇರಣೆ ಕೊಟ್ಟಿರ್ತಾರೆ ನಮಗೆ. ಅದು ಯಾವುದೋ ಅಂತ ಪಿನ್ ಪಾಯಿಂಟ್ ಮಾಡಿ ಹೇಳೋದು ಕಷ್ಟ. ಹೇಳೋದು ಕಷ್ಟ ಅಂತ ಹೇಳೋದು ಕಷ್ಟ. ಅವಾಗ ನಾವೇನು ಮಾಡ್ತೀವಿ, ಕೆಲವು ಹೆಸರು ಹೇಳ್ತೀವಿ, ಕೆಲವು ಹೆಸರು ಬಿಟ್ಬಿಡ್ತೀವಿ. ಅದು ಸರಿ ಹೋಗಲ್ಲ, ಅದು ಸರಿ ಹೋಗಲ್ಲ. ಓದೋ ಆಸಕ್ತಿ ನನಗೆ ಮೊದಲಿಂದಲೂ ಇತ್ತು. ನನಗೆ ಓದುವ ಆಸಕ್ತಿ ಇತ್ತು ಮತ್ತು ವೆರೈಟಿ ಸಿಗ್ತಿತ್ತು ಓದೋಕ್ಕೆ. ಪತ್ರಿಕೆ ಇರ್ಬೋದು, ಪುಸ್ತಕ ಇರ್ಬೋದು. ಆಮೇಲೆ ನನಗೆ ಪುಸ್ತಕ ಓದುವ ಆಸಕ್ತಿಗಿಂತ ಅದು ಪುಸ್ತಕ ಓದ್ತಾ ಇರ್ತಾರಲ್ಲ ಜನಗಳು, ಅವ್ರ ಬಗ್ಗೆನೂ ಆಸಕ್ತಿ ನನಗೆ. ಅವ್ರನ್ನ ಫಾಲೋ ಮಾಡೋದು, ಅವ್ರು ಯಾವ ಥರ ಪುಸ್ತಕಗಳನ್ನ ಸಂಗ್ರಹಿಸ್ತಾರೆ. ಈಗ ಹಳ್ಳಿನಲ್ಲಿ ಒಬ್ಬರು ಜಮೀನು ಇಟ್ಕೊಂಡಿರೋ ಅವರೇ ಪುಸ್ತಕಗಳನ್ನ ಸಂಗ್ರಹಿಸ್ತಕ್ಕಂಥ ರೀತಿ ಬೇರೆ, ಒಬ್ಬ ಕಾಲೇಜ್ ಮೇಷ್ಟು ಪುಸ್ತಕಗಳನ್ನ ಸಂಗ್ರಹಿಸ್ತಕ್ಕಂಥ ರೀತಿ ಬೇರೆ, ಒಬ್ಬ ಆಫೀಸರ್ನಲ್ಲಿ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಕ್ಕಂಥವ್ರು, ಈ ಸೈನ್ಯದಲ್ಲಿರೋ ಇವರೆಲ್ಲರೂ ನಾನು ಫಾಲೋ ಮಾಡ್ತಿದ್ದೆ. ಅವರು ವೆರೈಟಿ ಆಫ್ ಬುಕ್ಸ್ ಆ್ಯಂಡ್ ವೆರೈಟಿ ಆಫ್ ರೀಡರ್ಸ್ ನೋಡ್ತಾ ಇದ್ನಲ್ಲ. ಅದಕ್ಕೆ ನಾನು ಓದುವ ಜನರು ಅಂತಲೂ ಕೂಡ ಒಂದು ಪ್ರಬಂಧ ಬರೆದಿದ್ದೀನಿ. ಓದೋದ್ರ ಮೇಲೆ 2 ಪುಸ್ತಕಗಳು ಮಾಡಿದ್ದೀನಿ ನಾನು. ಒಂದು ಸುಮ್ಮನೆ ಓದೋಣ ಅಂತ, ಇನ್ನೊಂದು ಓದುವವರೆಲ್ಲ ಓದುಗರಲ್ಲ ಅಂತ 2 ಪುಸ್ತಕಗಳನ್ನ ಮಾಡಿದ್ದೀನಿ ನಾನು. ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಓದುವವರೆಲ್ಲ ಓದುಗರಲ್ಲ ಅಂದರೆ ನಾವೇನು ತಿಳ್ಕೊಂಡಿರ್ತೀವಿ ಅಂದರೆ, ಈಗ ನಾವು ಒಂದು ಪುಸ್ತಕ ಓದಿದ್ರೆ ನಾವು ಓದ್ಬಿಡ್ತೀವಿ ಅಂತ ಅಂದ್ಕೊಂಡಿರ್ತೀವಿ. ಅದು ಸಿಂಪಲ್ ಆಗಿರಲ್ಲ. ಅದು ನಾವು ಯಾಕೆ ಅದನ್ನು ಓದ್ತಾ ಇದ್ದೀವಿ ಅನ್ನೋದೇ ಮೊದಲನೇ ಪ್ರಶ್ನೆ. ನಮಗೂ ಅದಕ್ಕೂ ಏನು ರಿಲೇಷನ್ಶಿಪ್ ಇರುತ್ತೆ. ನಾವು ಸುಮ್ಮನೆ ಆಕಸ್ಮಿಕವಾಗಿ ನಾವು ಕಾಲ ಕಳೆಯೋಕ್ಕೆ ಓದ್ತಾ ಇದ್ದೀವಿ ಅಂತ ಅಂದ್ಕೊಂಡ್ರು ಕೂಡ ಅದು ಹಿಂದೆ ಒಂದು ಆಯ್ಕೆ ಇರುತ್ತೆ. ಆಮೇಲೆ ನಾವು ಓದೋದನ್ನೆಲ್ಲವನ್ನೂ ಸ್ವೀಕರಿಸಲ್ಲ ಒಳಗಡೆಗೆ. ಆಮೇಲೆ ಎಷ್ಟೋ ಟೈಮು ನಮ್ಗೆ ಇಷ್ಟ ಆದದ್ದನ್ನು ಮಾತ್ರ ನಾವು ಓದ್ತಾ ಇರ್ತೀವಿ. ನಮ್ಮ ಅಭಿಪ್ರಾಯಗಳನ್ನ ವಿರೋಧಿಸ್ತಕ್ಕಂಥ ಅಥವಾ ನಮಗಿಂತ ಭಿನ್ನವಾಗಿ ಚಿಂತನೆ ಮಾಡ್ತಕ್ಕಂಥ ಲೇಖಕರನ್ನ ಮತ್ತು ಅವರ ಪುಸ್ತಕಗಳನ್ನ ನಾವು ಓದಲ್ಲ. ನಾವು ಅದೆಲ್ಲನೂ ಸೇರಿಕೊಂಡಿರುತ್ತೆ. ಇದೆಲ್ಲನೂ ಗಮನದಲ್ಲಿಟ್ಕೊಂಡಾಗ ನಿಮಗೆ ಓದೋದು ಒಂದು ನಿಜವಾದ ಒಂದು ದೊಡ್ಡ ಎಕ್ಸ್ಪೀರಿಯನ್ಸ್ ಥರ ಆಗ್ಬೋದು ಒಂದು ಪುಸ್ತಕನ ಓದೋದು. ಇಲ್ಲಿ ನೀವು ಆಯ್ಕೆ ಅಂತ ಹೇಳ್ತಾ ಹೋಗ್ತೀರಿ. ಈ ಆಯ್ಕೆ ಅನ್ನೋದು ಯಾವಾಗ ಕ್ಲಿಯರ್ ಆಗಿ ಹೋಗುತ್ತೆ ಅಂತ? ಯಾವ ಆಯ್ಕೆ ಹೇಳಿ ನೀವು ಎಲ್ಲ ಓದುಗರು ಎಲ್ಲವನ್ನ ಓದಲ್ಲ ಅಂತ ಹೇಳಿದ್ರಿ. ಈಗ ನಿಮ್ಮದೇ ನೀವು ಎಕ್ಸಾಂಪಲ್ ಕೊಡೋದಾದ್ರೆ, ಆರಂಭದಲ್ಲಿ ಏನನ್ನ ಓದ್ತಾ ಇದ್ರಿ, ಹೇಗೆ ಆಯ್ಕೆ ಮಾಡ್ತಾ ಇದ್ರಿ? ನನಗೆ ಪ್ರಾರಂಭದಲ್ಲಿ ಸಿಗ್ತಾ ಇದ್ದಿದ್ದು ಇದು ಮೇಡಮ್.
ಈ ಮ್ಯಾಗ್ಝೈನ್ಗಳು ಪುಸ್ತಕಗಳು ಕನ್ನಡದ್ದೇ ಹೆಚ್ಚು ಸಿಗ್ತಾಯಿತ್ತು. ಆವಾಗೆಲ್ಲ ನಾವು ಹೆಚ್ಚು ಮಂಡ್ಯದ ಗ್ರಾಮಾಂತರ ಪ್ರದೇಶದಲ್ಲಿ ಇರ್ತಿದ್ವಿ, ಮಂಡ್ಯ ಜಿಲ್ಲೆ ಗ್ರಾಮಾಂತರ ಪ್ರದೇಶದಲ್ಲಿ. ಆಮೇಲೆ ಮಂಡ್ಯ ಮೈಸೂರು ಸೇರಿದ ಮೇಲೆ, ಬೆಂಗಳೂರು ಸೇರಿದ ಮೇಲೆ ನನಗೆ ಬೇರೆ ರೀತಿಯ ಪುಸ್ತಕಗಳು ಸಿಗೋಕ್ಕೆ. ನಿಮ್ಗೆ ಅಲ್ಲಿ ಮಂಡ್ಯದಲ್ಲಿ ಏನು ಲೈಬ್ರರಿ, ಗ್ರಂಥಾಲಯ ಹೇಗಿತ್ತು ಅಥವಾ ಪುಸ್ತಕಗಳು ಖಾಸಗಿ ಇದನ್ನು ಸಿಗ್ತಾಯಿತ್ತು, ಖಾಸಗಿ ಸ್ನೇಹಿತರುಗಳಿಂದ ಸಿಗ್ತಾಯಿತ್ತು. ಲೈಬ್ರರಿ ಕಾಲೇಜಿನಲ್ಲಿ ಇರ್ತಿದ್ರು, ಬಟ್ ಅದನ್ನು ಇಶ್ಯೂ ಮಾಡೋಕ್ಕೆ ಇಷ್ಟಪಡ್ತಿರಲಿಲ್ಲ ಅವರು. ಸಮ್ಮೇಶ್ವರಗಳ ಹತ್ರ ಕೆಲವು ಟೈಮ್ ಬಾರೋ ಮಾಡೋದು ಮಟ್ಟರು. ಆವಾಗ ಬೇರೆ ಬೇರೆ ಸ್ನೇಹಿತರುಗಳ ಹತ್ರ ಓದ್ತಾ ಇರ್ತಾರೆ, ಅವ್ರ ಹತ್ರ ಇಸ್ಕೊಂಡು ಓದ್ತಾ ಇದ್ದು ಮಾಡ್ತಾ ಇದ್ದು. ಸೊ ಆಗ ಏನು ಬರೆಯುವ ಪರ್ಪಸ್ ಅಂತ ಬರೆಯುವ ಪರ್ಪಸ್ ಇಲ್ಲ. ಅವಾಗ ನಾನು ಸಾಹಿತ್ಯ ಓದ್ತಾನೂ ಇರಲಿಲ್ಲ. ಅವಾಗ ಮೊದಲು ಬೇರೆ ಬೇರೆ ರೀತಿಯ ಜೀವನ ಚರಿತ್ರೆಗಳು ಓದ್ತಾ ಇದ್ವಿ, ಕರೆಂಟ್ ಅಫೇರ್ಸ್ ಬಗ್ಗೆ ಓದ್ತಾ ಇದ್ವಿ, ಅಥವಾ ಸ್ವಾತಂತ್ರ್ಯ ಚಳವಳಿ ಬಗ್ಗೆ ಓದ್ತಾ ಇದ್ವಿ. ಅವಾಗೆಲ್ಲ ಓದ್ತಾ ಇದ್ವಿ. ಆಮೇಲೆ ಎಮ್ಮೆಗೆ ಬಂದು ಹೊಸದಲ್ಲಿ ಸ್ವಲ್ಪ ಸಾಹಿತ್ಯ ಓದೋಕ್ಕೆ ಶುರುವಾಯಿತು. ಆಮೇಲೆ 75-76 ನಂತರ ಬೆಂಗಳೂರಿಗೆ ಬಂದ ಮೇಲೆ ಇನ್ನೊಂದು ಸ್ವಲ್ಪ ಓದುವುದು ಬಂತು. ಅದಕ್ಕೆ ಬೇಕಾದ ಸರ್ಕಲ್ ಹೋಗೆಲ್ಲ ಸಿಕ್ತು. ಹಾಗೆ ಆಮೇಲೆ ಲೇಟ್ ಸ್ಟಾರ್ಟರ್ ಅಂತ ಹೇಳ್ತಾರಲ್ಲ ಆ ಥರ. ಇಲ್ಲಿ ನಿಮ್ಮ ಬರವಣಿಗೆಯನ್ನು ನೋಡಿ ಒಂದು ಮಾತಿದೆ, ಮಾಸ್ತಿಯವರ ಒಂದು ಸಣ್ಣ ಪ್ರಭಾವ ಇದೆ ಅಥವಾ ಮಾಸ್ತಿಯವ್ರ ಥರ ಬರೀತೀರಿ ಅಂತ. ಅಂದರೆ ಅದು ನೇರ ನಿರೂಪಣೆ ಇರುವ ಕಾರಣನೋ ಅಂದರೆ ರೂಪಕಗಳಿಲ್ಲದೆ ಬರೆಯುವ ನಿಮ್ಮದೊಂದು ಅಭ್ಯಾಸ ಇದೆ. ನೀವು ಕತೆಗಳನ್ನು ಬರೆಯುವಾಗ ರೂಪಕಗಳನ್ನು ಹೆಚ್ಚು ಬಳಸಲ್ಲ, ನೇರ ನಿರೂಪಣೆಯಲ್ಲಿ ವಾಸ್ತವವನ್ನು ಚಿತ್ರಣ ಕೊಡ್ತಾ ಹೋಗ್ತೀರಿ. ಮಾಸ್ತಿ ಅಂತ ಪ್ರಭಾವನೋ ಅಥವಾ ನಿಮಗೆ ಗೊತ್ತಿಲ್ಲದೆ ಯಾರ್ದಾದ್ರೂ ಪ್ರಭಾವ ಆಯ್ತು ಆರಂಭದಲ್ಲಿ? ಮೊದಲು ಮೇಡಮ್ ನಾನು ಕಾದಂಬರಿಗೆ ಬರೀತಾ ಇದ್ದೆ, ಪ್ರಬಂಧಗಳು ಬರೀತಾ ಇದ್ದೆ, ವಿಮರ್ಶೆ ಬರೀತಾ ಇದ್ದೆ. ಈಗ ನನಗೆ ಮೊದಲು 2 ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಗಳಿದೆಯಲ್ಲ, ಒಂದು ಪ್ರಬಂಧ ಸಂಕಲನಕ್ಕೆ ಮತ್ತು ಇನ್ನೊಂದು ಕಾದಂಬರಿಗೆ ಬಂದಿರೋದು. ಆಮೇಲೆ ಯಾವುದೋ ಒಂದು ಸಂದರ್ಭದಲ್ಲಿ ನಾನು ಮಾಸ್ತಿಯವರ ಎಲ್ಲ ಕಥೆಗಳನ್ನು ಒಟ್ಟಿಗೆ ಓದಬೇಕಂತ ಒಂದು ಸಂದರ್ಭ ಬಂತು. ಸಣ್ಣ ಕಥೆಗಳು 100 ಕಥೆಗಳನ್ನು ಓದಿದೆ ನಾನು. 100 ಕಥೆಗಳನ್ನು ಓದಿದೆ. ಚಳ್ಳಕೆರೆಯಲ್ಲಿ ಸಂವಾದ ಪ್ರಕಾಶನದವರು ಒಂದು ಸೆಮಿನಾರ್ ಮಾಡಿದ್ರು. ಅವಾಗ ಹೋದಾಗ ನನಗೆ ಗೊತ್ತಿಲ್ಲದಂಗೆ ನಾನು ಕನ್ವರ್ಟ್ ಆಗಿದ್ದೆ ಆ ಕ್ರಮಕ್ಕೆ. ಅಂದರೆ ನನಗೆ ಸಡನ್ನಾಗಿ ಗೊತ್ತಾಯ್ತು ನನ್ನ ಹತ್ರ ತುಂಬ ಕಥೆಗಳಿದೆ ಅಂತ ಗೊತ್ತಾಯಿತು. ಅವರ ಕಥೆಗಳನ್ನು ಓದಿದಾಗ ಎಷ್ಟೊಂದು ಕಥೆಗಳಿದೆ ನನಗೆ, ನನ್ನಲ್ಲೂ ಹೇಳಲಿಕ್ಕೆ ತುಂಬ ಇದೆ ಅಂತ. ಈಗ ನಾವು ಮೊದಲೆಲ್ಲ ನಾವು ವಿಲೇಜಸ್ನಲ್ಲಿ ಇರ್ತಿದ್ವಲ್ಲ, ವಿಲೇಜಸ್ನಲ್ಲಿ ಒಂದೇನು ಅಂದರೆ ಯಾರಿಗೂ ಏನೂ ಪ್ರೈವೇಸಿ ಇರಲ್ಲ. ಎಲ್ಲರ ಮನೆಯ ಕಥೆಗಳು ಎಲ್ರಿಗೂ ಗೊತ್ತಿರುತ್ತೆ. ನಿಮ್ಮ ಮನೆಯ ಕತೆ, ಹಿಂದಿನ ಮನೆಯವ್ರ ಕತೆ, ಮುಂದಿನ ಮನೆಯವ್ರ ಕತೆ, ಆ ಬೀದಿಯವ್ರ ಕತೆ ಎಲ್ರಿಗೂ ಗೊತ್ತಿರ್ತಾರ. ಅವಾಗ ಇದನ್ನು ಮುಕ್ತವಾಗಿ ನೋಡ್ತೀವಿ ನಾವು. ಅದರಿಂದ ನನಗೆ ಅನ್ನಿಸ್ತು ನಂತರ ತುಂಬ ಕಥೆಗಳು ಇದೆ, ಅದಕ್ಕೆ ಸಕ್ಕಂತ ಒಂದು ಮಾರ್ಗ ಕಂಡುಕೊಂಡು ಬರಿಬೋದು ಅಂತ ಶುರು ಮಾಡಿದೆ. ಆಮೇಲೆ ಕಥೆಗಳು ಸತತವಾಗಿ ಬರೆಯೋಕ್ಕೆ ಶುರು ಮಾಡಿದೆ. ಬಂತು ಮತ್ತು ಬೇಗ ಸ್ವೀಕಾರನೂ ಆಗ್ತಾಯಿತ್ತು, ಅದಕ್ಕೆ ಸಾಕಷ್ಟು ರೆಕಗ್ನಿಷನ್ನು ಬಂತು. ಪ್ರಾರಂಭದ ಇದರಲ್ಲಿ ನಾನು ಮಾಸ್ತಿಯವರ ಟೆಕ್ನಿಕ್ನ ಅದನ್ನೆಲ್ಲ ಅಡಾಪ್ಟ್ ಮಾಡ್ಕೊಂಡ್ರೆ ನಿಜ. ಆದರೆ ಯಾವುದೇ ಬರಹಗಾರ ಆದರೂ ಇನ್ನೊಬ್ಬರನ್ನ ಅನುಸರಿಸ್ಕೊಂಡು ಸ್ವಲ್ಪ ಹೇಳಿ ಸರ್, ಟೆಕ್ನಿಕ್ ಅಂತ ಹೇಳಿದರೆ ಒಂದು ಟೆಕ್ನಿಕ್ ಏನು ಮೇಡಮ್, ಟೆಕ್ನಿಕ್ಕು ಮತ್ತು ಮನೋಧರ್ಮ. ಟೆಕ್ನಿಕ್ ಅಂದರೆ ನನಗೆ ದೀಪಾ ಅವ್ರು ಹೇಳಿದ್ರು, ಅದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಹೋಗೋದು. ಅದಲ್ಲೇ ಮಾಸ್ತಿಯವರನ್ನೇ ಮುಖ್ಯವಾಗಿ ಗಮನಿಸಬೇಕಾದ್ದು ಅವರು ಬರಹಗಾರರಾಗಿ ಕಥೆಗಾರರಾಗಿ ಅವ್ರಿಗೆ ಎಷ್ಟೊಂದು ಜನಗಳ ಬಗ್ಗೆ ಆಸಕ್ತಿ ಇದೆ, ಎಷ್ಟೊಂದು ಜನಗಳ ಬದುಕಿನ ಬಗ್ಗೆ ಆಸಕ್ತಿ ಇದೆ ಅಂತ ನನಗೆ ಅದು ಇವತ್ತು ತುಂಬ ದೊಡ್ಡ ಕುತೂಹಲ ಕಾಣ್ತು. ಅವರ ಮಾಸ್ತಿಯವರಲ್ಲಿ ಅವರ ರೇಂಜ್ ಆಫ್ ಸ್ಟೋರೀಸ್ನಲ್ಲಿ ವೆರೈಟಿ ಇದೆಯಲ್ಲ. ಅವರು ಈಗ ಪುರಾಣದ ಕ್ಯಾರೆಕ್ಟರ್ಸ್ಗಳಿದೆ, ಚರಿತ್ರೆಯ ಕ್ಯಾರೆಕ್ಟರ್ ಇದೆ, ವೆಸ್ಟರ್ನ್ ಕಂಟ್ರೀಸ್ ಕ್ಯಾರೆಕ್ಟರ್ ಇದೆ, ವೆಂಕಟಿಗನ್ ಕ್ಯಾರೆಕ್ಟರ್ ಇದೆ, ಆಮೇಲೆ ಮಂತ್ರೋದಯದಂಥ ಕಥೆ ಇದೆ. ಆ ವೆರೈಟಿ ಆಫ್ ಲೈಫ್ ಇರುತ್ತಲ್ಲ, ವೆರೈಟಿ ಆಫ್ ಲೈಫ್. ಮತ್ತು ಅದೆಲ್ಲವನ್ನು ನಿರ್ಮಮವಾಗಿ ನೋಡ್ತಕ್ಕಂಥದ್ದು, ಅದನ್ನು ನಾವು ಮಾಸ್ತಿಯವರನ್ನು ಕಲಿಬೇಕು. ಕಥೆನ ನೀವು ಯಾವ ಥರನಾದರೂ ಬರೀರಿ, ರೂಪಗಳನ್ನಾದರೂ ಇಟ್ಕೊಂಡು ಬರೀರಿ, ನಿರೂಪಣೆ ಏನಾದರೂ ಬರೀರಿ, ಪ್ರಥಮ ಪುರುಷದಲ್ಲಾದರೂ ಬರೀರಿ, ತೃತೀಯ ಪುರುಷದಲ್ಲಾದರೂ ಬರೀರಿ, ಅದು ನಿಮ್ಮ ಚಾಯ್ಸ್. ಅದು ಒಬ್ಬೊಬ್ಬ ಕಥೆಗಾರ ಒಂದೊಂದು ರೀತಿಯನ್ನು ಬರೀತಾನೆ. ಆದರೆ ಅಷ್ಟು ವಿಶಾಲವಾದ ಬದುಕನ್ನು ಗಮನಿಸಬೇಕಲ್ಲ ನೀವು, ಅದಕ್ಕೆ ಬೇಕಾದ್ದು ಮನೋಧರ್ಮ, ಟೆಕ್ನಿಕ್ ಅಲ್ಲ. ಆ ಮನೋಧರ್ಮ ನನಗೆ ಇವತ್ತು ಮಾಸ್ತಿಯವರು ತುಂಬ ಮೆಚ್ಚುಗೆಯಾಗಿ ಕಾಣುತ್ತೆ, ಕಥೆಗಳಿಗೆ ಕಾಣುತ್ತದು. ಆದರೆ ನಾನು ಆ ಕಥೆಗಳನ್ನ ಬರೀತಾ ಆಮೇಲೆ ಎಲ್ಲ ರೀತಿಯ ಕಥೆಗಳನ್ನ ಬರೆದಿದ್ದೀನಿ. ಸಂಕಟದ ಮಾದರಿಗಳನ್ನ ಕಥೆಗಳನ್ನ ಬರೆದಿದ್ದೀನಿ, ಆಮೇಲೆ ಕಿರುಕಥೆಗಳನ್ನ ಬರೆದಿದ್ದೀನಿ. ಆಮೇಲೆ ನೀವು ಹೇಳ್ತಿದ್ದೀರ ರೂಪಗಳು, ಆ ರೀತಿಯ ಕಥೆಗಳನ್ನು ಕೆಲವನ್ನ ಬರೆದಿದ್ದೀನಿ. ಎಲ್ಲ ಈಗ ಮಿಕ್ಸಪ್ ಆಗ್ಬಿಟ್ಟು ತುಂಬ ಜಾಸ್ತಿ ಆಗ್ಬಿಟ್ಟಿದೆ ಈಗ ಕಥೆಗಳು. ಸೊ ರೂಪಕಗಳನ್ನು ಬಳಸಿದ್ದಿದೆ, ನೀವು ಬಳಸಿದ್ದೀನಿ ಮೇಡಮ್. ಅದನ್ನು ಬೇರೆ ಬೇರೆ ಬರೆದಿದ್ದಾರೆ, ವಿಮರ್ಶಕರು ಎಲ್ಲ ಬರೆದಿದ್ದಾರೆ. ಮಾಸ್ತಿಯವರು ನೀವು ಓದಿದ್ರಿ ಅಂತ ಹೇಳಿದ್ರಿ. ನಿಮ್ಮ ನಂತರದ ಕೆಲವು ಕೃತಿಗಳು, ನೀವು ಕಾರಂತರನ್ನ ಕೂಡ ತುಂಬಾ ಇಷ್ಟಪಟ್ಟು ಓದಿದವರು. ಒಂದು ಕಡೆ ಕುವೆಂಪು ಅವರನ್ನ ಕೂಡ ಓದಿದ್ದೀರಿ. ಈ ಇಬ್ಬರ ಮೇಲೆ ಕೂಡ ನೀವು ವಿಮರ್ಶೆಗಳನ್ನ ಬರೆದಿದ್ದೀರಿ. ಕೋವಿಡ್ ಟೈಮಲ್ಲಿ ಕಾರಂತರ ಬಗ್ಗೆ, ಕಾದಂಬರಿಗಳ ಬಗ್ಗೆ ಬರೆದ್ರಿ, ಕುವೆಂಪು ಅವರ ಬಗ್ಗೆ ಕೂಡ ಬರೆದಿದ್ದೀರಿ. ಇಬ್ರು ಬಹಳ ಭಿನ್ನವಾಗಿ ಅಭಿವ್ಯಕ್ತಿ ಮಾಡಿರುವ ಲೇಖಕರು. ಕಾರಂತರು ಒಂದು ಬೆಟ್ಟ, ಈ ಕಡೆ ಕುವೆಂಪು ಅವರದು ಇನ್ನೊಂದು ದೊಡ್ಡ ಬೆಟ್ಟ. ನಿಮ್ಮ ದೃಷ್ಟಿ, ನೀವು ಒಬ್ಬ ಲೇಖಕ, ನೀವು ಇಬ್ಬರನ್ನ ಹೇಗೆ ದಕ್ಕಿಸ್ಕೊಂಡ್ರಿ ಅಂತ? ಇಬ್ರು ಬಹಳ ಭಿನ್ನತೆ ಇರುವವರು, ಬಟ್ ಇಬ್ಬರನ್ನು ಮೆಚ್ಚಿದಿರಿ. ನೀವು ಏನನ್ನ ಪಡ್ಕೊಂಡ್ರಿ ಅಲ್ಲಿ? ಮೇಡಮ್ ಒಂದೇ ಮೇಡಮ್, ದೊಡ್ಡ ಲೇಖಕರಿಂದ ನಾವು ಅವ್ರು ಭಿನ್ನ ಲೇಖಕರಾದರು,
ನಾವು ಕಲಿಯೋದು ತುಂಬ ಇರುತ್ತೆ. ಹಾಂ, ಅವ್ರ ಸ್ಟ್ರಾಂಗ್ ಪಾಯಿಂಟ್ಸ್ ಏನು ಅಂತ ನೋಡ್ಬೇಕು ನಾವು, ಕಾರಂತರದ್ದೇನು ಅಥವಾ ಕುವೆಂಪುದೇನು ಅಂತ. ಈಗ ನನ್ನ ಪ್ರಕಾರ ಭಾರತದ ಶ್ರೇಷ್ಠ ಕಾದಂಬರಿಕಾರ ಯಾರು ಅಂತಂದ್ರೆ ಶಿವರಾಮ್ ಕಾರಂತರು. ಅದನ್ನು ಭಾಳ ಜವಾಬ್ದಾರಿಯಿಂದ ಹೇಳ್ತಿದ್ದೀನಿ. ಈಗ ಅವ್ರಿಗೆ 1940s ಅವರು 4-5 ವರ್ಷದಲ್ಲೇನೆ, ಫಾರ್ ಎಕ್ಸಾಂಪಲ್ ಸರ್ಸಮನ್ ಸಮಾಧಿ, ಚೋಮಂದುಡಿ, ಮಲರಿ ಮಣ್ಣಿಗೆ, ಬೆಟ್ಟದ ಜೀವ, 4 ಕಾದಂಬರಿಗಳನ್ನು ಬರೆದ್ಬಿಟ್ರು ಅವರು. 4 ಭಿನ್ನ ಸ್ವರೂಪದ್ದು, ನೀವು ನೆನಪಿಸ್ಕೊಳ್ಬೇಕಾರೆ ಎಲ್ಲ. ಬೆಟ್ಟದ ಜೀವ ಇಸ್ ಆಲ್ಮೋಸ್ಟ್ ಲೈಕ್ ಎ ಟ್ರಾವೆಲ್ ಆಗೋದು. ಬೆಟ್ಟದ ಜೀವ ಇದು. ಸರ್ಸಮನ್ ಸಮಾಧಿ ಸ್ವಲ್ಪ ಫ್ಯಾಂಟಸಿ, ಅದು ಮಲರಿ ಮಣ್ಣಿಗೆ ಬೇರೆ ಥರ ಕ್ರಾನಲಾಜಿಕಲ್ ಹಿಸ್ಟ್ರಿ, ಮತ್ತು 4 ರೀತಿಯ ಪ್ರಯೋಗಗಳನ್ನ ಮಾಡಿ, ಆಮೇಲೆ ಅವರು ಒಟ್ಟು ಕಾದಂಬರಿಗಳನ್ನ ನೀವು ಗಮನಿಸಿದ್ರೆ ನಾನಾ ಥರದ ಪ್ರಯೋಗಗಳನ್ನ ಮಾಡಿದ್ದಾರೆ ಅವರು. ಈಗ ಧರ್ಮರಾಯನ ಸಂಸಾರ, ಅದರಲ್ಲಿ ಟ್ವಿನ್ ನಾವೆಲ್ಸ್ ಇದೆ, ಎರಡು ನಾವೆಲ್ಸ್ ಇದೆ. ಅದನ್ನು ಅವರು 70s ಬರೆದು 71 ಬರೆದು. ಆ ಥರ ಪ್ರಯೋಗ ಅಳಿದ ಮೇಲೆ ಅದೊಂಥರ ಇನ್ನೊಂದು ಥರ ಪ್ರಯೋಗ, ಅದು ಆತ್ಮಕಥೆ ಥರ. ಅದು ಕೆಲವು ಪ್ರವಾಸ ಕಥೆಗಳ ಥರನೇ ಇರುತ್ತೆ ಅವರು. ಅದೆಲ್ಲವನ್ನು ಸೇರಿಸ್ಕೊಂಡು ಅವ್ರು ಬರಿತಾ ಹೋಗೋದ್ರಿಂದ ಅವರು ಪ್ರಯೋಗಶೀಲತೆ ಇದೆಯಲ್ಲ, ಬದುಕಿನ ವ್ಯಾಪ್ತಿ, ಬದುಕಿನ ಸೂಕ್ಷ್ಮಗಳನ್ನ ಗಮನಿಸೋ ದೃಷ್ಟಿಯಿಂದ ಕಾರಂತರಷ್ಟು ಇನ್ಯಾರೂ ಬೇರೆ ಪ್ರಯೋಗ ಮಾಡಿಲ್ಲ ಅಂತ ನನಗೆ ಅಂತ ಅನ್ಸುತ್ತೆ. ಈಸ್ ದ ಬೆಸ್ಟ್ ನಾವಲಿಸ್ಟ್ ಆ್ಯಂಡ್ ದ ಗ್ರೇಟೆಸ್ಟ್ ನಾವಲಿಸ್ಟ್ ಇನ್ ಇಂಡಿಯಾ. ಅದ್ರ ಬಗ್ಗೆ ಅದನ್ನು ನಾವು ಸರಿಯಾಗಿ ಗುರುತಿಸಿಲ್ಲ ವಿಮರ್ಶಕರು, ಅದ್ರ ಬಗ್ಗೆ ಸ್ಟಡಿ ಮಾಡಿಲ್ಲ ಇನ್ನೂ ಅಷ್ಟೇ. ನಾವು ಅದೊಂದೆರಡು ಪುಸ್ತಕಗಳು ಮಾತ್ರ ಅವ್ರನ್ನ ಕೂರ್ತು ನಾವು ಹೇಳ್ಬಿಟ್ಟು ಅವ್ರು ಭಾಳ ಅನ್ಯಾಯ ಮಾಡ್ತಾರೆ. ಯಾಕೆ ಕಾರಂತರು ಯಾಕೆ ದಕ್ಕಲಿಲ್ಲ ಅಂತ ಏನು ಅನಿಸುತ್ತೆ? ದಕ್ಕಲಿಲ್ಲ ಅಂದರೆ ಮೇಡಮ್ ಅವ್ರಿಗೆ ನಾನಾ ಥರದ ತೊಂದರೆಗಳಾಯಿತು. ಒಂದು, ಅವ್ರಿಗೆ ಅವರು ಬರಿತಾ ಇದ್ದಂಥ ಟೈಮಲ್ಲಿ ಪ್ರಗತಿಶೀಲರು ಜಾಸ್ತಿ ಬರೀತಿದ್ರು. ಪ್ರಗತಿಶೀಲರು ಬರಿತಾ ಇದ್ರು. ಕಾರಂತರು ಬರಿತಾ ಇದ್ದ ಟೈಮಲ್ಲಿ ಯಾನಾಕರು ತರಾಸು ಅವ್ರದೆಲ್ಲ ಅವಾಗ ₹1 ಪುಸ್ತಕ, 4 ಆಣೆ ಪುಸ್ತಕ, 8 ಆಣೆ ಪುಸ್ತಕ ಅಂತೆಲ್ಲ ಬರ್ತಿರ್ತಾರೆ. ತುಂಬ ಜನಪ್ರಿಯ ಶೈಲಿಯಲ್ಲಿ ಬರೀತಿದ್ರು ಅವರು. ಅದು ಸ್ವಲ್ಪ ಅವ್ರಿಗೆ ಧಕ್ಕೆ ಆಯಿತು. ಆಮೇಲೆ ನವ್ಯರು ಬಂದರು. ನವ್ಯರು ಬಂದು ಅವ್ರ ಮೇಲೆ ಕಾರಂತರಿಗೆ ಫಾರಂ ಬಗ್ಗೆ ಏನೂ ಗೊತ್ತಿಲ್ಲ, ಅವ್ರ ಕಂಟೆಂಟ್ ಇರುತ್ತೆ ಅಂತೇಳಿ. ಅದು ಸುಳ್ಳು. ಅವ್ರ ಫಾರಂ ಬಗ್ಗೆ ಕನ್ಸರ್ನ್ ಇಲ್ಲದೆ ಅವ್ರು ಯಾಕೆ ಪ್ರಯೋಗ ಮಾಡೋಕ್ಕೆ ಹೋಗ್ತಾರಲ್ವ? ಅವ್ರಿಗೆ ಗೊತ್ತಿದ್ದು ಸುಳ್ಳು ಹೇಳಿದ್ರು ಅವರು. ಹಾಗಾಗಿ ಏನಾಯಿತು, ಕಾರಂತರಿಗೆ ಜ್ಞಾನಪೀಠ ಬಂದಾಗಲೂ ಕೂಡ ಅವ್ರಿಗೆ ಪುಸ್ತಕಗಳು ಸೇರಾಗ್ತಾ ಇರಲಿಲ್ಲ. ವೆರಿ ಟ್ರಾಜಿಕ್ ಸಿಚುವೇಶನ್. ಈಚೆಗೆ ಯಾವಾಗ ಕಾರಂತರದ್ದು ಹೆಚ್ಚು ಮನ್ನಣೆ ಬಂದಿದೆ, ಹೆಚ್ಚು ಜನ ಓದ್ತಾರೆ. ನೀವು ಹೇಳಿದ್ರೆ ನಾನು ಕೋವಿಡ್ ಟೈಮಲ್ಲಿ ಪುಸ್ತಕ ಬರದೆ ಅಂತೇಳಿ, ಅವಾಗ ನನಗೆ ಗೊತ್ತಾದ ಒಂದು ಸಂಗತಿ ಏನು ಅಂತಂದರೆ, ಕಾರಂತರಿಗೆ ಇರುವಷ್ಟು ವೆರೈಟಿ ಆಫ್ ರೀಡರ್ಸ್ ಯಾವ ರೀಡರ್ಸು ಇಲ್ಲ ಕನ್ನಡದಲ್ಲಿ. ವೆರೈಟಿ ರೀಡರ್ಸು ಅವ್ರಿಗೆ ಉತ್ತರ ಕನ್ನಡದಲ್ಲಿ ತುಂಬ ಜನ ಓದ್ತಾರೆ. ಆಮೇಲೆ ಭಾರತದಿಂದ ಹೊರಗಡೆ ಇರ್ತಕ್ಕಂಥದ್ದು ತುಂಬ ಜನ ಓದ್ತಾರೆ. ಬೇರೆ ಬೇರೆ ಪೀಳಿಗೆಯವರು ಓದ್ತಾರೆ. 46 ಕಾದಂಬರಿಗಳು ಮೆನಿ ಪೀಪಲ್. ಆಮೇಲೆ ಕಾದಂಬರಿ ಅಲ್ಲದೆ ಬೇರೆ ಪ್ರವಾಸ ಕಥನಗಳಿದೆ, ಆಮೇಲೆ ಬೇರೆ ಬೇರೆ ಪುಸ್ತಕಗಳು, ಎನ್ಸೈಕ್ಲೋಪೀಡಿಯಾ ಆದಂಥ ಪುಸ್ತಕಗಳಿದೆ. ಅದರಿಂದ ಅವ್ರಿಗೆ ರೀಚ್ ಜಾಸ್ತಿ ಇದೆ. ಸೊ ನನಗೆ ಕಾರಂತರ 6 ಕಾದಂಬರಿಗಳ ಬಗ್ಗೆ, ಕಾರಂತರ ಕಾದಂಬರಿಗಳ ದುಡಿಮೆ ಅಂತ ನಾನು ಬರೆದಾಗ ನನಗೆ ಅದು ಗೊತ್ತಾಯ್ತು. ನನಗೆ ಅವರು ಕಾರಂತರಿಗೆ ಎಷ್ಟು ಜನ ರೀಡರ್ಸ್ ಇದ್ದಾರೆ ಅಂತ. ಫಾಸ್ಟ್ ರೀಡರ್ಶಿಪ್ ಇದೆ ಈಗ. ಬಟ್ ಅವ್ರಿಗೆ ಸಿಗಬೇಕಾದ ಟೈಮಲ್ಲಿ ಸಿಗಲಿಲ್ಲ ಅಷ್ಟೇ. ಕೆಲವ್ರಿಗೆ ನಿಧಾನವಾಗಿ ಸಿಗುತ್ತೆ, ಏನು ಮಾಡೋಕ್ಕಾಗಲ್ಲ. ಈ ಕಡೆ ಕುವೆಂಪು ಅವರನ್ನು ಕೂಡ ಓದಿರೋರು ನೀವು. ಕುವೆಂಪುದು ಒಂದೇನು ಅಂತಂದರೆ, ಈಗ ಅವರು ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಬರೆದ್ರು. ದಟ್ ಇಟ್ ಸೆಲ್ಫ್ ಇಸ್ ಎ ವೆರಿ ಇಂಪಾರ್ಟೆಂಟ್ ನಾವೆಲ್, ವೆರಿ ಗುಡ್ ನಾವೆಲ್. ಅದೇ ಟೀಮ್ ಇಟ್ಕೊಂಡು, ಅದೇ ವಾತಾವರಣ ಇಟ್ಕೊಂಡು ಒಬ್ಬ ದೊಡ್ಡ ಲೇಖಕ ಏನು ಮಾಡ್ತಾ ಇರ್ತಾನೆ, ತನ್ನನ್ನು ತಾನೇ ರೀರೈಟ್ ಮಾಡ್ಕೋತಾ ಇರ್ತಾನೆ ಅವಾಗ. ಅವ್ರು ಅದೇ ಥೀಮು, ಅದೇ ವಾತಾವರಣ ಇಟ್ಕೊಂಡು ಅದಕ್ಕಿಂತ ದೊಡ್ಡ ಕಾದಂಬರಿ ಬರೆದು. ಆವಾಗ ಅವರು ಮಲೆಗಳಲ್ಲಿ ಮದುಮಗಳು ಬರೆದಾಗ ಅವ್ರಿಗೆ ಎಲ್ಲ ರೀತಿಯ ರೆಕಗ್ನಿಷನ್ ಬಂದ್ಬಿಟ್ಟಿತ್ತು. ಅಕಾಡೆಮಿ ಅವಾರ್ಡ್ ಬಂದಿತ್ತು, ವೈಸ್ ಚಾನ್ಸಲರ್ ಆಗಿದ್ದರು, ರಿಟೈರ್ಡ್ ಆಗಿದ್ದರು, ಮತ್ತು ಸಾಕಷ್ಟು ಜನಪ್ರಿಯತೆ ಮನ್ನಣೆ ಎಲ್ಲ ಬಂದಿತ್ತು. ಆದರೂ ಅವರು ದೊಡ್ಡ ಲೇಖಕ ಆದ್ದರಿಂದ ಆ ಥೀಮ್ನ ಮತ್ತೆ ತೊಗೊಂಡು ಎಲ್ಲನೂ ರಾಮಾಯಣ ದರ್ಶನ ಪ್ರತಿಯೊಂದನ್ನು ಬರೆದಿದ್ರು ಅವರು. ಆದರೆ ತನ್ನನ್ನು ತಾನೇ ರಿನ್ಯೂ ಮಾಡ್ಕೊಂಡು ಮತ್ತೆ ಶೋಧಿಸ್ಕೊಂಡು ತನ್ನ ಇನ್ನೊಂದು ವರ್ಷ ರೀಕನ್ಸ್ಟ್ರಕ್ಟ್ ಮಾಡೋದಿದೆಯಲ್ಲ, ಅದು ಭಾಳ ರೀಕನ್ಸ್ಟ್ರಕ್ಟ್ ಮಾಡೋದು ಎಂಥದ್ದು ಮಾಡಿದ್ರು. ಹೀರೋಟೆ ನಾವೆಲ್ ಲೈಕ್ ಮನೆಗಳಲ್ಲಿ ಮನಗಳು ಆ ಥರ ಕನ್ನಡದಲ್ಲಿ ಯಾರೂ ಆ ಥರ ತನ್ನ ಕೃತಿಯನ್ನು ತಾನೇ ಮರುರಚಿಸಿದಂತೂ ಯಾರೂ ಇಲ್ಲ. ಅದರಿಂದ ಕುವೆಂಪುವಿಂದ ನಾವು ಅವರೆಲ್ಲ ವರ್ಕ್ಶಾಪ್ ಥರ ತೊಗೊಳ್ಬೇಕು. ಅವ್ರು ಯಾವ ಥರ ಬರಿತಿದ್ರು, ಅದರಿಂದ ನಾವೇನು ಕಲ್ತ್ಕೋಬೇಕು ಅಂತ. ನಾವು ಅದನ್ನು ವರ್ಕ್ಶಾಪ್ಗಿಂತ ತೊಗೊಳೋಕ್ಕಿಂತ ಹೆಚ್ಚಾಗಿ ಅವ್ರೇನು ಹೇಳ್ತಾರೆ ಮಾಡ್ತಾರೆ ಅಂತ ಇಟ್ಕೊಂಡು ಸೂಪರ್ಫಿಷಿಯಲ್ ಆಗಿ ಮಾತಾಡ್ತಾ ಮಾಡ್ತೀವಿ. ಅದನ್ನು ಹೆಚ್ಚು ಕಲಿಯೋಕ್ಕಾಗಲ್ಲ. ಇವರೆಲ್ಲರ ಬಗ್ಗೆ, ಕುವೆಂಪು ಬಗ್ಗೆ, ಕಾರಂತರ ಬಗ್ಗೆ, ಮಾಸ್ತಿ ಬಗ್ಗೆ ನಾವು ಇನ್ನೂ ಅಧ್ಯಯನ ಮಾಡಿ ಬರವಣಿಗೆ ದೃಷ್ಟಿಯಿಂದ ತಿಳ್ಕೊಬೇಕಾದ ಸಂಗತಿಗಳು ಅನೇಕ ಇದೆ. ಅದ್ರ ಬಗ್ಗೆ ನಮ್ಮ ಬರಹಗಾರರು ಗಮನ ಕೊಡಬೇಕಷ್ಟೇ. ಅವ್ರು ಅನ್ಕನ್ಸರ್ಸ್ಬೇಕು ಅಥವಾ ಅವ್ರ ಶ್ರೇಷ್ಠತೆಯನ್ನು ಒಪ್ಕೋಬೇಕು ಅಂತ ನಾನು ಹೇಳೋದು. ಅವರಿಂದ ಏನೇನು ಕಲಿಬೋದು ನಾವು. ಹಳೆಯ ಹಿರಿಯ ಸಾಹಿತಿಗಳನ್ನು ಓದಬೇಕು ಅಂತ ಹೇಳೋದು ಒಂದು ಕಡೆ, ಸೃಜನಶೀಲತೆ ಅಂತ ಹೇಳೋದು ಇನ್ನೊಂದು ಕಡೆ. ಇಲ್ಲಿ ಈ ಸೃಜನಶೀಲತೆಗೆ ಹಳೆಯ ಸಾಹಿತಿ, ಹಳೆಯ ಅಂದರೆ ಹಿರಿಯ ಸಾಹಿತಿಗಳನ್ನು ಈ ಓದು, ಈ ಎರಡು ಎಷ್ಟು ಮ್ಯಾಚ್ ಆಗುತ್ತೆ ನಮ್ಮ ಬರವಣಿಗೆಗೆ ಬಂದಾಗ ಅಂತ? ಅಲ್ಲ ಮೇಡಮ್, ನೀವು ಇನ್ನೊಬ್ಬರನ್ನ ಓದ್ತಿರಲ್ಲ, ಅದು ಈಸ್ ಆಲ್ಸೋ ಸೋರ್ಸ್ ಆ್ಯಂಡ್ ರಿಸೋರ್ಸ್. ನಿಮಗೆ ನೀವು ಅದನ್ನ ಯಾವ ಥರ ತಗೊಳ್ತೀರಿ ಅಂತ ನಾನು ಅಂದರೆ ಓದು ಖಂಡಿತ ಬೇಕು ಅಂತ ಅದರ ಅರ್ಥ. ಖಂಡಿತ ಬೇಕು, ಶಾಲ್ವಾದ ಓದಬೇಕು. ಎಲ್ಲ ಒಂದು ಹೊಸದ್ರಲ್ಲಿ ಒಂದು ಮನಸ್ಥಿತಿ ಇದೆ. ಸೃಜನಶೀಲತೆ ಅಂತ ಹೇಳೋದು ನಮ್ಮ ಅಭಿವ್ಯಕ್ತಿಯನ್ನ ಮಾಡೋದು,
ಓದಿನ ಅಗತ್ಯ ಎಷ್ಟು ಬೇಕು ಅಂತ, ಹಳೆ ಕಾವ್ಯ ಇರಬಹುದು, ಹಳೆಯ ಅಲ್ಲ ಮೇಡಮ್, ನೀವು ಒಬ್ಬ ಕ್ರಿಟಿಕ್ ಅಷ್ಟು ವಾಸ್ತಾಗಿ ಓದೋಕ್ಕಾಗಲ್ಲ ನಿಮಗೆ, ಅದನ್ನು ನಾನು ಒಪ್ಕೋತೀನಿ. ಆದರೆ ನಿಮಗೆ ಸೃಜನಶೀಲತೆ ಅಂತಕ್ಕಂಥ ಒಂದು ಪ್ರತಿಭೆಗೆ ಸಂಬಂಧಪಟ್ಟ ಅಂಶ, ಅದು ನಿಮ್ಮದಿರುತ್ತೆ. ಅದನ್ನು ಬೆಳೆಸ್ಕೋಬೇಕಾದ್ರೆ ನಿಮಗೆ ಪ್ರವಾಸ ಬೇಕು, ಅಧ್ಯಯನ ಬೇಕು, ಸ್ನೇಹಿತರು ಬೇಕು, 4-6 ಜನ ಭೇಟಿ ಮಾಡಬೇಕು, ನಿಮ್ಮ ಕ್ಷೇತ್ರಗಳಲ್ಲದೆ ಅನೇಕ ಕ್ಷೇತ್ರಗಳ ಜನರ ಜೊತೆ ನೀವು ಒಡನಾಡಬೇಕು. ಅದರಿಂದಲೇ ನಿಮ್ಮ ಸೃಜನಶೀಲತೆ ಬೆಳೆಯುತ್ತೆ, ಖಂಡಿತ ಬೆಳೆಯುತ್ತೆ. ಓದೋದಕ್ಕೂ ಸೃಜನಶೀಲತೆ ಖಂಡಿತ ವಿರೋಧ ಅಲ್ಲ ಮೇಡಮ್. ನೀವು ಆ ಥರ ತಗೊಂಡ್ರೆ ಬೇಂದ್ರೆ ಅವ್ರ ಲೈಬ್ರರಿ ನಾನು ನೋಡಿದ್ದೀನಿ, ಎಂಥ ವಾಸ್ಟ್ ಲೈಬ್ರರಿ ಅವರು. ಅಸ್ಟ್ರಾನಮಿ, ಅಸ್ಟ್ರಾಲಜಿ, ಸೈನ್ಸು, ರಿಲಿಜನ್ನು, ಮರಾಠಿ, ಹಿಂದಿ, ಕನ್ನಡ ಎಲ್ಲಾದ್ರೂ ಬುಕ್ಸ್ಗಳು ಇರ್ತಿತ್ತು ಅವ್ರ. ಇದನ್ನು ಡೈಜೆಸ್ಟ್ ಮಾಡ್ಕೊಂಡಿದ್ರು. ಬರೀ ಓದೋದ್ರಿಂದ ಏನು ತೊಗೋಬೇಕು ಅನ್ನೋದು ಗೊತ್ತಿತ್ತು ಅವ್ರಿಗೆ, ಹೇಗೆ ತೊಗೋಬೇಕು ಅನ್ನೋದು ಗೊತ್ತಿತ್ತು ಅವ್ರಿಗೆ. ಅದರಿಂದ ಓದು ಬರೋಕ್ಕೆ ಖಂಡಿತ ವಿರೋಧ ಅಲ್ಲ ಮೇಡಮ್. ಖಂಡಿತ. ಆತ್ಮಕಥೆಗಳ ಬಗ್ಗೆ ಬರೋದಾದರೆ, ನೀವೇ ಸುಮಾರು 5 ಪುಸ್ತಕಗಳನ್ನು ಆತ್ಮಕಥೆ ಅಂತ ಹೇಳಿದ್ರಿ. ಬಟ್ ಅದು ನಿಮ್ಮ ಆತ್ಮಕಥೆಗಳು ಅಂತ ಬಂದಾಗ ನಾನು ಓದಿದ್ದೀನಿ ಒಂದಷ್ಟು, ಅದನ್ನು ನಾವು ಚರ್ಚೆ ಕೂಡ ಮಾಡಿದ್ವಿ. ನಿಮ್ಮ ಆತ್ಮಕಥೆಗಳ ನಿರೂಪಣೆ ಯಾರ್ದೂ ಆಗಬಹುದು ಅನ್ನೋ ಹಾಗಿನ ನಿರೂಪಣೆ ಒಂದು. ಇಲ್ಲಿ ಇನ್ನೊಂದು ಪ್ರಶ್ನೆ ಒಟ್ಟಿಗೆ ಹೇಳಿಬಿಡ್ತೀನಿ. ಆತ್ಮಕಥೆಗಳು ನಿಜಕ್ಕೂ ಎಷ್ಟು ಸತ್ಯವನ್ನು ಹೇಳ್ತವೆ ಅಂತ ಒಂದು, ಸತ್ಯವನ್ನು ಹೇಳಬೇಕಾ ಅಂತ ಹೇಳೋದು ಒಂದು, ಅವುಗಳು ಕಥೆಗಳಾಗಿ ಕೊಡೋದು ಒಂದು ರೀತಿ ಅಂತ. ನಿಮ್ಮ ಉದ್ದೇಶ ಏನಿತ್ತು ಈ ಬಾಡಿಗೆ ಮನೆಗಳ ಇತಿಹಾಸ ಆ ಥರ ಎಲ್ಲ ಬರೆದಿದ್ದೀವಿ? ನಾನು ಈ ಆತ್ಮಚರಿತ್ರೆಯ ಪ್ರಕಾರದಲ್ಲಿ ಒಂದು ರೀತಿಯಲ್ಲಿ ಮೊದಲನೇದು ನಾವೇನು ಒಡವರಲ್ಲ ಅಂತ ಬರ್ತದೆ. ಅದು ನಮ್ಮ ವಿಲೇಜ್ ಹಿಸ್ಟ್ರಿ. ಅದು ವಿಲೇಜು ಮತ್ತು ನಾನು ಪಟ್ಟಣಗಳಲ್ಲಿ ಕೆಲಸ ಮಾಡಿದೆ, ಬಾಂಬೆ, ಮದ್ರಾಸು, ನಮ್ಮ ಮಂಡ್ಯ ಜಿಲ್ಲೆಯ ಹಳ್ಳಿಗಳು ಮತ್ತು ಮೈಸೂರು ಜಿಲ್ಲೆಯ ಹಳ್ಳಿಗಳು, ಇದನ್ನೆಲ್ಲ ಸೇರಿಸ್ಕೊಂಡು ಬರೆದೆ. ಈ ವಿಲೇಜ್ ಹಿಸ್ಟ್ರಿಯಿಂದ ಬರೋದ್ರಿಂದ ಕೂಡ ಒಂದು ಪರ್ಟಿಕ್ಯುಲರ್ ವ್ಯೂ ಪಾಯಿಂಟ್, ಪರ್ಟಿಕ್ಯುಲರ್ ಫಿಲಾಸಫಿಗೆ ಬರೀಬೋದು ಅಂತ ಅನ್ನಿಸ್ತು ನನಗೆ. ಅದು ಮೊದಲನೇ ವಾಲ್ಯೂಮ್ ಬರೆದೆ. ಆಮೇಲೆ ನನಗನ್ನಿಸ್ತು ನಾವೆಲ್ಲ ನಮ್ಮ ವ್ಯಕ್ತಿತ್ವದ ಬಗ್ಗೆ ಮಾತಾಡುವಾಗ ಅಥವಾ ನಮ್ಮ ಚರಿತ್ರೆ ಬಗ್ಗೆ ಮಾತಾಡುವಾಗ ಬಹಳ ದೊಡ್ಡ ದೊಡ್ಡ ಸಂಗತಿಗಳನ್ನ ಕುರಿತೇ ಹೇಳ್ತೀವಿ ನಾವು. ನಮಗೆಲ್ಲರೂ ಸಣ್ಣ ಪುಟ್ಟ ಆಸೆಗಳಿರುತ್ತೆ, ಸಣ್ಣ ಪುಟ್ಟ ಚಪ್ಪಲ್ಗಳಿರುತ್ತೆ. ಅದನ್ನು ಈಡೇರಿಸ್ಕೊಳ್ಳೋದ್ರಿಂದ, ಅದಕ್ಕೆ ನಮ್ಮ ಈಡೇರಿಸ್ಕೊಳ್ಳೋ ಪ್ರಯತ್ನ ಪಡೋದ್ರಿಂದ ನಾವೆಲ್ಲ ಒಳ್ಳೆ ಮನುಷ್ಯರಾಗ್ತೀವಿ, ಒಳ್ಳೆ ಸ್ನೇಹಿತರಾಗ್ತೀವಿ. ಸೊ ಅದ್ರ ಬಗ್ಗೆನೂ ಮುಜುಗರ ಇಲ್ಲದೆ ಬರೀಬೇಕು ಅಂತ ಅಂದ್ಕೊಂಡು ಅದನ್ನು ಬರೆದೆ. ಆಮೇಲೆ ನೀವು ಹೇಳಿದಂಗೆ ನನಗೆ 38 ವರ್ಷದ ದೀರ್ಘ ಅನುಭವ ಇರೋದ್ರಿಂದ ವೃತ್ತಿ ವಿಲಾಸ ಅಂತ ಬರೆದೆ. ಆಮೇಲೆ ನನಗೆ ಇವರು ಅಭಿನವ ರವಿಕುಮಾರ್ ಅವ್ರಿಗೆ ಒಂದು ಸಲ ಹೇಳ್ತಾ ಇದ್ದೆ, ನಾನು ನಮ್ಮ 100 ಬಾಡಿಗೆ ಮನೆಯಲ್ಲಿದ್ವಿ ಅಂತ. ಸರ್, ಬಾಡಿಗೆ ಮನೆಗಳ ಸುತ್ತನೇ ಒಂದು ಚರಿತ್ರೆ ಬರೀರಿ ಅಂತ ನಾನು ಬರೆದೆ. ಯಾಕೆಂದರೆ ನಮ್ಮ ತಂದೆಯವ್ರದ್ದೆಲ್ಲ ಸೇರಿದ್ರೆ ನಾವು 100 ವರ್ಷದಲ್ಲಿ 100 ಮನೆಗಳಲ್ಲಿದ್ವಿ. ಈ ಕ್ವಾರ್ಟರ್ಸ್ಗಳು, ಒಟಾರದ ಮನೆಗಳು ಎಲ್ಲ ಥರದ್ದು ಒಂದೊಂದು ರೀತಿಯ ಜೀವನ ಕೊಡ್ತು. ಆಮೇಲೆ ಅಷ್ಟೆಲ್ಲ ಬರೆದ ಮೇಲೆ ಈಗ ನನ್ನ ಪುಸ್ತಕಗಳಿಗೊಂದು ಆತ್ಮಚರಿತ್ರೆ ಇರುತ್ತೆ. ಆ ಪುಸ್ತಕಗಳು ಯಾವ ಥರ ಹುಟ್ಟು, ಯಾವ ಥರ ಸ್ವೀಕಾರ ಆಯಿತು, ಸ್ವೀಕಾರ ಆಗಲಿಲ್ಲ, ಅದನ್ನೇ ಕೆಲವರು ಪ್ರೆಜುಡಿಸಿಂದ ಹೇಗೆ ನೋಡಿದ್ರು, ಕೆಲವರು ಹೆಂಗೆ ಎಂಕರೇಜ್ ಮಾಡಿದ್ರು, ಅದೆಲ್ಲ ಸೇರಿಸಿ ಎಲ್ಲ ಪುಸ್ತಕಗಳನ್ನು ಕುರಿತು ನನ್ನ ಪುಸ್ತಕಗಳ ಆತ್ಮಚರಿತ್ರೆ ಅಂತ ಒಂದು ಬರೆದೆ. ಅದರಿಂದ ನನ್ನ ಆತ್ಮಚರಿತ್ರೆ ಬಗ್ಗೆ ನನ್ನದೇ ಒಂದು ಭಿನ್ನವಾದ ಹಾದಿ ಕನ್ನಡದಲ್ಲಿ. ಆ ರೀತಿ 5 ಆತ್ಮಚರಿತ್ರೆಗಳನ್ನ ಯಾರೂ ಬರೆದಿಲ್ಲ. 5 ಆತ್ಮಚರಿತ್ರೆ ಬರೆದಿದ್ದು ಅದನ್ನು ಬೇರೆ ಬೇರೆ ಆಸ್ಪೆಕ್ಟ್ಸ್ ಕವರ್ ಮಾಡಿಲ್ಲ. ಇದೆಲ್ಲ ಸೇರಿ ನನ್ನ ಬಗ್ಗೆ ಮತ್ತು ನಮ್ಮ ಕಾಲದ ಬಗ್ಗೆ ಒಂದು ಚಿತ್ರ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಪ್ರಾಮಾಣಿಕವಾಗಿ ನಾವು ಬರೆದಿರ್ತೀವಿ ಅಂತ ಅಂದ್ಕೊಂಡಿರ್ತೀವಿ. ಅದು ಎಷ್ಟೇ ಪ್ರಾಮಾಣಿಕವಾದ್ರೂ ಅದು ನನ್ನ ಮಟ್ಟಿನ ಪ್ರಾಮಾಣಿಕತೆ, ಅದನ್ನು ಓದಿದ್ರು ಅದನ್ನು ನಿರ್ಧರಿಸಬೇಕು ಅಷ್ಟೇ. ಬೇರೆಯವರ ಆತ್ಮಕಥೆಗಳನ್ನು ನೀವು ಓದಿದವರು ಸರ್, ಇದರಲ್ಲೂ ಏನಾದರೂ ಪ್ರಕಾರಗಳು ನೀವು ನೋಡಿದ್ದೀರಾ, ಗುರುತಿಸಿದ್ದೀರಾ? ಆತ್ಮಕಥೆಗಳಲ್ಲಿ ನಿರೂಪಣೆಯಲ್ಲಿರ್ಬೋದು, ಭಿನ್ನ ಪ್ರಕಾರಗಳು ಅಂತ ಇದೆಯಾ? ಇರುತ್ತೆ ಮೇಡಮ್, ಒಬ್ಬೊಬ್ಬರು ಒಂದೊಂಥರ ಬರೀತಾರೆ. ಈಗ ನೆಹರು ಅವರ ಆತ್ಮಕಥೆನೇ ಬೇರೆ ಥರ ಇದೆ, ಡಿಸ್ಕವರಿ ಆಫ್ ಇಂಡಿಯಾ. ಗಾಂಧಿದೇ ಬೇರೆ. ಅಂಬೇಡ್ಕರ್ ಅವರು ಆತ್ಮಚರಿತ್ರೆ ಬರೀಲೇ ಇಲ್ಲ. ಆದರೆ ಇವತ್ತು ಅವ್ರ ಜೀವನ ಚರಿತ್ರೆ ಎಷ್ಟು ಜನ ಬರೀತಾರೆ ಯೋಚನೆ ಮಾಡಿ. ಯಾಕಂದ್ರೆ ಪೂರ್ತಿ ಪಬ್ಲಿಕ್ ಲೈಫಲ್ಲೇ ಇದ್ಬಿಟ್ರು ಅವರು. ಪಬ್ಲಿಕ್ ಲೈಫಲ್ಲೇ ಇದ್ಬಿಟ್ರು ಒಬ್ಬೊಬ್ಬರು ಒಂದೊಂದು ಮಾದರಿಯ ಆತ್ಮಚರಿತ್ರೆಯನ್ನು ಬರೀತಾರೆ. ಈ ಒಬ್ಬ ಕಲಾವಿದ ಬರೆದಾಗಲೇ ಬೇರೆ ಥರ ಇರುತ್ತೆ. ನಾನು ಅದಕ್ಕೆ ಏನು ಮಾಡಿದೆ, ನಾನೇ ಇಷ್ಟೊಂದು ಬರೀತಾ ಇರುವಾಗ ಆತ್ಮಚರಿತ್ರೆಗಳನ್ನು ಕುರಿತು ಒಂದು ಅಧ್ಯಯನ ಕೂಡ ಮಾಡಬೇಕು ಅಂತ ಅನ್ನಿಸ್ತು ನನಗೆ. ಅದರಿಂದ ಕನ್ನಡದ 7 ಲೇಖಕರನ್ನು ತೆಗೆದುಕೊಂಡು ನಾನು ಅವರವರ ಬಗ್ಗೆ ಓದುಗರ ಭಕ್ತಿಗೆ ಅಂತೇಳಿ 7 ಲೇಖಕರ ಬಗ್ಗೆ 7 ಲೇಖಕರದ್ದು ಆತ್ಮಚರಿತ್ರೆಗಳಿದೆ. ಯಾರೆಲ್ಲ ಸರ್? ಅಡಿಗರು, ಅನಂತಮೂರ್ತಿ, ಲಂಕೇಶ್, ಆಮೇಲೆ ತೇಜಸ್ವಿ, ಸಿದ್ಧಲಿಂಗಯ್ಯ, ಕಾರ್ನಾಡ್, ಇವರು 7 ಜನರ ಆತ್ಮಚರಿತ್ರೆಗಳನ್ನು ತೊಗೊಂಡು ಒಂದು ಅಧ್ಯಯನ ಮಾಡಿದೆ ನಾನು. ಅವರವರ ಭಾವಕ್ಕೆ ಓದುಗರ ಭಕ್ತಿಗೆ ಅಂತ ಅದನ್ನು ಪ್ರಿಂಟ್ ಮಾಡಿದ್ದೀನಿ. ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಅಂದರೆ ಅದೇನಾಗುತ್ತೆ ಮೇಡಮ್, ಈ ಲೇಖಕರಿಗೆ ಬರೆಯೋ ಕಲೆ ಚೆನ್ನಾಗಿ ಗೊತ್ತಿರುತ್ತೆ. ಬರೆದರೆ ಓದುಗರನ್ನ ಯಾವ ರೀತಿ ಹೊಲಿಸ್ಕೋಬೋದು ಅಥವಾ ಆಕ್ರಮಿಸ್ಬೋದು ಅನ್ನೋದು ಗೊತ್ತಿರುತ್ತೆ. ಇವರೆಲ್ಲರೂ ಕೂಡ ಸಾಮಾನ್ಯವಾಗಿ ಎಲ್ಲರ ಬಗ್ಗೆನೂ ಹೇಳ್ಬೋದಾದ ಒಂದು ಮಾತು ಅಂತಂದರೆ, ಬಾಲ್ಯದ ಬಗ್ಗೆ ಬರೆದಾಗೆಲ್ಲ ಆನೆಸ್ಟಾಗಿ ಬರೀತಾರೆ. ಆಮೇಲೆ ಅಲ್ಲಿಂದ ಮುಂದಕ್ಕೆ ಬರ್ತಾರಲ್ಲ, ಅವಾಗ ಅವ್ರಿಗೊಂದು ಪ್ರತಿಮೆ ಇರುತ್ತೆ ಅವ್ರದ್ದೇ. ಓದುಗರ ಮುಂಚೆ ಓದುಗರಲ್ಲಿ ನನಗೊಂದು ಇಮೇಜ್ ಇರುತ್ತೆ.
ಅದನ್ನ ಮೇಂಟೈನ್ ಮಾಡಬೇಕು ಮತ್ತು ಅದಕ್ಕೆ ಕೇಟರ್ ಆಗೋಂಗೆ ಬರೀತಾರೆ. ಆಮೇಲೆ ವೈನ್ಗೆ ಒಂದು ಮಾತು ಹೇಳ್ತಾ ಇದ್ರು, ಈ ಬರವಣಿಗೆ ಅಂದ್ರೆ ಒಂಥರ ಅಡ್ವಾನ್ಸ್ಡ್ ಒಬಿಚುರಿ ಇದ್ದಂಗೆ ಅಂತ. ಅಂದರೆ ನಮ್ಮ ಬಗ್ಗೆ ಜನ ಯಾವ ಥರ ಮಾತಾಡಬೇಕು ಮುಂದೆ ಅನ್ನೋದನ್ನು ಕೂಡ ನಾವೇ ನಿರ್ದೇಶಿಸಿ ಬರೀತಾ ಇರ್ತೀವಿ. ನನಗೇನು ಆ ಥರದ ಆಸೆ ಇಲ್ಲ, ಅಡ್ವಾನ್ಸ್ಡ್ ಒಬಿಚುರಿ ಬರೆಯೋ ಆಸೆನೂ ಇಲ್ಲ, ಅಥವಾ ನಮಗೆ ಅಷ್ಟು ದೊಡ್ಡ ಇಮೇಜು ಇಲ್ದಿರೋದ್ರಿಂದ ಸ್ವಲ್ಪ ನಾವು ಪ್ರಾಮಾಣಿಕವಾಗಿ ಬರೆಯೋಕ್ಕಾಗತ್ತೆ ಅಂತ. ಈ 7 ಜನರನ್ನ ಓದಿದ್ರಿ, ಈ 7 ಜನರ ಆತ್ಮಕಥೆ ಓದಿದಾಗ ಏನಾದರೂ ಸಮಾನ ಅಂಶ ಅಥವಾ ಏನಾದರೂ ಬಾಲ್ಯದ ಬಗ್ಗೆ ಎಲ್ಲ ಓಕೆ ಮೇಡಮ್, ಚೆನ್ನಾಗಿ ಬರೀತಾರೆ. ಆಮೇಲೆ ವೆನ್ ದ ಡೀಲ್ ವಿತ್ ದೇರ್ ಅಡಲ್ಟ್ ಲೈಫ್ ಅದ್ರಲ್ಲಿ ತಮ್ಮನ್ನು ತಾವು ಪ್ರೊಜೆಕ್ಟ್ ಮಾಡ್ಕೋತಾರಲ್ಲ. ಪ್ರತಿಯೊಬ್ಬರು ತಮ್ಮ ಬರವಣಿಗೆಯನ್ನು ತೊಗೊಳ್ತಾರೆ, ತಮಗೆ ಬೇಕಾದ್ದನ್ನು ಮಾತ್ರ ಹೇಳ್ತಾರೆ. ಯಾವುದೋ ಒಂದು ಲಾಯರ್ ಮುಂದ್ಗಡೆ ವಾಗ್ಯ ಮಾಡ್ತಾ ಇದೀವಿ ನಾವು ಅನ್ನೋದ್ರಲ್ಲಿ ಬರೀತಾರೆ. ಅದರಿಂದ ನಮಗೆ ಸ್ವಲ್ಪ ಡಿಸಪಾಯಿಂಟ್ ಆಗ್ಬಿಡ್ತು, ಡಿಪ್ರೆಷನ್ ಹೋಗ್ಬಿಡ್ತು ಪುಸ್ತಕಗಳು ಓದ್ಬಿಟ್ಟು. ಬಟ್ ಒಂದು ಪ್ರಾಜೆಕ್ಟ್ ಇತ್ತಲ್ಲ, ಅದಕ್ಕೋಸ್ಕರ ಕಂಪ್ಲೀಟ್ ಮಾಡಿ ನಾವು ಪುಸ್ತಕ ಮಾಡಿದೆ. ಅಂದರೆ ಓದು ಒಂದು ನಿರಾಸೆ ಕೂಡ ಹುಟ್ಟಿಸ್ಬೋದು ಅಂತ ಈ ಆಸ್ಪೆಕ್ಟಲ್ಲಿ. ಅವರೆಲ್ಲ ಅವರ ಫಾರಮಲ್ಲಿ ಬರೆದಾಗ ಚೆನ್ನಾಗಿ ಬರೀತಾರೆ, ಈ ಕಥೆಗಳೋ ಕಾದಂಬರಿಗಳೋ ಪದ್ಯಗಳೋ ಬರೆದಾಗ. ಬಟ್ ಆದರೆ ಆತ್ಮಕಥೆ ಬಂದಾಗ ಬರೀ ನಿಮ್ಮ ಟ್ಯಾಲೆಂಟ್ ಸಾಕಾಗಲ್ಲ, ನಿಮ್ಮ ಇಂಟಿಗ್ರಿಟಿನೂ ಕೌಂಟ್ ಆಗುತ್ತಲ್ಲ. ಇಂಟಿಗ್ರಿಟಿ ಕೌಂಟ್ ಆಗುತ್ತೆ. ಐ ಫೌಂಡ್ ದೆಮ್ ಲ್ಯಾಕಿಂಗ್ ದಟ್. ಕಥೆಗಾರ ನೀವು, ಮತ್ತು ಬಹಳ ಯಶಸ್ವಿ ಕಥೆಗಾರ ಕೂಡ, ಬಹಳ ಎಕ್ಸ್ಪೆರಿಮೆಂಟ್ಗಳನ್ನು ಕೂಡ ಮಾಡಿದವರು. ಒಬ್ಬ ಲೇಖಕರಿಂದ ಇನ್ನೊಬ್ಬ ಲೇಖಕನಿಗೆ ಆ ನಿರೂಪಣಾ ಶೈಲಿಯಲ್ಲಿ ಭಿನ್ನತೆಗಳಿದೆ. ಈ ಭಿನ್ನತೆಗಳ ಬಗ್ಗೆ ಏನು ಹೇಳ್ತೀರಿ ಸರ್? ಅಲ್ಲ ಮೇಡಮ್, ಈಗ ಲೇಖಕ ಯಾವ ಕ್ರಮದಲ್ಲಿ ಬರೀಬೇಕು, ಅವ್ನು ಯಾವ ರೀತಿಯಲ್ಲಿ ಬರೀಬೇಕು ಅನ್ನೋದು ಅವ್ನ ಚಾಯ್ಸ್. ಅದು ಬೇಸಿಕಲಿ ಅದನ್ನು ನಾವು ರೆಸ್ಪೆಕ್ಟ್ ಮಾಡಬೇಕು. ನಂತರನೇ ಇನ್ನೊಬ್ಬರು ಬರೀಬೇಕು ಅಂತ, ಅಥವಾ ಅವ್ರ ಥರನೇ ನಾನು ಬರೀಬೇಕು ಅನ್ನೋ ಎರಡೂ ತಪ್ಪು. ನಮಗೆ ಕೆಲವು ಅನುಭವಗಳು ಅದು ಬರುತ್ತೆ. ಅನುಭವಗಳಿಗೆ ಕೂಡ ಒಂದು ಆಕೃತಿ ಇರುತ್ತೆ, ಒಂದು ಶೇಪ್ ಅಥವಾ ಒಂದು ಫಾರಮ್ ಇರುತ್ತೆ. ಒಂದೊಂದು ಅನುಭವ ಒಂದೊಂದು ಥರ ಇರುತ್ತೆ. ಕೆಲವನ್ನ ನೀವು ಸಂಭಾಷಣೆ ರೂಪದಲ್ಲಿ ಬರೀಬೋದು, ಕೆಲವೊಂದು ಚಿತ್ರಗಳನ್ನ ಕೊಟ್ಟು ಬರಿಬೋದು ಇಮೇಜಸ್ನಲ್ಲಿ, ಕೆಲವೊಂದು ಸುಮ್ಮನೆ ನಿರೂಪಿಸ್ಬೇಕಾಗತ್ತೆ. ಅದರಿಂದ ಅನುಭವಕ್ಕೆ ತಕ್ಕಂತೆ ನೀವು ಆಕೃತಿಯನ್ನು ಹುಡುಕ್ಬೇಕಾಗತ್ತೆ. ಆಮೇಲೆ ನಿಮ್ಮ ಟ್ಯಾಲೆಂಟು ಒಂದಿರತ್ತಲ್ಲ, ಅದು ಸೇರಿಸ್ಕೊಂಡು ಹುಡುಕ್ಬೇಕಾಗತ್ತೆ. ಅದರಿಂದ ಕನ್ನಡದಲ್ಲಿ ಏನಾಗಿದೆ ಅಂದರೆ ಕಥೆಗಳ ಬೆಳವಣಿಗೆ ಚೆನ್ನಾಗಿದೆ, ಬಟ್ ನೆರೇಟಾಲಜಿ ಅಂತ ಹೇಳ್ತೀವಿ, ನಿರೂಪಣಾ ಶಾಸ್ತ್ರ, ನಿರೂಪಣಾ ಶಾಸ್ತ್ರ ಅಷ್ಟು ಡೆವಲಪ್ ಆಗಿಲ್ಲ ಮೇಡಮ್. ನಾವೆಲ್ಲ ಏನು ಅನ್ಕೊಂಡ್ವಿ, ಮಾಸಿದೊಂದು ಟೆಕ್ನಿಕ್ ಇದೆ, ನವ್ವಿರದೊಂದು ಟೆಕ್ನಿಕ್ ಇದೆ ಅನ್ಕೊಂಡ್ಬಿಡ್ತೀವಿ. ಆದರೆ ನಿರೂಪಣೆ ಅಂತಕ್ಕಂಥದ್ದು ಮನುಷ್ಯನಿಗೆ ಜನ್ಮಜಾತವಾದ್ದು, ಅವ್ನು ಹುಟ್ಟಿನಿಂದ ಬಂದಿರುವಂಥದ್ದು. ನಮ್ಮ ಹಿಂದಿನವರು ಕೂಡ ನಾನಾ ಥರದ ಕಥೆಗಳನ್ನ ಬರ್ತಾರೆ. ಈ ಫಿಲಾಸಫಿನೂ ಕೂಡ ಅವ್ರ ಕಥೆಗಳ ರೂಪದಲ್ಲೇ ಬರೀತಿದ್ರು, ಶ್ಲೋಕಗಳ ರೂಪದಲ್ಲಿ. ಅದರಿಗೆ ಪಂಚತಂತ್ರದ ಕಥೆಗಳಿದೆ, ಕಥಾಸರಿಸಾಗದ ಕಥೆಗಳಿದೆ. ಆಮೇಲೆ ಉಪಕಥೆಗಳಿಗೆ ಒಂದು ಟೆಕ್ನಿಕ್ ಇದೆ ನಮ್ಮ ಮಹಾಭಾರತ ರಾಮಾಯಣದಲ್ಲಿ. ಅವುಗಳನ್ನು ಹೇಗೆ ಇನ್ಕ್ಲೂಡ್ ಮಾಡೋದು, ಅದೆಲ್ಲ ಹೆಂಗೆ. ಈಗ ಸಂಕಥನ ಅಂತಂದ್ರೆ ಏನು ಅಂತಂದ್ರೆ, ಮಹಾಭಾರತ ಒಂದು ಡಿಸ್ಕೋರ್ಸ್ ಥರ. ಅದು ಮಹಾಭಾರತದ ಬಗ್ಗೆ ವ್ಯಾಖ್ಯಾನ ಉಪನ್ಯಾಸಗಳನ್ನ ನೀವು ಕೇಳಿರ್ತೀರಲ್ಲ, ಅದು ಯಾಕೆ ಚೆನ್ನಾಗಿ ಬರುತ್ತೆ ಅಂದರೆ ಅಲ್ಲಿ ಮಹಾಭಾರತದಲ್ಲೇ ಇದೆ. ಅದು ಆಗಲೇ ಡಿಸ್ಕೋರ್ಸ್ ಎಲಿಮೆಂಟ್ ಇದೆ. ಡಿಸ್ಕೋರ್ಸ್ ಎಲಿಮೆಂಟ್ ಹೇಳ್ತಕ್ಕಂಥದ್ದು ಕೂಡ ಒಂದು ರೀತಿಯ ಸ್ಟೋರಿ ಟೆಲ್ಲಿಂಗ್. ಇಲ್ಲೇ ನನ್ನ ಮುಂದೆ ಒಂದು ಪ್ರಶ್ನೆ ಕೇಳಿ ನೀವು ಕಂಟಿನ್ಯೂ ಮಾಡಿಸಿ. ನಿರೂಪಣಾ ಶಾಸ್ತ್ರ ಹೇಳಿದ್ರಿ, ನರೇಷನ್ ಮಾಡೋದು ಹೇಗೆ ಅಂತ. ಇದರಲ್ಲಿ ಏನಾದರೂ ಪ್ರಕಾರಗಳು ಅಂತ ಇದೆಯಾ ನಿಮ್ಮ ಪ್ರಕಾರ? ಅಲ್ಲ, ಇಲ್ಲ ಮೇಡಮ್, ನೀವು ಯಾವ ಕ್ರಮದಲ್ಲಿ ಬೇಕಾದ್ರೂ ಬರೀಬೋದು. ನಾವು ಕತೆ ಚೆನ್ನಾಗಿರ್ಬೇಕು, ಮತ್ತು ಅದು ಓದುಗರಿಗೆ ಟಚ್ ಆಗಬೇಕು, ಓದುಗರಿಗೆ ರೆಲೆವೆಂಟ್ ಅಂತ ಅನಿಸ್ಬೇಕು. ಓದುಗರಿಗೆ ರೆಲೆವೆಂಟ್. ಕೆಲವು ಟೈಮ್ ಫಸ್ಟ್ ಪರ್ಸನ್ ಬರೆದಾಗ ಓದುಗರಿಗೆ ಲೇಟ್ ಆಗುತ್ತೆ, ಕೆಲವು ಟೈಮು ಮೂರನೇ ತೃತೀಯ ಥರ್ಡ್ ಪರ್ಸನ್ ಬರೆದಾಗ ಲೇಟ್ ಆಗುತ್ತೆ, ಕೆಲವು ಟೈಮ್ ಬರೀ ಡಾಕ್ಯುಮೆಂಟ್ ಮಾಡಬೇಕಾಗತ್ತೆ. ಬರೀ ಡಾಕ್ಯುಮೆಂಟ್ ಮಾಡಬೇಕಾಗುತ್ತೆ. ಬಟ್ ಇದನ್ನ ಹೇಗೆ ಅಭ್ಯಾಸ ಆಗೋದು ಹೇಗೆ? ಅದು ನಿಮ್ಗೆ ಗೊತ್ತಾಗುತ್ತೆ ಮೇಡಮ್. ಕಥೆಗಾರರಾಗಿದ್ದರೆ ಅವರು ಮಾರ್ಕ್ವೆಸ್ ಹೇಳ್ತಾರಲ್ಲ, ನೀವು ಮೊದಲು ನೀನು ತಿಳ್ಕೊಬೇಕಾದ್ರೆ ನೀನು ಕಥೆಗಾರನೋ ಅಲ್ವೋ ಅಂತ. ಅದನ್ನು ನೀವು ತಿಳ್ಕೊಂಡಿದ್ರೆ ಎಕ್ಸ್ಪೀರಿಯನ್ಸ್ ಬಂದಾಗ ಅದಕ್ಕೆ ಯಾವ ಫಾರಮ್ ಹೋಗುತ್ತೆ ಅಂತ ತಿಳ್ಕೊಳ್ತಾರೆ. ತಿಳ್ಕೊಂಡು ಅದ್ರ ಬರೀ ಅದು ನೀವು ತುಂಬ ಕಥೆಗಳು ಬರೋದ್ರೆ ಪ್ರಾಬ್ಲಮ್ ಬರುತ್ತೆ. ಇಡೀ ಜೀವನದಲ್ಲಿ ನೀವು 15-20 ಕಥೆಗಳು ಬರೆದ್ರೆ ಒಂದೇ ರೀತಿ ಬರೆದ್ಬಿಟ್ಟು ಸುಮ್ಮನೆ ಆಗ್ಬಿಡ್ಬೋದು. ಈಗ ನಮಗೆ 100 ಕಥೆಗಳು ಬರೆಯೋರಿಗೆ ನಾವು ಆ ಫಾರಮ್ ಯಾವ ತಕ್ಕ ಒದಗಿ ಬರುತ್ತಲ್ಲ ಅದಕ್ಕೆ ತಕ್ಕಂತೆ ಬರೀಬೇಕು. ನಾನು ಕೆಲವು 2 ಪೇಜ್ ಕಥೆಗಳಿದೆ, 1 ಪೇಜ್ ಕಥೆಗಳಿದೆ, 20-30 ಪೇಜಿನ ಕಥೆಗಳಿದೆ, ಎಲ್ಲ ಥರದ್ದು ಬರೀಬೇಕಾಗತ್ತೆ. ಅದು ಮೇಲೆ ಯಾವ ಕಾಲಕ್ಕೆ ಸಂಬಂಧಪಟ್ಟದ್ದು, ಯಾವ ಜನವರ್ಗಕ್ಕೆ ಸಂಬಂಧಪಟ್ಟದ್ದು, ಅದೆಲ್ಲನೂ ನೋಡಬೇಕಾಗತ್ತೆ ನಾವು. ಅದೇ ಅನುಭವನೇ ತನ್ನ ಪ್ರಕಾರವನ್ನು ಕೂಡ, ತನ್ನ ಆಕೃತಿಯನ್ನು ಕೂಡ ಆಯ್ಕೊಳ್ಳುತ್ತೆ. ಹಾಗಾದರೆ ಕತೆ ಕೂಡ ಅದರ ಓದುಗನನ್ನ ಆಯ್ಕೆ ಮಾಡುತ್ತಾ? ಈಗ ನೀವು ಯಾವ ವರ್ಗಕ್ಕೆ ಅಂತ ಹೇಳಿದ್ರಿ, ಒಂದು ಕತೆ ಎಲ್ಲರಿಗೂ ಸೇರಿದ್ದಲ್ವಾ? ಅದು ಒಂದು ಕತೆ ಕೆಲವರಿಗೆ ಮಾತ್ರ ಸಂಬಂಧಪಡುತ್ತಾ? ಅಂದ್ರೆ ಕೆಲವರು ಮಾತ್ರ ಅದನ್ನ ಆ ಒಂದು ಕಥೆಯನ್ನ ಓದಿಸ್ಕೊಳ್ಳುತ್ತಾ? ಅದು ನೀವು ಆ ನಂಬಿಕೆ ಇಟ್ಕೊಂಡ್ಬಿಟ್ಟಿದ್ದು, ಆ ನಂಬಿಕೆ ನಿಮ್ಗೆ ಇದ್ರೆ ನೀವು ಬರೀಲೇಬಾರ್ದು. ನಾನು ಹೇಳಿದ್ರೆ ನೀವು ಅದು ಬರೆದ ಮೇಲೆ ಇಟ್ ಬಿಲಾಂಗ್ಸ್ ಟು ಎವರಿಬಡಿ. ಇನ್ನೊಬ್ಬ ಓದುಗ ನಾನು ಓದಲಿಲ್ಲ ಅಂದ್ರೆ ಓಕೆ, ಅದು ಅವನ ಚಾಯ್ಸು. ಇನ್ನೊಬ್ಬ ಓದಿದಾಗ ಅವ್ನು ರೇಟ್ ಆಗ್ಲಿಲ್ಲ ಅಂದ್ರೆ ಅದು ಅವನ ಮನಸ್ಸಿನ ಪ್ರಾಬ್ಲಮ್ ಇರ್ಬೋದು, ನನ್ನ ಬರವಣಿಗೆಯ ಪ್ರಾಬ್ಲಮ್ ಇರ್ಬೋದು. ಎರಡನ್ನೂ ನಾವು ರೆಕಗ್ನೈಸ್ ಮಾಡಬೇಕು. ಆಮೇಲೆ ನಮಗೆ ಇಷ್ಟವಾಗುವಂಥದ್ದೇ ನಾವು ಓದ್ತೀವಿ,
ನಮ್ಮ ಮನೋಧರ್ಮಕ್ಕೆ ಅನುಗುಣವಾಗಿ ನಮ್ಮ ಹಿನ್ನೆಲೆಗೆ ಅನುಗುಣವಾಗಿ ನಾವು ಓದ್ತೀವಿ ಅಂತಂದರೆ ನೀವು ಒಳ್ಳೆ ರೀಡ್ರು ಆಗಲ್ಲ, ಒಳ್ಳೆ ರೈಟ್ರು ಆಗಲ್ಲ. ಆಮೇಲೆ ನನಗೆ ನಾನು ಬರೆದದ್ದು ಎಲ್ರಿಗೂ ತೊಟ್ಟುತ್ತೆ. ಇದನ್ನು ಸ್ವಲ್ಪ ವಿವರಿಸಿ, ನೀವು ಇದು ಹೇಳಿರೋದು. ಈಗ ನಾನು ಬರೆದದ್ದು ಎಲ್ರಿಗೂ ರಿಲೆವೆಂಟ್ ಆಗುತ್ತೆ ಮತ್ತು ಎಲ್ರಿಗೂ ತಲುಪುತ್ತೆ. ಆ ಥರ ಒಂದು ಮೆಟಾಫಿಸಿಕಲ್ ಬಿಲೀಫ್ ಇರಬೇಕು ನಿಮಗೆ, ನಮ್ಮಲ್ಲಿ ಇರಬೇಕು. ಇಲ್ಲದೆ ಹೋದರೆ ನನಗೆ ಇವ್ರು ಓದಲಿ ಅವ್ರು ಓದಲಿ ಆ ಥರ ಆಗಲ್ಲ. ಐ ಕ್ಯಾನ್ ಟಚ್ ಎನಿಬಡಿ ಆ ಥರ ಒಂದು ಕಾನ್ಫಿಡೆನ್ಸ್ ಇರಬೇಕು. ಅದು ರೆಲೆವೆಂಟ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರಬೇಕು. ಆಗಿಲ್ಲದೆ ಇಲ್ಲ ನನ್ನ ಕೆಲವೇ ಮಾತ್ರ ಓದ್ತಾರೆ, ಇನ್ನು ಕೆಲವು ಓದಲ್ಲ ಅಂತಂದ್ರೆ ಅದೆಲ್ಲ ಸುಮ್ಮನೆ ಮಾತಿನ ಚಪ್ಪಲಿ ಕೇಳಬಹುದು. ಆ ಒಂದು ಮಾತಿದೆ, ಒಂದು ಕತೆ ಅದರ ಓದುಗನನ್ನ ಆಯ್ಕೆ ಮಾಡುತ್ತೆ, ಎಲ್ಲರೂ ಎಲ್ಲರಿಗೆ ಸೇರಿದ್ದಲ್ಲ. ಅದು ನಿಜ ಮೇಡಮ್. ಈಗ ಅದು ಪ್ರಕಾರಗಳ ಬಗ್ಗೆ ನಿಜ. ಕೆಲವರು ಕಾವ್ಯ ಓದ್ತಾರೆ, ಕೆಲವರು ಕಾದಂಬರಿ ಓದ್ತಾರೆ, ಕೆಲವರು ಆತ್ಮಚರಿತ್ರೆ ಓದ್ತಾರೆ, ಕೆಲವರು ಸೈನ್ಸ್ ಬುಕ್ಸ್ ಓದ್ತಾರೆ. ಬಟ್ ಒಂದು ಕಾದಂಬರಿಯನ್ನೇ ಸರ್ ಕೆಲವರಿಗೆ ತುಂಬಾ ಇಷ್ಟ ಆಗುತ್ತೆ, ಕೆಲವರಿಗೆ ಅದೇ ಕಾದಂಬರಿ ಇಷ್ಟ ಆಗದೆ ಹೋಗುತ್ತೆ. ಅದನ್ನ ಆ ಸಬ್ಜೆಕ್ಟಿವಿಟಿನ ಅಲೋ ಮಾಡ್ಬೋದು ನೀವು, ಬಿಕಾಸ್ ರೀಡಿಂಗ್ ಇಸ್ ಸಬ್ಜೆಕ್ಟಿವ್. ಬಟ್ ಅವ್ರು ಬರೆಯೋರಿಗೆ ನಾನು ಎಲ್ರನ್ನೂ ತಲುಪ್ತೀನಿ, ಎಲ್ರನ್ನೂ ಮುಟ್ತೀನಿ ಅನ್ನೋ ಒಂದು ಆಸೆನಾದ್ರೂ ಇರಬೇಕು, ನಂಬಿಕೆ ಇರಬೇಕು. ಅದಿಲ್ಲದೆ ಹೋದ್ರೆ ನನ್ನ ಕೆಲವರು ಮಾತ್ರ ಓದ್ತಾರೆ, ಅವ್ರು ಪ್ರೆಜುಡಿಸ್ ಇದೆ ಅಂತ ಆ ಪ್ರೆಜುಡಿಸ್ ಗೆಲ್ಲಕ್ಕೆ ನೀವು ಬರೀಬೇಕಲ್ಲ. ಈಗ ನನ್ನ ಬಗ್ಗೆ ಏನೇ ಪ್ರೆಜುಡಿಸ್ ಇದ್ರು ನನ್ನ ಬರವಣಿಗೆ ಚೆನ್ನಾಗಿದ್ದರೆ ಇನ್ನೊಬ್ಬ ಓದುವ ಒಪ್ತಾನೆ ಅನ್ನೋ ಒಂದು ಭರವಸೆ ಇರಬೇಕು. ಅದು ಒಂದು ಮೆಟಾಫಿಸಿಕಲ್ ಬಿಲೀಫ್. ಅದು ನಿಮ್ಗೆ ಇಲ್ಲದೆ ಹೋದ್ರೆ ಇಲ್ಲ ನಾನು ಬರೆದನ್ನ ಕೆಲವರು ಮಾತ್ರ ಓದ್ತಾರೆ, ಇವರು ಓದಿದ್ರೆ ಸಾಕು ಆ ಥರ ಎಲ್ಲ ಅದು ನಿಮ್ಮನ್ನು ನೀವೇ ಲಿಮಿಟ್ ಮಾಡ್ಕೊಳ್ತೀವಿ. ಅದು ಒಂದು ಎಲ್ರಿಗೂ ರಿಲೇಟ್ ಮಾಡ್ಕೊಳ್ಳೋ ಕ್ರಮ ಅಲ್ವಾ, ಎಲ್ರನ್ನೂ ಬೆಸೆಯೋ ಕ್ರಮ ಓದೋದು ಮತ್ತು ಬರೆಯೋದು. ನಾನು ಎಲ್ರನ್ನೂ ಬೆಸೆಯಬಲ್ಲೆ, ನನ್ನ ಬರವಣಿಗೆಯಿಂದ 4 ಜನ ತಲುಪಬಲ್ಲೆ ಅನ್ನೋ ಒಂದು ಭರವಸೆ ಇಲ್ಲದೆ ಹೋದರೆ ನೀವು ಎಷ್ಟೇ ಟ್ಯಾಲೆಂಟ್ ಇದ್ದು ಬರೀದೇ ಬೇರೆ ಒಳ್ಳೆಯದು. ಓಕೆ, ಇಲ್ಲೇ ಕತೆಗಾರ ಮತ್ತು ಅವನ ಕತೆ, ಆರ್ಟ್ ವರ್ಸಸ್ ಆರ್ಟಿಸ್ಟ್ ಅಂತ ಹೇಳಿದ ಹಾಗೆ ಕತೆಗಾರನನ್ನು ನೋಡುವ ರೀತಿ, ಮನುಷ್ಯ ಆಗಿ ನೋಡುವ ರೀತಿ, ಇದರಲ್ಲಿ ಬಹಳ ಭಿನ್ನತೆಗಳು ಬರುತ್ತೆ. ಒಂದೊಂದ್ಸರ್ತಿ ಕತೆಗಾರನ ವೈಯಕ್ತಿಕ ಜೀವನ ಸಮಸ್ಯೆ ಆಗಿ ಕಾಡೋದಿದೆ. ಆಗ ಅವನ ಕತೆ ಎಷ್ಟೇ ಅದ್ಭುತವಾಗಿದ್ರೂ ಓದುಗನಿಂದ ದೂರ ಆಗುವ ಒಂದು ಅಪಾಯ ಕೂಡ ಇರುತ್ತೆ. ಇದನ್ನ ಓದುಗ ಹೇಗೆ ತಗೋಬೇಕು, ಸಾಹಿತ್ಯ ವಲಯ ಇದನ್ನು ಹೇಗೆ ನೋಡುತ್ತೆ ಅಂತ? ಇದು 2 ರೀತಿ ಇದೆ ಮೇಡಮ್. ಈಗ ಕೆಲವು ಕಥೆಗಳನ್ನ ನೀವು ಬರೀಬೇಕಾದ್ರೆ ಅನುಭವಕ್ಕೆ ತುಂಬ ಹತ್ತಿರವಾಗಿರಬೇಕಾಗುತ್ತೆ. ಕೆಲವು ಕಥೆಗಳನ್ನ ಬರಬೇಕಾದ್ರೆ ನೀವು ಅನುಭವದಿಂದ ಸ್ವಲ್ಪ ಡಿಸ್ಟೆನ್ಸ್ ಇಟ್ಕೊಂಡು ಬರೀಬೇಕಾಗುತ್ತೆ. ಒಳ್ಳೆ ಕಥೆ ಬರಬೇಕು. ಓದುಗನಿಗೂ ಅನ್ವಯಿಸುತ್ತೆ, ಓದುಗನಿಗೂ ಈ ಮಾತು ಅನ್ವಯಿಸುತ್ತೆ. ಅವನಿಗೆ ಈಗ ಸ್ಪೇಸ್ ಕೊಟ್ಕೊಂಡೇ ಓದಬೇಕು. ಓದುಗನು ಕೂಡ ತುಂಬ ಲೈಕ್ ಆಗ್ತಾ ಇದೆ ಅಂದ್ರೆ ಒಂದು ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಅವನು ಒಬ್ಬ ಲೇಖಕನ ಮತ್ತೆ ಓದ್ತಾ ಇದ್ದೀನಿ ಅಂತಂದ್ರೆ there may be some weakness in me for that writer. ನನ್ನ ವೀಕ್ನೆಸ್ ಅಥವಾ ನನ್ನ ಒಲವು ಒಬ್ಬ ರೈಟರ್ ಬಗ್ಗೆ ಇನ್ನೊಬ್ಬ ರೈಟರ್ನ ಸ್ವೀಕರಿಸ್ತಿದ್ದಾಗ ನಾವು ಅದರಿಂದ ಒಬ್ಬ ಓದುವ ಕೂಡ ಬರಗಾಲ ಯಾವ ರೀತಿ ತೆರೆದ ಮನಸ್ಸಿನವನಾಗಿರ್ಬೇಕು ಮತ್ತೆ ಎಲ್ಲರ ಬಗ್ಗೆ ನಂಬಿಕೆ ಇಟ್ಕೊಂಡಿರ್ಬೇಕು. ಒಬ್ಬ ಓದುಗನಿಗೂ ಕೂಡ ಅದೇ ರೀತಿಯ ಒಂದು ವಿಶಾಲವಾದ ನಂಬಿಕೆ ಇರಬೇಕು. ನಾನು ಕ್ಯಾನ್ ಪಿಕ್ ಅಪ್ ಫ್ರಮ್ ಎನಿ ರೀಡರ್, ನಾನು ಎಲ್ಲನೂ ಸ್ವೀಕರಿಸ್ತೀನಿ ಅಂತಕ್ಕಂಥ ಒಂದು ಇದಿರಬೇಕು. ಅದೇ ಅಲ್ಲದೆ ಹೋದರೆ ಓದ್ಬೋದು, ಲಿಮಿಟೆಡ್ ರೀಡಿಂಗ್ ಆಗಿಬಿಡುತ್ತೆ, ಲಿಮಿಟೆಡ್ ರೀಡಿಂಗ್ ಆಗುತ್ತೆ, ಪ್ರೆಜುಡಿಸ್ ರೀಡಿಂಗ್ ಆಗುತ್ತೆ. ಅದು ಚಳುವಳಿಗಳು ಬಂದಾಗ ಹಾಗಾಗುತ್ತೆ. ಈ ಸಾಹಿತ್ಯ ಚಳುವಳಿಗಳು ಬಂದಾಗ ಏನು ಮಾಡ್ತಾರೆ, ಒಂದು ರೀತಿಯ ಬರೆಯುವ ಕ್ರಮವನ್ನು, ಒಂದು ರೀತಿಯ ಕತೆ ಬರೆಯುವ ಕ್ರಮವನ್ನು, ಒಂದು ರೀತಿಯ ಕಾವ್ಯ ಬರೆಯುವ ಕ್ರಮವನ್ನು ರೂಢಿತಿರ್ತಾರೆ ಅವರು. ಅದಲ್ಲದೆ ಬೇರೆ ಥರನೂ ಬರ್ತಾ ಇರುತ್ತೆ. ಆ ಕಾಲದಲ್ಲಿ ಬರ್ತಿರುತ್ತೆ, ಹಿಂದೂ ಬರ್ತದೆ, ಮುಂದೆ ಬರುತ್ತೆ. ಅದ್ರ ಕಡೆ ಓದೋರು ಹೋಗ್ತಿದ್ದಾಗ ಮಾಡ್ತಾರೆ. ಈ ಚಳುವಳಿ ಹೋಗ್ತಾ ಇರೋದು ಅದೇ ಕೆಲಸ. ಒಂದು ಚಳುವಳಿಯಿಂದ ಒಂದಿಷ್ಟು ಒಳ್ಳೆ ಕೃತಿಗಳು ಬರುತ್ತೆ, ಒಳ್ಳೆ ಲೇಖಕರು ಬರ್ತಾರೆ. ಆ ಚಳುವಳಿಗಳು ಬಾಧಕನೂ ಆಗುತ್ತೆ, ಯಾಕಂದ್ರೆ ಅದರಿಂದ ಆಚೆಗೇನು ನೋಡೋದು ಅವರು. ಆಮೇಲೆ ಓದೋದನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ನಮ್ಮ ಚಳುವಳಿ, ನಮ್ಮ ಮನೋಧರ್ಮಕ್ಕೆ ಸಂಬಂಧಪಟ್ಟ ಬೇರೆ ಕೃತಿಗಳು ಇರ್ತಾವಲ್ಲ, ಅದನ್ನು ಓದಬೇಡಿ ಅಂತಲೂ ಹೇಳ್ತಾರೆ. ಅದನ್ನು ಓದಬೇಡಿ, ಅದರಿಂದ ನಿಮ್ಗೆ ಏನು ಗೊತ್ತಾಗಲ್ಲ, ನಾವೇ ಚೆನ್ನಾಗಿ ಬರ್ತೀವಿ. ಕೆಲವು ದುರಾದೃಷ್ಟವಶಾತ್ ಅಥವಾ ಇವರಿಗೆಲ್ಲ ಪ್ರಭಾವ ಜಾಸ್ತಿ ಇದ್ದರೆ ಈ ಸೀನಿಯರ್ ರೈಟರ್ಸ್ಗೆ ಒಳ್ಳೆಯ ಕೃತಿಗಳಿಂದ ಯುವಕರಾಗ್ಬಿಡ್ತಾರೆ. ಈ ಕಾರಂತರಿಗೆ ಅವ್ರಿಗೆಲ್ಲ ಆ ಥರ ಆಯಿತು. ಕಾರಂತರಿಗೆ ಅವ್ರಿಗೆಲ್ಲ ಆ ಥರ ಆಯಿತು. ಆಮೇಲೆ ಇಲ್ಲೇ ಇನ್ನೊಂದು ಅದರದ್ದೇ ಮುಂದುವರಿದ ಭಾಗ, ಕತೆಗಾರನ ಅಥವಾ ಕಾದಂಬರಿಕಾರನ ವೈಯಕ್ತಿಕ ಜೀವನವನ್ನ ಅವರು ಮುನ್ನೆಲೆಗೆ ತರೋದು. ಅದು ಕಾದಂಬರಿ ಅದ್ಭುತವಾಗಿದ್ರು ಇಂಥವ್ರು ಬರೆದ್ರು ಅನ್ನುವ ಕಾರಣಕ್ಕೆ ಅದನ್ನ ದೂರ ಇಡೋದು, ಅಥವಾ ಅದು ಚೆನ್ನಾಗಿಲ್ಲದಿದ್ರು ಇಂಥವ್ ಬರೆದು ಅಂತ ಮೇಲೆ ತರೋದು. ಈ ಎರಡನ್ನ ಸ್ಪೇಸ್ ಕೊಟ್ಕೊಂಡು ಓದ್ಬೇಕಲ್ವಾ? ಅಲ್ಲ ಮೇಡಮ್, ಈ ಥರದ್ದು ನಮ್ಮಲ್ಲಿ ಮಾತ್ರ ಅಲ್ಲ, ಎಲ್ಲ ಕಾಲದಲ್ಲೂ ಎಲ್ಲ ದೇಶದಲ್ಲೂ ಇದ್ದೇ ಇರುತ್ತೆ. ಆದರೆ ಒಂದು ಕೃತಿ ಒಬ್ಬ ಓದುಗರನ್ನ ತಲುಪುವ ಅಥವಾ ಓದುಗರನ್ನ ಒಳವು ಮಾಡಿಕೊಳ್ತಕ್ಕಂಥ ರೀತಿಯೇ ಬೇರೆ. ಅದು ನೀವು ವಿಜುವಲ್ ಮೀಡಿಯಾ ಥರ ನಾನು ಇವತ್ತು ಪುಸ್ತಕ ಬರೆದ್ರೆ ನಾಳೆ 100 ಜನ ಓದ್ತಾರೆ ಅಂತ ಹೇಳೋಕ್ಕಾಗಲ್ಲ. ನಾನು ಪುಸ್ತಕ 100 ಜನ ಓದೋದಕ್ಕೆ 2-3 ವರ್ಷ ಆಗಿರ್ಬೋದು, 10 ವರ್ಷದ ನಂತರ ಓದ್ಬೋದು. ಅದಕ್ಕೆ ನಾವು ಕಾಯಬೇಕು. ಅದು ಸಾಹಿತ್ಯ ಕೃತಿಗಳು ಸ್ವೀಕಾರವಾಗ್ತಕ್ಕಂಥ ಕ್ರಮನೇ ಬೇರೆ. ಅದರಿಂದ ನನ್ನ ಬಗ್ಗೆ ಪ್ರೆಜುಡಿಸ್ ಇದ್ರೆ ಆಲ್ ರೈಟ್, ಅದನ್ನು ಓದಬೇಡಿ ಅಂತ ಬರೋ ಹೇಳ್ತಾರಲ್ಲ ಅವ್ರು ಕೊನೆ ಪಕ್ಷ.
ಸತ್ಯನಾರಾಯಣ ಓದಬೇಡಿ ಅಂತ ಹೇಳ್ತಾರಲ್ವ, ಅಥವಾ ಅವ್ರು ಚೆನ್ನಾಗಿ ಬರೆಯಲ್ಲ ಅಂತ ಹೇಳ್ತಾರಲ್ವ, ಅದು ಒಂದು ರಿಯಾಕ್ಷನ್. ನಾನು ಅದನ್ನು ತೊಗೊಳ್ಬೇಕು. ನನಗೆ ಭರವಸೆ ಇರಬೇಕು ನನ್ನ ಬಗ್ಗೆ. ಕೃತಿಯನ್ನ ಕೃತಿಯಾಗಿಯೇ ನೋಡಬೇಕು. ನೋಡ್ತಾರೆ ಮೇಡಮ್, ಜನ ನೋಡ್ತಾರೆ. ಈಗ ನಮ್ಮ ಪುಸ್ತಕ ಚೆನ್ನಾಗಿಲ್ಲ ಅಂತ ಹೇಳ್ತಾರಲ್ಲ, ಅಂಥವ್ರಿಗೂ ಕೂಡ ನಾನು ತಿಳ್ಕೊಂಡಿರೋದು ಅಂತಂದ್ರೆ ಎಷ್ಟೋ ಸಲ ಒಳಗಡೆ ಅವ್ರಿಗೆ ಚೆನ್ನಾಗಿದೆ ಅನ್ಸುತ್ತೆ, ಅದು ಬೇಕು ಅಂತ ಆ ಥರ ಹೇಳ್ತಾರೆ. ಅದೆಲ್ಲ ಗೊತ್ತಾಗುತ್ತೆ ನಮಗೆ. ಬಟ್ ಅದೆಲ್ಲ ಮೈನರ್ ಥಿಂಗ್ಸ್ ಅಂತ ನಾನು ಮೈನರ್ ಥಿಂಗ್ಸ್ ಅದನ್ನು ಬಿಟ್ಬಿಡ್ಬೇಕು ನಾವು. ನಿಮ್ಮ ಹಿಂದೆ ಬರೆದ ಕಥೆಗಳು ಮತ್ತು ಇತ್ತೀಚೆಗೆ ನೀವು ಬರಿತಾ ಇರುವ ಶೈಲಿ, ನಿರೂಪಣಾ ಶೈಲಿ, ನಿಮ್ಗೆ ತುಂಬಾ ಜನ ಹೇಳಿರ್ಬೋದು ಈ ಮಾತನ್ನ. ಖಂಡಿತವಾಗ್ಲೂ ಆ ನಿರೂಪಣೆಯಲ್ಲಿ ಒಂದ್ ಸ್ವಲ್ಪ ಹೊಸತನ ಅಂತ ಹೇಳ್ಬೇಕು, ಬೇರೆ ಶೈಲಿಯನ್ನ ನೀವು ಬಳಸ್ತಾ ಇದ್ದೀರಿ ಇತ್ತೀಚೆಗೆ. ಇದು ಏನು ಇದು? ಅಲ್ಲ ಮೇಡಮ್, ಅದು ಮಾಗೋದ್ರಿಂದಲೂ ಆಗಿರ್ಬೋದು, ಮಾಗೋದ್ರಿಂದ ಆಗಿರ್ಬೋದು. ಆಮೇಲೆ ನಾನು ಬಟ್ ಈ ಬದಲಾವಣೆ ನೀವು ಸಹ ಗಮನಿಸಿದ್ದೀರಿ. ಮತ್ತೆ ಹತ್ರ ಬದಲಾವಣೆ ಮಾಡ್ಕೋಬೇಕು ಅನ್ನೋ ಒಂದು ಅರ್ಜು ಇದೆ ನನಗೆ. ಈಗ ಒಬ್ಬ ಒಂದು ಪುಸ್ತಕವನ್ನು ಓದಿದಾಗ ನಾನು ಅದರಿಂದ ಏನು ಕಲಿಬೋದು ಅಂತ ನೋಡ್ತೀನಿ. ನಾನು ಒಂದು ಜನಪ್ರಿಯ ಕಥೆಯಿಂದ ಹಿಡಿದು ನಾನಾ ಥರದ ಕಥೆಗಳನ್ನ ಗಮನಿಸ್ತಾ ಇರ್ತೀನಿ. ಈ ಮ್ಯಾಗ್ಝೈನಲ್ಲಿ ಬರೆಯೋದು, ಬೇರೆ ಬೇರೆ ರೈಟರ್ಸ್ದು, ಅವರೆಲ್ಲ ಯಾವ ಥರ ಸಿಚುವೇಶನ್ ಕ್ರಿಯೇಟ್ ಮಾಡ್ತಾರೆ, ಒಬ್ಬ ಮನುಷ್ಯನ ಯಾವ ರೀತಿ ನೋಡ್ತಾರೆ, ಯಾವ ರೀತಿ ವರ್ಣಿಸ್ತಾರೆ, ಅದೆಲ್ಲ ನಾನು ಗಮನಿಸ್ತಾ ನಾನೇನು ಅಳವಡಿಸ್ಕೊಳ್ತಾ ಇರ್ಬೋದು ಅಂತ ನೋಡ್ತಿರ್ತೀನಿ. ಆವಾಗ ನನಗೆ ಎಷ್ಟೋ ಸಲ ಈ ವಿಮರ್ಶಕರು ಓದುಗರು ನಮ್ಮ ಬಗ್ಗೆ, ನಮ್ಮ ಮಿತಿಗಳ ಬಗ್ಗೆ ಹೇಳ್ತಾರಲ್ಲ, ಆ ಅವೇರ್ನೆಸ್ಸು ಇರುತ್ತೆ ನನಗೆ. ಅದು ಓವರ್ಕಮ್ ಮಾಡೋಕ್ಕಾಗತ್ತಂತ. ಯಾಕೆಂದರೆ ಎಲ್ಲ ವಿಮರ್ಶಕರು ನಮ್ಮನ್ನು ಬೈಯಕ್ಕೋಸ್ಕರನೇ ಹೇಳಿರಲ್ಲ, ನಮ್ಮ ಪ್ರಾಮಾಣಿಕವಾದ ನಮ್ಮ ಬೆಳವಣಿಗೆಯನ್ನು ಬಯಸೋಕೆ ಕೂಡ ಕೆಲವು ನಮ್ಮ ಬಗ್ಗೆ ಅಭಿಪ್ರಾಯ ಹೇಳಿರ್ಬೋದು. ಅಂಥವ್ರು ನಾವು ಗುರುತಿಸ್ಕೋಬೇಕಾಗತ್ತೆ. ಅದನ್ನೆಲ್ಲ ಹೇಗೆ ಓವರ್ಕಮ್ ಮಾಡೋದಕ್ಕೂ ಒಂದು ಅವೇರ್ನೆಸ್ ಇರಬೇಕು. ಯಾಕಂದರೆ ಕ್ರಿಯೇಟಿವಿಟಿ ಇಸ್ ಎ ಕಾನ್ಸ್ಟೆಂಟ್ ಪ್ರಾಕ್ಟೀಸ್. ಅದು ಒಂದು ದಿವಸದಲ್ಲಿ ಆಗುವಂಥದ್ದು. ಅದು ಓವರ್ ಇಯರ್ಸ್ ಮೆಚ್ಯೂರ್ ಆಗ್ತಾ ಹೋಗುತ್ತಲ್ಲ, ಹಾಗೆ ನಾವು ಬರಿತಾ ಹೋಗ್ತಕ್ಕಂಥದ್ದು. ಈ ಬದಲಾವಣೆಯನ್ನ ನಿಮ್ಮ ಓದುಗರು ನಿಮ್ಗೆ ಹೇಳಿದಾರಾ, ಅವ್ರು ಗಮನಿಸಿದಾರಾ? ಕೆಲವರು ಗಮನಿಸಿದ್ದಾರೆ ಮೇಡಮ್. ಈ ಸಾಹಿತ್ಯ ಕೃತಿನಲ್ಲಿ ಒಂದೇನು ಅಂತಂದ್ರೆ, ಇವಾಗ ನಾಟ್ ಎ ಮೀಡಿಯಾ ಮ್ಯಾನ್ ಅಲ್ವಾ, ಅಥವಾ ನೀವು ಪಾಲಿಟಿಕ್ಸ್ನಲ್ಲೂ ಇಲ್ಲ. ಅದರಿಂದ ಇನ್ನೊಬ್ಬರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅದು ನಿಮ್ಗೆ ಗೊತ್ತೇ ಆಗಲ್ಲ. ಒಬ್ಬ ಎಲ್ಲೋ ಓದಿರ್ಬೋದು ಅವನು. ಈಗ ನನಗೆ ಈ ವಿಶ್ವ ಪುಸ್ತಕ ದಿನ ಆಯ್ತಲ್ಲ ಈಚೆಗೆ, ಅದರಿಂದ ಒಬ್ಬರು ಫೋನ್ ಮಾಡೋದು ಕಲಬುರ್ಗಿಯಿಂದ, ಒಬ್ಬರು ಹಿಂಗೆ ಮಾತಾಡ್ತಾ ಇದ್ದೀನಿ ಸರ್, ನೀವು ವಿಶ್ವ ಪುಸ್ತಕ ದಿನ ಶುಭಾಶಯಗಳು ಅಂತ. ನನಗೆ ನಿಮ್ಗೆ ಗೊತ್ತಾಗಿಲ್ಲ ಯಾರು ಅಂತೇಳಿ ಹೇಳಿದೆ. ಈಗ ನಿಮ್ಮ ಜೈಲು ಕಥೆಗಳ ಪುಸ್ತಕ ಓದಿದ್ದೀನಿ ಸರ್ ನಾನು, ಆ ಥರದ ಪುಸ್ತಕಗಳನ್ನೇ ನೀವು ಬರೀರಿ ಅಂತೇಳಿ ಹೇಳೋದು. ಅದರಿಂದ ರಿಲೇಟ್ ಆಗುತ್ತೆ. ಅದು ಯು ಟು ವೆಯ್ಟ್ ಅಷ್ಟು. ಇಲ್ಲೇ ನಾನು ಆ ಪ್ರಶ್ನೆಯನ್ನ ಕೇಳ್ತೀನಿ. ಜೈಲು ಕಥೆಗಳು ನಿಮ್ಮ ಇತ್ತೀಚಿನ ಒಂದು ಪುಸ್ತಕ. ನಾನು ಸುಮಾರು ಬರಹಗಳನ್ನು ಓದಿದ್ದೀನಿ. ಕಥೆಗಳಿಗಿಂತ ಭಿನ್ನ, ಆದರೆ ಅದರಲ್ಲಿ ಕತೆ ಇತ್ತು. ನೀವು ಜೈಲು ಕಥೆಗಳು ಕೊಟ್ಟದ್ರಲ್ಲಿ ಜೈಲಿನ ಒಳಗಿನ ಅಲ್ಲಿನ ಎಲ್ಲ ವಾತಾವರಣನ ನೀವು ಹೊರಗಡೆಯಿಂದ ನಿಂತು ನೋಡಿರೋದು. ಇದು ಎಷ್ಟು ಕಥೆ, ಎಷ್ಟು ಪ್ರಬಂಧ, ಮತ್ತು ಇದರ ಉದ್ದೇಶ ಏನಿತ್ತು ಜೈಲು ಕಥೆಗಳ ಹಿಂದೆ? ಅಂದರೆ ನಾವೇನು ತಿಳ್ಕೊಂಡ್ಬಿಡ್ತೀವಿ ಮೇಡಮ್, ಜೈಲಿನಲ್ಲಿ ಇರ್ತಾರಲ್ಲ ಅವರೆಲ್ಲ ಅಪರಾಧ ಮಾಡಿರೋರು ಕ್ರಿಮಿನಲ್ಸು, ನಾವೆಲ್ಲ ತುಂಬ ಸಜ್ಜನರು ಅಂತ ನಾವು ತಿಳ್ಕೊಂಡಿರ್ತೀವಿ. ನಮಗೇನು ಹಾಗೇನು ಅನಿಸಿಲ್ಲ. ಅಲ್ಲಿರೋರು ಇಲ್ಲಿರ್ಬೋದಿತ್ತು, ಇಲ್ಲಿರೋರು ಅಲ್ಲೇ ಇರ್ಬೋದಿತ್ತು. ನಮಗೆ ಗೊತ್ತಿರುತ್ತೆ ಎಷ್ಟು ದೊಡ್ಡ ದೊಡ್ಡ ಕ್ರಿಮಿನಲ್ಸ್ಗಳು ಹೊರಗಡೆ ಇರ್ತಾರೆ. ಆಮೇಲೆ ಜೈಲಿನಲ್ಲಿ ಹೋಗಿ ತುಂಬ ಜನ ಸಿಕ್ಕಾಕೊಂಡವರು, ಅವ್ರಿಗೆ ಮಾಡಿರೋ ತಪ್ಪು ಅಂತಲ್ಲ, ಅವ್ರ ಪರವಾಗಿ ಲಾಯರ್ಗಳಿರಲ್ಲ, ಇಟ್ಟು ವಾದ ಮಾಡೋಕ್ಕಾಗಲ್ಲ ಅವ್ರಿಗೆ. ಆಮೇಲೆ ಜಡ್ಜ್ಗಳು ಒಂಥರ ಉದಾಸೀನ ಮಾಡ್ತಾರೆ ಅವರ ಜಡ್ಜ್ಮೆಂಟ್. ತುಂಬ ಜನ ಇಟ್ಕೊಂಡ್ಬಿಡ್ತಾರೆ ಕೇಸ್ಗಳನ್ನ. ಆ ಥರ ಅನ್ನೆಸರಿಯಾಗಿ ಸಿಕ್ಕಾಕೊಂಡಿರೋರು ಒಳಗಡೆ ಬೇಕಾದಷ್ಟು ಜನ ಇದ್ದಾರೆ ಜೈಲಿನಲ್ಲಿ. ಈ ಅಂಡರ್ ಟ್ರಯಲ್ಸ್ ಅಂತೂ ಅದೇ ಥರ, ಮ್ಯಾಕ್ಸಿಮಮ್ ನಂಬರ್ ಆಫ್ ಅಂಡರ್ ಟ್ರಯಲ್ಸ್ ನಮ್ಮ ಕಂಟ್ರಿನಲ್ಲೇ ಇರ್ತಕ್ಕಂಥದ್ದು. ಆಮೇಲೆ ಅವ್ರದ್ದೇ ಆದಂಥ ಒಂದು ವೈಚಾರಿಕತೆ ಮನೋಧರ್ಮ ಎಲ್ಲ ಇರುತ್ತೆ. ಅವ್ರು ಏನು ಅಂತಂದರೆ ಏನೋ ಒಂದು ಅನ್ಯಾಯ ಆಗಿರುತ್ತೆ, ಅದನ್ನು ಸಮಾಜ ಸರಿಪಡಿಸುತ್ತೆ, ಅಥವಾ ನ್ಯಾಯಾಲಯ ಸರಿಪಡಿಸುತ್ತೆ, ಅಥವಾ ಹಿರಿಯರು ಸರಿಪಡಿಸ್ತಾರೆ ಅನ್ನೋ ನಂಬಿಕೆ ಇರಲ್ಲ, ಇರೋದಿಲ್ಲ. ಅದನ್ನು ನಾವೇ ಸರಿಪಡಿಸ್ಬಿಡ್ತೀವಿ ಅಂತ ಹೋಗ್ತಾರೆ. ಸರಿಪಡಿಸ್ತೀವಿ ಅಂತ ಹೋಗ್ಬಿಟ್ಟು ಏನೋ ಒಂದು ಕ್ರೈಮೋ ಏನೋ ಮಾಡ್ತಾರೆ, ಅಥವಾ ಕೊಲೆ ಮಾಡ್ತಾರೆ, ಅಥವಾ ಮೋಸ ಮಾಡ್ತಾರೆ, ಅದಕ್ಕೆ ಬಂದು ಆರಾಮಾಗಿರ್ತಾರೆ ಜೈಲಿನಲ್ಲಿ. ಐ ಹ್ಯಾವ್ ಡನ್ ದಿಸ್, ಐ ಹ್ಯಾವ್ ಅಕ್ಸೆಪ್ಟೆಡ್ ಅಂತ ಹೇಳಿತ್ತು. ಅವರೊಂದು ಮನೋಧರ್ಮ ಇರುತ್ತೆ. ಅದೆಲ್ಲನೂ ನೋಡಿ ಆಮೇಲೆ ಅವರು 10 ವರ್ಷ 12 ವರ್ಷ ಆ ಥರ ಬದುಕಬೇಕಾದ್ರೆ ಅವ್ರದ್ದೇ ಒಂದು ದೈನಿಕವನ್ನು ಇದು ಮಾಡ್ಕೊಬೇಕು. ಅವ್ರು ಹೇಳೋ ರೀತಿ, ಮಲಗೋ ರೀತಿ, ಊಟ ಮಾಡೋ ರೀತಿ, ಅವರೊಂದು ವಲಯವನ್ನು ಕಟ್ಕೊಳ್ತಾರೆ. ನೀವು ಜೈಲು ಹೋಗಿ ನೋಡೋದು ಗೊತ್ತಾಗ್ತದೆ, ದೇರ್ ಓನ್ ವರ್ಲ್ಡ್. ಅಲ್ಲ, ನಿಮಗೆ ಸಂಗೀತ ಇರುತ್ತೆ. ಸರ್, ಈ ಪುಸ್ತಕ ಬರೆಯುವಾಗ ನಿಮ್ಮ ಏನು ತಯಾರಿ ಹೇಗಿತ್ತು? ನಾನು ಅಂದರೆ ಸರ್, ನಾನು ಪ್ರಾಸಿಕ್ಯೂಷನ್ ಸೆಕ್ಷನ್ಗೆ ಅದರೆಲ್ಲ ಕೆಲಸ ಮಾಡಿದ್ದೀನಿ. ಅಂದರೆ ಕೋರ್ಟ್ನಲ್ಲಿ ಇವನ್ನೆಲ್ಲ ನೋಡಿರ್ತೀವಿ. ಅದನ್ನು ಜೈಲನ್ನು ವಿಸಿಟ್ ಮಾಡಿದ್ದೀವಿ, ನಾವು ಜೈಲುಗಳೆಲ್ಲ ವಿಸಿಟ್ ಮಾಡಿರ್ತೀವಿ. ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಇಲಾಖೆನಲ್ಲಿ ಕೆಲಸ ಮಾಡಿರ್ತಾರಲ್ಲ, ಅನುಭವಗಳೆಲ್ಲ ಹೇಳ್ತಾರೆ. ಅದಕ್ಕೆ ವಿಶೇಷವಾದ ತಯಾರಿ ಅಂತೇನಿರಲಿಲ್ಲ. ಈ ಥೀಮ್ ಬಗ್ಗೆ ಒಂದು ಬರೀಬೇಕು ಅಂತ ಅನಿಸ್ತು.
ಅದನ್ನು ಬರೆದ್ಮೇಲೆ ಏನು ಅನ್ನಿಸ್ತು ಅಂದರೆ ನಾನು ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಬರ್ಬಿಟ್ಟೆ ಅನ್ನೋದು ಅಂತ ಒಂದು ಡೌಟ್ ಬಂತು. ಅದ್ರ ಬಗ್ಗೆ ಒಂದು ಆಕರ್ಷಣೆ ಹುಟ್ಟು. ಅದಕ್ಕೆ ಒಂದು ಸೀಕ್ವೆಲ್ ಆಗಿ ಇನ್ನೊಂದನ್ನ ಬರೀಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನಂತಂದರೆ ಬೆಂಗಳೂರಿನ ಕೊಲೆಗಳು ಅಂತ ಒಂದು ಮಂತಲ್ಲಿ ಬೆಂಗಳೂರಲ್ಲಿ ಯಾವುದೇ ರೀತಿ ಮರ್ಡರ್ ಅಂತ ಅದನ್ನು ಅಧ್ಯಯನ ಮಾಡೋದು ಬರೀಬೇಕು ಅಂತೇಳಿ ಯೋಚನೆ ಮಾಡ್ತಾ ಇದ್ದೀನಿ. ಆಮೇಲೆ ಈ ಕೊಲೆ ಅನ್ನೋದು ಕೂಡ ಒಂದು ನೆರೇಟಿವ್. ಮರ್ಡರ್ ಈಸ್ ಆಲ್ಸೋ ಎ ನೆರೇಟಿವ್. ನೀವು ದಾಸ್ತೋಸ್ಕಿ ತಗೊಂಡ್ರೆ ಅವನ ಕಾದಂಬರಿಗಳ ಕೊಲೆ ಇದೆ, ಕಾಮು ಕಾದಂಬರಿಯಲ್ಲಿ ಕೊಲೆ ಇದೆ, ಶೇಕ್ಸ್ಪಿಯರ್ ಡ್ರಾಮಾಗಳಂತೂ ಬೇಕಾದಷ್ಟು ಕೊಲೆಗಳು ಇದೆ. ಇಸ್ ಎ ಫಾರ್ಮ್ ಆಫ್ ನೆರೇಟಿವ್ ಮಾಡೋನಿಗೆ. ಅದನ್ನು ಅವ್ನು ಬರೆಯಲ್ಲ, ಅವ್ನು ಕೊಲೆ ಮಾಡ್ತಾನೆ. ಅವನು ನೆರೇಟ್ ಮಾಡೋದ್ರಿಂದ ಅವನ ಫಿಲಾಸಫಿಯನ್ನು ಅವನು ಎಕ್ಸಿಕ್ಯೂಟ್ ಮಾಡ್ತಾ ಇರ್ತಾನೆ, ಇನ್ನೊಬ್ಬನ ನೆರೇಷನ್ ಮುಗಿಸ್ತಾ ಇರ್ತಾನೆ. ಅಂದರೆ ಕಿಲ್ಲಿಂಗ್ ಈಸ್ ಆಲ್ಸೋ ಎ ನೆರೇಟಿವ್. ಮರ್ಡರ್ ಇರುತ್ತಲ್ಲ, ಅದು ಒಂದು ನೆರೇಟಿವ್. ಅದೇ ಈಗ ಮಾಡಿದ್ರಿ. ಮೇ 15 ತನಕ ಸ್ಟಡಿ ಮಾಡ್ತಾ ಇದ್ದೀನಿ ನಾನು. ಏಪ್ರಿಲ್ 15ರಿಂದ ಮೇ 15 ತನಕ ಸ್ಟಡಿ ಮಾಡ್ತಾ ಇದ್ದೀನಿ. ಇದು ಯಾವ್ಯಾವ ಥರ ಮರ್ಡರ್ ಆಗುತ್ತೆ ಅವನು ಅದನ್ನು ರಿಪೋರ್ಟ್ ಮಾಡ್ತಾರಲ್ಲ, ಅದಕ್ಕೆ ಭಾಷೆ ಬೇರೆ ಥರ ಉಪಯೋಗಿಸ್ತಾರೆ. ಅದನ್ನು ಭಾಷೆಗಳನ್ನ ಯಾವ ಥರ ಉಪಯೋಗಿಸ್ತಾರೆ, ಯಾಕೆ ಈ ಥರ ಒಂದು ದೊಡ್ಡ ಮೇಜರ್ ಸಿಟಿ, ಡೆವಲಪ್ಡ್ ಸಿಟಿನಲ್ಲಿ ಈ ಥರ ಇಷ್ಟೊಂದು ಬಿಕ್ಕಟ್ಟುಗಳು, ಇಷ್ಟೊಂದು ಹಿಂಸೆಗಳಿದೆ, ಯಾಕೆ ಜನಕ್ಕೆ ಮರ್ಡರ್ ಮಾಡಬೇಕು ಅನ್ನೋದೇ ಒಂದು ನೆರೇಟಿವ್ ನೋಡಿ. ಅದು ಮರ್ಡರ್ನ ಯಾರು ನೆರೇಟಿವ್ ಅಂತ ಕ್ಯಾಟಗರೈಸ್ ಮಾಡಲ್ಲ. ನಂದು ಪ್ರಶ್ನೆ ಅಲ್ಲೇ ಇದ್ದಿದ್ದು. ಈ ನೈತಿಕ ಅನ್ನುವ ಮೌಲ್ಯ ಬಂದಾಗ ಈಗ ಸಾಹಿತ್ಯ ಒಬ್ಬ ಅದರಲ್ಲೂ ಕೂಡ ಒಂದು ನೆರೇಟಿವ್ ಇದೆ ಅಂತ ಹೇಳೋದು ಅದೊಂದು ಮೌಲ್ಯ ಆಗುತ್ತಾ, ಅಥವಾ ಅದರಲ್ಲಿ ಸಾಹಿತ್ಯವನ್ನ ನೋಡೋದು ಸರಿನಾ, ಅದು ಇನ್ಸೆನ್ಸಿಟಿವ್ ಅಂತ ಅನ್ಸಲ್ವಾ ಅಂತ? ಇಲ್ಲ ಮೇಡಮ್, ನಾನು ಆ ದೃಷ್ಟಿಯಿಂದ ನೋಡ್ತಾ ಇಲ್ಲ. ನಾನು ಇಸ್ ಎ ಫಾರ್ಮ್ ಆಫ್ ನೆರೇಟಿವ್. ಈ ಒಂದು ಕಥೆ ಕಾದಂಬರಿಯನ್ನು ನೀವು ಯಾವ ರೀತಿ ವಿಮರ್ಶೆ ಮಾಡ್ತಿರಲ್ಲ, ಆ ಥರ ಮರ್ಡರ್ನೂ ವಿಮರ್ಶೆ ಮಾಡಿ, ಅದನ್ನು ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ತಾ ಇಲ್ಲ. ಈಗ ಆತ್ಮಹತ್ಯೆ ಕೂಡ ನೀವು ಎಂದಿವರು ಒಂದು ನೆರೇಟಿವ್ ಅಲ್ವಾ? ನೀವು ಇನ್ನೊಬ್ಬರಿಗೆ ಹೊಡೆದಾಗ ಅದು ಒಂದು ನೆರೇಟಿವ್, ಇನ್ನೊಬ್ಬರನ್ನ ಪ್ರೀತಿ ಮಾಡಿದಾಗ ಒಂದು ನೆರೇಟಿವ್, ಆಮೇಲೆ ಇನ್ನೊಬ್ಬರನ್ನ ನೀವು ಸಹಿಸ್ಕೊಳ್ತಾ ಕೊಲೆ ಮಾಡ್ತಿರಲ್ಲ, ಇಟ್ಸ್ ಆಲ್ಸೋ ಎ ಕೈಂಡ್ ಆಫ್ ನೆರೇಟಿವ್, ಆ ಲೆವೆಲ್ ಆಫ್ ನೆರೇಟಿವ್. ಒಂದು ಲೆವೆಲ್ ಆಫ್ ನೆರೇಟಿವ್ ಇರುತ್ತೆ. ಅಂದ್ರೆ ಎಲ್ಲದರಲ್ಲೂ ಒಂದು ಏನು ನೆರೇಟಿವ್ ಅನ್ನ ನೋಡ್ಲಿಕ್ಕೆ ಆಗುತ್ತೆ ಅಂತ. ಅಲ್ಲಿ ನಾವು ಬದುಕಿರೋದೇ ಅದಕ್ಕೋಸ್ಕರ. ನಾವು ಇಲ್ಲ ಕತೆ ಹೇಳ್ತಾ ಇರ್ತೀವಿ, ಇಲ್ಲ ಕತೆ ಕೇಳಿಸ್ಕೊಳ್ತಾ ಇರ್ತೀವಿ, ಇಲ್ಲ ಕತೆ ತಿರ್ಸ್ತಾ ಇರ್ತೀವಿ, ಅಥವಾ ಕತೆ ಆಗ್ತಾ ಇರ್ತೀವಿ. ನಮಗೆ ನೆರೇಷನ್ ಜೊತೆ ನಮಗೆ ಬೇಕಾಗಲಿ ಬೇಡದಾಗಲಿ ಒಂದು ಸಂಬಂಧ ಇದ್ದೇ ಇರುತ್ತೆ. ಅದರಿಂದ ನನಗೆ ಇದನ್ನು ತೊಗೊಂಡು ಮಾಡಬೇಕು ಅಂತ ಇದೆ. ಬಟ್ ಅದು ಸ್ವಲ್ಪ ಟೈಮ್ ತೊಗೊಳೋದು ಅಷ್ಟೇ ಅದನ್ನು ಮಾಡೋಕ್ಕೆ. ಬೇರೆ ಕೃತಿಗಳನ್ನೆಲ್ಲ ನೋಡಬೇಕು, ನಮ್ಮ ಸಾಹಿತಿಗಳ ಯಾವ ರೀತಿ ಕೊಲೆಯನ್ನು ಹ್ಯಾಂಡಲ್ ಮಾಡಿದ್ದಾರೆ ಅಂತ. ಮನುಷ್ಯನ ಲೈಂಗಿಕತೆ ಅಂತ ಹೇಳೋದು ಅದೊಂದು ನಿರಂತರ ಪ್ರಕ್ರಿಯೆ. ಲೈಂಗಿಕತೆ ಅಂದ ತಕ್ಷಣ ಅದು ಗಂಡು ಹೆಣ್ಣಿನ ಬಯಕೆಗಳ ಸುತ್ತನೆ ಅಂತ ಆಗಲ್ಲ, ಮನುಷ್ಯನ ಬಯಕೆ ಅದು ಬೇಸಿಕಲಿ. ಜೀವ ಇರುವ ತನಕ ಬಹುಶಃ ಇರುತ್ತೆ. ಸಾಹಿತ್ಯ ಇದನ್ನು ಗುರುತಿಸಿದೆ, ತುಂಬಾ ಕಾದಂಬರಿಗಳಲ್ಲಿ ಬಂದಿದೆ. ನೀವು ಲೈಂಗಿಕ ಜಾತಕ ಅಂತ ಒಂದು ಕಾದಂಬರಿಯನ್ನ ಬರೆದಿದ್ದೀರಿ. ನಂದು ಪ್ರಶ್ನೆ ಇಲ್ಲಿ, ಸಾಹಿತ್ಯ ಅಂತ ಹೇಳೋದು ಒಂದು ವರ್ಗದ ಒಂದು ಅಭಿವ್ಯಕ್ತಿ, ಜನಸಾಮಾನ್ಯರಿಗೆ ಮುಜುಗರ ಇನ್ನೂ ಇದೆ. ಈಗ ಒಂದು ಇತ್ತೀಚೆಗೆ ತುಂಬಾ ಒಂದಷ್ಟು ಚರ್ಚೆಗಳಾಯಿತು, ಒಂದು ಕವನವನ್ನ ತಕೊಳ್ಳಿಕ್ಕೆ ಹೇಗೆ ತಗೋಬೇಕು ತಗೋಬಾರ್ದು ಅಂತ ಒಂದು ಕವನದ ಒಂದು ಇದು ಸ್ವಲ್ಪ ಚರ್ಚೆಗಳು ಆಯಿತು. ಹಾಗಾದ್ರೆ ಜನಸಾಮಾನ್ಯರಿಗೆ ಸಾಹಿತ್ಯ ಒಂದು ಲೈಂಗಿಕತೆಯ ವಿಷಯ ತಕೊಳ್ಳಿಕ್ಕೆ ಸಿದ್ಧ ಮಾಡಲಿಲ್ವಾ ಸಾಹಿತ್ಯ? ಅಂದ್ರೆ ಅವರ ಗ್ರಹಿಕೆ ಇನ್ನೂ ಮುಂದಕ್ಕೆ ಬಂದಿಲ್ವಾ? ಸಾಹಿತ್ಯದಿಂದ ತಪ್ಪಾಗಿದೆಯಾ ಅದು? ಇಲ್ಲ ಮೇಡಮ್, ನೀವು ಲೈಂಗಿಕತೆ ಬಗ್ಗೆ ಬರೆದಿರಿ, ರಾಜಕೀಯದ ಬಗ್ಗೆ ಬರೆದಿರಿ, ಜೈಲು ಕಥೆಗಳ ಬಗ್ಗೆ ಬರೆದಿರಿ. ಎಲ್ಲಿ ತನಕ ಒಬ್ಬ ಕಲಾವಿದ ಬರಹಗಾರ ತನ್ನ ಪ್ರತಿಭೆಯ ಸ್ವಪ್ರದರ್ಶನಕ್ಕೆ ಬರೀತಾನೆ. ಸ್ವಪ್ರದರ್ಶನ ಇರುತ್ತಪ್ಪ. ಆಲ್ ಆರ್ಟಿಸ್ಟ್ ಒಂಥರ ಸೆಲ್ಫ್ ಪೋರ್ಟ್ರೇಯಲ್ ಜಾಸ್ತಿ ನಮ್ಗೆ, ಸ್ವಮಗ್ನತೆ ಅಂತ ಹೇಳ್ತಾರಲ್ಲ, ಅದು ಬರೆದಾಗ ಅದು ಓದಿದ್ರೆ ತಲುಪಲ್ಲ ಮೇಡಮ್, ಓದಿದ್ರೆ ತಲುಪಲ್ಲ. ಈಗ ನೀವು ಮೈಮನೆಗಳ ಸುಳಿಯಲೆ ಅಂತ ಒಂದು ಕಾಲ, ಮೈಮನೆಗಳ ಸುಳಿಯಲೆ ಅದಕ್ಕೊಂದು ವಿಶಾಲವಾದ ಭಿತ್ತಿ ಇದೆ. ತುಂಬಾ ಅದ್ಭುತ ಕಾದಂಬರಿ, ಕಾರಂತರ ಬೆಸ್ಟ್ ಕಾದಂಬರಿಗಳಲ್ಲಿ ಒಂದು. ಅದಕ್ಕೆ ನೀವು ರಿಲೇಟ್ ಆಗ್ತಿರಲ್ವಾ? ಅದಕ್ಕೆ ರಿಲೇಟ್ ಆಗ್ತಿರಲ್ವಾ? ಅದರಿಂದ ಒಳ್ಳೆಯ ಕೃತಿಗಳಾದರೆ ಒಳ್ಳೆಯ ಮನೋಧರ್ಮದಿಂದ ಬರ್ತದೆ. ಮತ್ತು ಅದರಲ್ಲಿ ಲೇಖಕ ಬರೀ ಪಾತ್ರಗಳನ್ನೆಲ್ಲ ತನ್ನನ್ನು ಶೋಧಿಸ್ಕೊಂಡಿದ್ರು. ಈಗ ಇದರಲ್ಲಿ ಏನಾಗ್ತಾ ಇದೆ, ತನ್ನನ್ನು ತಾನು ಎಕ್ಸಿಬಿಟ್ ಮಾಡ್ತೀವಿ ನಾವೆಲ್ಲ. ಈಗ ನಾವು ಸೆಕ್ಸುಯಾಲಿಟಿ ಬಗ್ಗೆ ಬರೀಲಿ, ಪಾಲಿಟಿಕ್ಸ್ ಬಗ್ಗೆ ಬರೀಲಿ, ನೀವು ಹೇಳ್ತಾ ಇದ್ದಂಥ ಕವನದ ಇದೆಲ್ಲ ನನಗೆ ಜ್ಞಾಪಕ ಇದೆ. ಎಲ್ಲಿ ಸೆಲ್ಫ್ ಎಕ್ಸಿಬಿಷನ್ ಅಥವಾ ಸೆಲ್ಫ್ ಫೋಟೋ ಎಲ್ಲ ಮುಖ್ಯ ಆಗ್ಬಿಡುತ್ತೆ. ತನ್ನನ್ನು ತಾನು ಶೋಧಿಸ್ಕೊಡಲ್ಲ, ತನ್ನ ಕಾಲವನ್ನು ಶೋಧಿಸಲ್ಲ. ಬರೀ ಪಾತ್ರಗಳನ್ನ ನಾನು ನ್ಯಾಯಾಧೀಶರಂತ ಶೋಧಿಸ್ತೀನಿ, ಅಥವಾ ಅವ್ರ ಬಗ್ಗೆ ಇರ್ತಕ್ಕಂಥ ನಿಲುವನ್ನು ಮಂಡಿಸ್ತಕ್ಕಂಥ ಒಬ್ಬ ಪಂಡಿತ ಅಂತ ಒಂದು ಧೋರಣೆ ಇರುತ್ತೆ. ಅವಾಗ ಓದೋದ್ರಿಗೆ ತಲುಪಲ್ಲ. ನೀವು ಹೇಳಿದಾಗ ಅವಾಗ ಮಿಸ್ಲೀಡ್ ಆಗ್ಬೋದು.
ಅನಕ್ರೂರ ಕಾದಂಬರಿಗಳು ಕೂಡ ಈ ನಟಸಾರ್ವಭೌಮ ಸೀರೀಸ್ ಬಂತಲ್ಲ, ಅದಕ್ಕೂ ಕಾರಂತರ ಕಾದಂಬರಿಗೂ ವ್ಯತ್ಯಾಸ. ಅವನ್ನ ನೀವು ಇದನ್ನು ಹೇಳಿದ್ರಿ, ಕಾರಂತರು ಯಾವುದು ಮೈಮನಗಳ ಸುಳಿದ್ರಿ, ಧರ್ಮರಾಯನ ಸಂಸಾರ ಎಂಥ ಪವರ್ಫುಲ್ ನಾವಲ್ಲ ಅವರು. ನಾನು ಲೈಂಗಿಕ ಜಾತಕ ಬರೆದಾಗ ನಾನು ಮೊದಲು ಕೃತಜ್ಞತೆಯ ಮಾತನ್ನು ಹೇಳಿದ್ರೆ ಕಾರಂತರಿಗೆ. ಅದರಲ್ಲಿ ಮೈಮನಗಳ ಸುಳಿಯಲ್ಲಿ, ಧರ್ಮರಾಯನ ಸಂಸಾರ, ಒಡ ಹುಟ್ಟಿದವರು, ಸರಸಮನ ಸಮಾಧಿ, ಈ 4 ಕಾದಂಬರಿಗಳಿಗೆ ನಾನು ಕೃತಜ್ಞನಾಗಿದ್ದೇನೆ ಅಂತ ಹೇಳ್ತೀನಿ. ಅಂದ್ರೆ ಓದುಗನಲ್ಲಿ ಒಂದು ಮುಜುಗರ ಇದೆ ನೋಡಿ, ಓದುವಾಗ ಕೂಡ ಸಾಹಿತ್ಯ ಲೋಕ ಹಾಗಾದ್ರೆ ಇದನ್ನ ಗಮನಿಸ್ಲಿಲ್ವಾ ಅಂತ ನಾನು ಕೇಳೋದು. ಸಾಹಿತ್ಯ ಲೋಕದ ಬಗ್ಗೆ ನಾವು ಜನರಾಗಿ ಹೇಳೋದು ಬಹಳ ಕಷ್ಟ ಆಗುತ್ತೆ. ಯಾಕೆ ಏನು ಅಂತ ಹೇಳೋದು ಕಷ್ಟ ಆಗುತ್ತೆ. ನಾವು ಕೆಲವು ಲೇಖಕರನ್ನ ನಿರ್ದಿಷ್ಟವಾಗಿ ಉದಾಹರಣೆ ಇಟ್ಕೊಂಡು ಅಥವಾ ನಮ್ಮ ಬಗ್ಗೆ ನಾವು ಮಾತಾಡ್ಬೋದು. ಆಮೇಲೆ ಓದಿದ್ರು ಕೂಡ ಬದಲಾಯಿಸಿರ್ಬೋದು. ನಾವು ಎಷ್ಟೋ ಸಲ ನಾವು ನಮ್ಮ ಹಳೆಯ ನಂಬಿಕೆಗಳನ್ನ ಬದಲಾಯಿಸ್ಕೊಂಡಾಗ ನಮ್ಮ ಒಳಗಡೆ ಬದಲಾಯಿಸ್ಕೊಳ್ತೀವಿ. ಅದನ್ನು ನಾವು ಸಮಾಜಕ್ಕೆ ಹಿಂದೆ ರೀತಿನೇ ತೋರ್ಸಕ್ಕೆ ಇಷ್ಟಪಡ್ತೀವಿ. ನಾವು ಇದನ್ನ ಸ್ವಲ್ಪ ನಮ್ಮ ಚೇಂಜ್ ನಾವು ಅಕ್ಸೆಪ್ಟ್ ಮಾಡೋದು. ಈಗ ನನ್ನ ಎಷ್ಟೋ ವಿಚಾರಗಳು ಹಿಂದೆ ಒಂಥರ ಐತಿ, 20 ವರ್ಷದಿಂದ ಈಗ ಬೇರೆ ಥರ ಇದೆ. ಅದನ್ನ ಒಳಗಡೆ ಒಪ್ಕೊಂಡ್ಬಿಟ್ಟಿದ್ದೀವಿ. ಆದರೆ ಹೊರಗಡೆ ಅದನ್ನ ಹೇಳಕ್ಕೆ ನನಗೆ ಬೇರೆ ಥರ ವ್ಯಕ್ತಿತ್ವ ಇದೆ, ನಾನು ಹಿಂದೆ ನಂಬಿದ್ದು ತಪ್ಪಾಗಿತ್ತು, ಇಮೇಜ್ ಅದನ್ನ ಮೇಂಟೈನ್ ಮಾಡಕ್ಕೆ ನೋಡ್ತೀವಿ. ಅದಕ್ಕೋಸ್ಕರ ಬರವಣಿಗೆ ಬರ್ತೀವಿ ನಾವು. ಅಲ್ಲಿ ಸಮಾಜದ ನೇರವಾಗಿ ಹೇಳಕ್ಕಾಗಲ್ವಲ್ಲ, ನಾವು ಬದಲಾಯಿಸಿದೀವಿ, ನಾವು ಹಿಂದೆ ತಿಳ್ಕೊಂಡಿದ್ದೀವಿ, ತಪ್ಪಾಗಿತ್ತು, ಈಗ ನಾನು ಸರಿಯಾಗಿ ಯೋಚನೆ ಮಾಡ್ತಾ ಇದ್ದೀನಿ, ಐ ಮೋರ್ ಹಂಬಲ್, ಮೋರ್ ಓಪನ್ ಅಂತ ಹೇಳಕ್ಕೆ ನಮಗೆ ಮುಜುಗರ ಇರುತ್ತೆ. ನಮ್ದೊಂದು ಹಳೆ ಇಮೇಜ್ ಇರ್ತದೆ, ಅದು ಮೇಂಟೈನ್ ಮಾಡ್ಕೋಕ್ಕೋಸ್ಕರ. ಅವಾಗ ಏನಾಗುತ್ತೆ, ನಾವು ನಿಜ ಜೀವನದಲ್ಲಿ ಮಾಡೋಕ್ಕಾಗದೆ ಅದನ್ನ ಬರವಣಿಗೆಯಲ್ಲಿ ಇಷ್ಟಪಡ್ತಾರೆ. ಅದು ಪರವಾಗಿಲ್ಲ, ಯಾಕಂದ್ರೆ ಅದರಲ್ಲೂ ಒಂದು ಶೋಧನೆ ಇರುತ್ತೆ, ಆ ಥರ ಹೇಳ್ಕೊಳ್ಳೋದ್ರಲ್ಲೂ ಒಂದು ಶೋಧನೆ ಇರುತ್ತೆ. ಮತ್ತೆ ಸೃಜನಶೀಲತೆ ಮತ್ತು ಇವಾಗ ಮಾತಾಡಿದ ವಿಷಯ ಒಂದು ಹೊಣೆಗಾರಿಕೆ, ಸಾಮಾಜಿಕ ಹೊಣೆಗಾರಿಕೆ. ಸಾಹಿತಿ ಇದನ್ನ ಎರಡನ್ನು ಬ್ಯಾಲೆನ್ಸ್ ಮಾಡಬೇಕು, ಹೇಗೆ ಮಾಡ್ತಾನೆ ಅಂತ? ಮೇಡಮ್, ಪ್ರತಿಯೊಬ್ಬರಿಗೂ ಒಂದೊಂದು ಪಾತ್ರ ಇರುತ್ತೆ. ಈಗ ರಾಜಕಾರಣಿಯ ಪಾತ್ರನೇ ಬೇರೆ, ಇವನ್ನ ಪೈಂಟರ್ ಪಾತ್ರನೇ ಬೇರೆ, ಮತ್ತು ರೈಟರ್ ಪಾತ್ರನೇ ಬೇರೆ, ಒಬ್ಬ ಇಂಜಿನಿಯರ್ ಪಾತ್ರನೇ ಬೇರೆ. ಸಾಹಿತಿ ಮಾಡ್ಬೋದಾದೇನು ಅಂತಂದರೆ, ತನ್ನ ಕೃತಿಗಳಲ್ಲಿ ಮತ್ತು ಕೃತಿಯ ಹೊರಗಡೆ ಬರೀತಕ್ಕಂಥ ಬರವಣಿಗೆಗಳು, ವಿಮರ್ಶೆಗಳಲ್ಲೂ ಕೂಡ ಅವನು ಜೀವನದ ವೈವಿಧ್ಯವನ್ನು, ಜೀವನದ ಬಹುಮುಖತೆಯನ್ನು, ಸಂದಿಗ್ಧತೆಯನ್ನು ತೋರಿಸ್ಬೇಕು. ಈ ಬಹುಮುಖತೆ ಅಂತ ಹೇಳ್ತೀವಲ್ಲ, ಒಂದು ಪ್ರಾಬ್ಲಮ್ಗೆ ಎಲ್ಲ ಡೈಮೆನ್ಷನ್ಸ್ ಇರುತ್ತೆ. ಚಾರಿತ್ರಿಕವಾದ ಡೈಮೆನ್ಷನ್ ಇರುತ್ತೆ, ಪುರಾಣ ಡೈಮೆನ್ಷನ್ ಇರುತ್ತೆ, ರಿಯಾಲಿಟಿಯ ಡೈಮೆನ್ಷನ್ ಇರುತ್ತೆ, ಪರ ವಿರೋಧವಾದದ್ದು ಎಲ್ಲವನ್ನೂ ತೋರಿಸ್ತಾನೆ. ಒಬ್ಬ ಕೃತಿಕಾರ ಆದರೆ ಎಲ್ಲವನ್ನೂ ತೋರಿಸ್ತಾನೆ. ಒಬ್ಬ ಪೊಲಿಟಿಷಿಯನ್ ಆ ಥರ ಮಾಡೋಕ್ಕಾಗಲ್ಲ. ಅವನು ತನಗೆ ಯಾವ್ದು ಅನುಕೂಲ ಆಗತ್ತೆ ಅಂತ ಅದನ್ನು ಮಾತ್ರ ಅವನು ತೋರಿಸ್ತಾನೆ. ಒಬ್ಬ ಅಡ್ವರ್ಟೈಸ್ಮೆಂಟ್ನವರು ಬೇರೆ ಥರ ಮಾಡ್ತಾನೆ. ಸೊ ಬರಗಾರನ ಮುಖ್ಯವಾದ ಜವಾಬ್ದಾರಿ ಏನಂದರೆ, ಅವ್ನು ಯಾವ ಪಂಥಕ್ಕಾದರೂ ಸೇರಲಿ, ಯಾವ ವಿಚಾರನಾದರೂ ಮಾಡಿರಲಿ, ಯಾವ ಹಿನ್ನೆಲೆಯಿಂದಾದರೂ ಬಂದಿರಲಿ, ಅವನು ಇದನ್ನು ಮಾಡಬೇಕು. ನೀನು ಸಮಾಜದಲ್ಲಿ ಮತ್ತು ಬದುಕಿನಲ್ಲಿರ್ತಕ್ಕಂಥ ಸಂದಿಗ್ಧತೆಯನ್ನು, ಸಂಕೀರ್ಣತೆಯನ್ನು ತೆರೆದಿರಬೇಕು. ಈ ಹೊಣೆಗಾರಿಕೆ ಅಂತ ಹೇಳಿ ಅದೇ ಅವನ ಹೊಣೆಗಾರಿಕೆ, ದಟ್ ಈಸ್ ಎ ರೆಸ್ಪಾನ್ಸಿಬಿಲಿಟಿ. ಅದನ್ನು ಬಿಟ್ಟು ಅವ್ನು ಬೇರೆ ಏನಾದರೂ ಮಾಡ್ತೀನಿ ಅಂತ ಹೋದರೆ ಅದು ಸಾಹಿತ್ಯ ಆಗಲ್ಲ. ಬಟ್ ಇದರ ಹೊಣೆಗಾರಿಕೆಯ ಮಿತಿ ಏನು ಸರ್? ಹಾಗಾದರೆ ಹೊಣೆಗಾರಿಕೆ ಮಿತಿ ಅಂತಂದರೆ, ಅವನಿಗೆ ನೀವು ಹೇಳ್ಬೋದು ಅಲ್ಲ, ಅವನು ಒಳ್ಳೆ ಪುಸ್ತಕಗಳು ಬರೆದು ಅವ್ನ ಜವಾಬ್ದಾರಿಯನ್ನು ನಿರ್ವಹಿಸ್ದಂಗೆ ಆಗುತ್ತೆ. ಅವನು ಈಸ್ ನಾಟ್ ಎ ಮಿನಿಸ್ಟರ್ ಅಲ್ವಾ, ಅಥವಾ ಎಕ್ಸಿಕ್ಯೂಟಿವ್ ಅಲ್ಲ ಅವನು. ಯಾಕಂದ್ರೆ ಕೆಲವು ಕಥೆಗಳು, ಕಾದಂಬರಿಗಳು, ಕಾವ್ಯ, ಕವನ ಏನೇ ಇರಲಿ, ಕೆಲವನ್ನ ಸ್ವೀಕಾರ ಮಾಡಲಿಕ್ಕೆ ಕಷ್ಟ ಆಗ್ತಾ ಹೋಗುತ್ತಲ್ಲ. ಹಾಗಾದ್ರೆ ಅದು ಹೊಣೆಗಾರಿಕೆಯ ವಿಷಯ ಬರುತ್ತಾ? ಅಲ್ಲಿ ಏನ್ ಬರುತ್ತೆ? ಯಾರು ಹೊಣೆಗಾರಿಕೆ? ಓದುಗಂದ, ಸಾಹಿತ್ಯದ, ಅಂದ್ರೆ ಅವ್ನು ಕೊಟ್ಟ ಸಬ್ಜೆಕ್ಟ್. ಸಾಹಿತ್ಯವನ್ನ ಓದುಗರು ಸ್ವೀಕರಿಸೋದು ಮತ್ತು ಒಪ್ಪದಿದೆಯಲ್ಲ, ಅದು ಸುಲಭವಾಗಿ ಆಗುವಂಥಲ್ಲ, ಬೇಗಲೂ ಆಗುವಂಥದ್ದಲ್ಲ, ಬೇಗಲೂ ಆಗುವಂಥದ್ದು. ಈಗ ಕಾರಂತರ ಮುಖಜ್ಜಿಯ ಕನಸುಗಳನ್ನ, ಮೈಮನ ಕನಸುಗಳನ್ನ ಈಗ ಹೆಚ್ಚು ಓದುಗರು ಓದ್ತಾ ಇದ್ದಾರಂತೆ. ಅವ್ರು ಬರೆದಾಗ ಅದು ಸ್ವೀಕಾರ ಆಗದೇನೆ ಇರ್ಬೋದು, ಸ್ವೀಕಾರ ಆಗ. ಬಟ್ ಒಟ್ಟಾರೆ ಸಾಹಿತಿಯ ಒಂದು ಸಾಮಾಜಿಕ ಹೊಣೆಗಾರಿಕೆ ಅಂದ್ರೆ ಏನಂತ ಹೇಳ್ತೀರಿ ನೀವು? ಅವನು ತನ್ನ ಪ್ರಕಾರ ಮತ್ತು ತನ್ನ ವ್ಯಕ್ತಿತ್ವ, ತನ್ನ ಕಾಲ ಏನನ್ನ ಬಯಸುತ್ತೆ ಮತ್ತು ತನಗೆ ಎಷ್ಟು ಸಾಮರ್ಥ್ಯ ಇದೆ ಅದೆಲ್ಲವನ್ನು ಪ್ರಾಮಾಣಿಕವಾಗಿ, ಸಂದಿಗ್ಧವಾಗಿ, ಸಂಕೀರ್ಣವಾಗಿ ಶೋಧಿಸೋದೇ ಅವನ ಮುಖ್ಯವಾದ ಜವಾಬ್ದಾರಿ. ಮೇಡಮ್, ಅದನ್ನು ಮಾಡಿದ್ರೆ ಅವನು ವರ್ಕನ್ನು ಉಳಿಬೇಕು ಅಂದಿದ್ರೆ, ಇಲ್ಲ ಅವನು ಇಮೇಜ್ ಬೆಳಿಬೇಕು ಅಂದರೆ ಅವನು ನಾವು ಭಾಷಣ ಮಾಡ್ಬೋದು ಅಥವಾ ಕಾಲಂ ಬರೀಬೋದು, ಅದೆಲ್ಲ ಮಾಡ್ಬೋದು. ಅವನ ಯುಗಕ್ಕಿಂತ ಸ್ವಲ್ಪ ಮುಂದಿನ ಯೋಚನೆ ಮಾಡಿದಾಗ ಹಿಂದೆನೂ ಇರ್ಬೋದು, ಅವನು ಮುಂದೆನೂ ಇರ್ಬೋದು, ಹಿಂದೆನೂ ಇರ್ಬೋದು. ಬಟ್ ಅವ್ನಿಗೆ ಏನು ಅನಿಸುತ್ತೆ ಅನ್ನೋದನ್ನ ನಾನು ಬರೆದೇನ ಪ್ರಾಮಾಣಿಕವಾಗಿ ಅಂತ. ಆಮೇಲೆ ಓದುಗರು ಓದ್ತಾರೆ. ಅಂದ್ರೆ ಪ್ರಾಮಾಣಿಕತೆ ಇಲ್ಲದಿದ್ರೆ ಗೊತ್ತಾಗುತ್ತೆ ಓದುಗನಿಗೂ. ಬರವಣಿಗೆ ಅದೊಂದೇ ಅಲ್ವಾ ಮೇಡಮ್, ನೀವು ಒಂದು ಪೇಜ್ ಓದಿದ್ರೇನೆ ಗೊತ್ತಾಗುತ್ತೆ. ಒಬ್ಬ ರೈಟರ್ ಎಷ್ಟು ಆನೆಸ್ಟ್ ಆಗಿದ್ದಾನೆ, ಅವನ ಇಮ್ಯಾಜಿನೇಷನ್ನು ಅಥವಾ ಟ್ಯಾಲೆಂಟು ಅಥವಾ ಎಕ್ಸ್ಪೆರಿಮೆಂಟೇಷನ್ನು ಯಾವ ಥರದ್ದು, ಯಾಕೆ ಬರೀತಾ ಇದ್ದೀನಿ ಅಂತ ಗೊತ್ತಾಗ್ಬಿಡುತ್ತೆ. ನಾವು ತುಂಬ ಸಲ ಅಭ್ಯಾಸದಿಂದ ಬರೀತಾ ಇರ್ತೀವಿ. ಈಗ ನಾವು 30-40 ವರ್ಷ ಬರೆದಿದ್ದೀನಲ್ವ,
ನನಗೆ ದಿನಕ್ಕೆ 2 ಪೇಜ್ ಬರೆಯೋದು ಸುಲಭ ನನಗೆ. ಬರೀ ಅಭ್ಯಾಸದಿಂದ ಬರೀತೀನಲ್ಲ ಅದು ಓದಿದ್ರೆ ಟಚ್ ಆಗಲ್ಲ. ನೀವೀಗ ಹೇಳಿದ್ರಿ 10 ವರ್ಷದ ನಂತರ ಸಹ ಓದಬಹುದು ಒಂದು ಕಥೆಯನ್ನ ಅಂತ. ಈಗ ಒಂದು ಕತೆ ಕ್ಷಣದಲ್ಲಿ ಎಷ್ಟೋ ದೂರ ಮುಟ್ಟುತ್ತೆ. ಇಲ್ಲಿ ಬ್ಲಾಗಲ್ಲಿ ಹಾಕಿದ ಕತೆ ಅಮೆರಿಕದಲ್ಲಿ ಅಂದ್ರೆ ಕ್ಷಣದಲ್ಲಿ ಒಂದು ಕತೆ ಸಾವಿರಾರು ಜನ ಓದುಗರನ್ನ ಮುಟ್ಟುತ್ತೆ. ಬಹುಶಃ ಇಲ್ಲೇ ಮತ್ತೆ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಹೊಣೆಗಾರಿಕೆಯ ಪ್ರಶ್ನೆ ಬಂದಾಗ ಈ ಫಾಸ್ಟ್ ಆಗಿ ವೇಗ ಏನಿದೆ ಇದರಿಂದ ಏನಾದ್ರೂ ಸಮಸ್ಯೆ ಆಗ್ತಾ ಇದೆಯಾ? ಅಲ್ಲ, ಅದನ್ನ ಜನ ರೀಚ್ ಆಗೋದು ಬೇಡ ಮೇಡಮ್, ಓದೋದು ರೀಚ್ ಆಗೋದು ಬೇರೆ. ನೀವು ಹೇಳ್ತಾ ಟಾಕಿಂಗ್ ಅಬೌಟ್ ದ ರೀಚ್, ಇಟ್ ವಿಲ್ ರೀಚ್ ಅಕ್ರಾಸ್ ದ ಗ್ಲೋಬ್. ರೀಚ್ ಆಗ್ತಾ ಇರುವಾಗ ಒಂದು ಸಮಸ್ಯೆ ಅಂತ ಇರೋದು ಅದು ಭುಗಿಲೇಳಲಿಕ್ಕೆ ಅದು ಕಾರಣ ಆಗ್ತಾ ಇದೆಯೋ ಅಂತ. ಭುಗಿಲೇಳಕ್ಕೆ ಅಲ್ಲ ಮೇಡಮ್, ಈಗ ನಮಗೆ ಸಾಹಿತಿ ತುಂಬ ಫಾಸ್ಟ್ ರೆಕಗ್ನಿಷನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಮೇಡಮ್, ತುಂಬ ಫಾಸ್ಟ್ ರೆಕಗ್ನಿಷನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಾಗಲೂ ಇಲ್ಲ. ಒಂದು ಸಾಹಿತ್ಯ ಕೃತಿಯ ವಿಷಯದಲ್ಲಿ ಅದನ್ನು ಮತ್ತೆ ಮತ್ತೆ ಓದುವಾಗಿರಬೇಕು, ಪುನರ್ಓದನ್ನು ಅದು ಬಯಸಬೇಕು. ಆ ರೀತಿ ಒಂದು ಸಾಹಿತ್ಯ ಕೃತಿ ಎಸ್ಟಾಬ್ಲಿಷ್ ಆಗುತ್ತೆ. ಈಗ ಫೇಸ್ಬುಕ್ಕಲ್ಲಿ ಬರೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬರೋದು, ಬ್ಲಾಗಲ್ಲಿ ಬರೋದು ಜನದ ಗಮನಕ್ಕೆ ಬರುತ್ತೆ. ಆದರೆ ಜನ ಅದನ್ನು ಒಳಗಡೆ ತೊಗೊಂಡಿದ್ದಾರೋ ಇಲ್ವೋ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ನಮಗೆ ಅದನ್ನು ಆದಷ್ಟು ನಮ್ಮ ಬರವಣಿಗೆಯನ್ನು ಹೆಚ್ಚು ಓದೋರು ಹೊರ ತಗೊಳ್ಳಿ ಅಂತ ನಾವು ಇಷ್ಟಪಡೋದೆ ಹೆಚ್ಚು ಆರೋಗ್ಯಕರವಾದ ನಿರ್ಮ ಅಂತ ಅನ್ಸುತ್ತೆ. ವೆಯ್ಟ್ ಮಾಡಬೇಕು ಅದಕ್ಕೆ, ವೆಯ್ಟ್. ಅಂದ್ರೆ ವೇಗದಿಂದ ಏನು ಸಮಸ್ಯೆನೂ ಇಲ್ಲ, ಅದು ಬೇಕು ಅಂತಾನೂ ಇಲ್ಲ ಅಂತ ಹೇಳ್ತೀರಿ ನೀವು? ಹಾಗಲ್ಲ ಮೇಡಮ್, ಅದು ಈಗ ಸಾಹಿತ್ಯ ಕೃತಿಗಳು ರೀಚ್ ಆಗೋ ಕ್ರಮನೇ ಬೇರೆ ಅಂತ ಹೇಳೋದು. ಇದು ಇಟ್ಸ್ ನಾಟ್ ಲೈಕ್ ಮೀಡಿಯಾ, ಇದು ತುಂಬ ಸ್ಲೋ ಇದು. ಈಗ ನಾನು ಮದುವೆ ಮುಂಜಿ ಇದಕ್ಕೆಲ್ಲ ಹೋಗ್ತೀನಲ್ಲ, ಎಲ್ಲ ವಿದ್ಯಾವಂತರು, ಎಲ್ಲ ತಾಂತ್ರಿಕ ಪದವಿಯವರು, ವಿದೇಶದಲ್ಲಿರೋರು ಮಾಡಿದವರು, ಅವ್ರು ಯಾರು ನಾನು ಬರೆದಿದ್ದೀನಿ ಅಂತ ಕೂಡ ಗೊತ್ತಿರಲ್ಲ, ಏನು ಬರಿತೀನಿ ಅಂತ ಕೂಡ ಗೊತ್ತಿರಲ್ಲ. ಅವರೆಲ್ಲ ನಮ್ಮ ರಿಲೇಟಿವ್ಸು ಬರೀತಾರೆ ಅಂತ ಜನರಲ್ ಆಗಿ ಗೊತ್ತಿರ್ಬೋದು. ಅಂದರೆ ಅವ್ರಿಗೆ ಅದ್ರಲ್ಲಿ ಆಸಕ್ತಿ ಇಲ್ಲ ಅಂತ. ಅವರಲ್ಲೇ ಯಾರಾದ್ರೂ ಮುಂದೆ ಅಥವಾ ಮಕ್ಕಳು ಯಾರಾದ್ರೂ ಮುಂದೆ ಓದ್ಬೋದು. ಅದರಿಂದ ನೀವು ಬರೆದಿದ್ರೆ ಸಾಕು, ಅದನ್ನು ನಿಮಗೆ ಜವಾಬ್ದಾರಿಯಿಂದ, ಪ್ರಾಮಾಣಿಕತೆಯಿಂದ. ಆದರೆ ಈಗ ಬಹಳ ವೇಗವಾಗಿ ಮುಟ್ಟಿಸುವ ಒಂದು ಮಾಧ್ಯಮಗಳಿರುವಾಗ ಅಲ್ಲ, ಅದನ್ನ ಮಾಧ್ಯಮದ ಒತ್ತಾಯ ಬೇರೆ, ಅದನ್ನ ಸಾಹಿತಿ ಫಾಲೋ ಮಾಡಬೇಕಾಗಿಲ್ಲ. ಬರೆದು ತನ್ನ ಪಾಡಿಗೆ ತನ್ನ ಪಾಡಿಗೆ ಇರಬೇಕು ಅಂತ ಹೇಳೋದು. ಅದನ್ನು ಪ್ರಕಟ ಮಾಡಬೇಕು, ಅದನ್ನು ಸಂಬಂಧಪಟ್ಟು ಕೆಲವು ಓದಿಸ್ಬೇಕು, ಅವ್ರು ಹೇಳಿದ್ದನ್ನೆಲ್ಲ ಕೇಳಬೇಕು. ನಾನು ಋಷಿ ಥರ ಅಥವಾ ಸನ್ಯಾಸಿ ಥರ ಕಾಡಿನಂದಿರಿ ಅಂತ ಹೇಳಲ್ಲ. ಅದು ಬರೆದ ಮೇಲೆ ನೀವು ಸಾಮಾಜಿಕವಾಗಿ ಏನು ಮಾಡಬೇಕು ಅದನ್ನು ಮಾಡಬೇಕು. ಆದರೆ ಅದರ ರಿಸೆಪ್ಷನ್ ಯಾವಾಗಲೂ ನಾವು ತಿಳ್ಕೊಂಡದಕ್ಕಿಂತ ಭಿನ್ನವಾಗಿರುತ್ತೆ. ಈಗ ಒಂದು ಅಡ್ವರ್ಟೈಸ್ಮೆಂಟ್ ಥರ ಅಥವಾ ಒಂದು ಬ್ಲಾಗ್ ರೈಟಿಂಗ್ ಥರ, ಒಂದು ಕಾಲಮ್ ಥರ ಅದು ರಿಸೀವ್ ಆಗಲ್ಲ. ಈಗ ನಾನು ಕಾಲಮ್ ಬರೀತಾ ಇದ್ದೆ ತುಂಬ ದಿವಸ. ಕಾಲಮ್ ಬರೆದು ನನಗೆ ಸಂಡೇ ಎಲ್ಲ ಪೂರ್ತಿ ನಾನು ಬಿಸಿ, ಫೋನ್ಗಳು ಬರುತ್ತೆ, ಮೆಸೇಜ್ಗಳು ಬರುತ್ತೆ. ಆಮೇಲೆ ಐ ಆಲ್ಸೋ ಗೆಟ್ ಅ ಫೀಲಿಂಗ್ ಪರವಾಗಿಲ್ಲ, ನನ್ನ ಪಬ್ಲಿಕ್ ಲೈಫ್ ಏನೋ ಇದೆ ಅಂತ ಅಂದ್ಕೊಂಡಿರ್ತೀನಿ. ಆಮೇಲೆ ಗೊತ್ತಾಯ್ತು ಅದು ಫಾಲ್ಸ್ ಅಂತ ಗೊತ್ತಾಯ್ತು. ಅದನ್ನು ನನ್ನ ಸಂಡೇಯನ್ನು ಕಳ್ಕೊಳ್ಳೋ ಒಂದು ಕ್ರಮ ಅಂದರೆ ಕಾಲಮ್ ಬರೆಯೋದು ಅಂತ ನಿಲ್ಲಿಸ್ಬಿಟ್ಟೆ. ಅದು ಕಾಲಮ್ ಈಚೆ ಬೇರೆ, ಅದ್ರ ಉದ್ದೇಶನೂ ಬೇರೆ. ಈ ರಾಜಕೀಯದಲ್ಲಿ ಅಥವಾ ಅರ್ಥಶಾಸ್ತ್ರದಲ್ಲಿ ಕೆಲಸ ಮಾಡಬೇಕಾಗತ್ತೆ, ಕಾಂಟೆಂಪ್ರರಿ ಅಫೇರ್ಸ್ ಮೇಲೆ ಕಾಮೆಂಟ್ ಮಾಡಬೇಕಾಗತ್ತಲ್ಲ. ಲಿಟ್ರರಿ ವರ್ಕ್ಸ್ ಆ ಥರ ರಿಸೀವ್ ಆಗಲ್ಲ ಮ್ಯಾಮ್, ಅಷ್ಟು ಬೇಗ ಯಾವಾಗಲೂ ರಿಸೀವ್ ಆಗಲ್ಲ. ಹಾಗೆ ರಿಸೀವ್ ಆದಾಗಲೂ ಕಂಪ್ಲೀಟಾಗಿ ರಿಸೀವ್ ಆಗದೆ ಇರ್ಬೋದು, ಕಂಪ್ಲೀಟಾಗಿ ತಕ್ಷಣದ ಪ್ರತಿಕ್ರಿಯೆ ಆಗೋದು ಇದಾಗಿರ್ಬೋದು. ಆದರೆ ತಕ್ಷಣದಲ್ಲಿ ಸ್ವೀಕಾರನೂ ಆಗಬೇಕು ಮತ್ತು ಮುಂದೆ ಕೂಡ ಅದು ಸ್ವೀಕಾರ ಆಗಬೇಕು. ಆವಾಗ ಎರಡು ಚೆನ್ನಾಗಿರುತ್ತೆ. ನಾವು ಎಷ್ಟು ಮೌನವಾಗಿದ್ರೂ ಕೂಡ ಸಾಹಿತ್ಯ ಲೋಕದಲ್ಲಿ ಪಂಥಗಳಿರೋದು ಎಲ್ಲರಿಗೆ ಗೊತ್ತು. ಒಂದಷ್ಟು ಜನರನ್ನ ಪಂಥಗಳ ಕಾರಣ ನಿರಾಕರಣೆ ಮಾಡುವ ಅಭ್ಯಾಸ ಕೂಡ ಇದೆ. ಪಂಥಗಳ ಕಾರಣ ಅನಗತ್ಯ ಮೇಲೆ ಇರುವ ಸಂಪ್ರದಾಯ ಕೂಡ ಇದೆ. ನಿಜವಾದ ಸಾಹಿತ್ಯಕ್ಕೆ ಪಂಥ ಇದೆಯಾ ಸರ್? ಪಂಥ ಇದೆಯೋ ಇಲ್ವೋ ಗೊತ್ತಿಲ್ಲ ಮೇಡಮ್, ಬಟ್ ಕೆಲವು ಮೌಲ್ಯಗಳಿರುತ್ತೆ, ಕೆಲವು ಮೌಲ್ಯಗಳು, ವ್ಯಾಲ್ಯೂಸ್. ನೀವು ಯಾವುದೇ ಪಂಥಕ್ಕೆ ಸಿಗರಿ, ಯಾವುದೇ ರಾಜಕೀಯ ಪಕ್ಷಕ್ಕಾದರೂ ಸಿಗರಿ, ಈ ಸಮಾನತೆ, ಈ ಸ್ವಾತಂತ್ರ್ಯ, ಈ ಭಾತೃತ್ವ ಮತ್ತು ಇವೆಲ್ಲ ಇರ್ತಾವಲ್ಲ, ಇದು ಅಥವಾ ಸತ್ಯಕ್ಕೆ ಸಂಬಂಧಪಟ್ಟಿದ್ದು, ಅಹಿಂಸೆಗೆ ಸಂಬಂಧಪಟ್ಟಿದ್ದು, ಇವೆಲ್ಲ ಮೌಲ್ಯಗಳು. ನೀವು ಯಾವ ವಿಚಾರನಾದರೂ ಅನುಭವಿಸಿ ಅಥವಾ ಅನುಸರಿಸಿ ಅಥವಾ ನೀವು ಯಾವ ಪ್ರಕಾರದಲ್ಲಾದರೂ ಬರೀರಿ, ಈ ವ್ಯಾಲ್ಯೂಸ್ ಬಗ್ಗೆ ಕಾಂಪ್ರಮೈಸ್ ಇಲ್ಲ, ಇಲ್ಲ, ಖಂಡಿತ ಇಲ್ಲ. ಅವ್ನು ಯಾವುದು ಇರಬಾರ್ದು ಕೂಡ. ಆ ದೃಷ್ಟಿಯಿಂದ ಈ ಪಂಥಗಳು ನಿಮ್ಮನ್ನ ಒಂದನ್ನು ತೀವ್ರವಾಗಿ ನೋಡೋದನ್ನು ಕಲಿಸ್ಕೊಡುತ್ತೆ. ಈಗ ನವ್ಯ ಚಳವಳಿ ಕೆಲವು ವಿಷಯಗಳನ್ನ ತೀವ್ರವಾಗಿ ನೋಡೋದನ್ನು ಹೇಳ್ಕೊಡ್ತು, ಬಂಡಾಯದವ್ರು ಕೆಲವನ್ನ ಹೇಳ್ಕೊಟ್ರು. ಆದರೆ ಅವ್ರು ನೋಡದೇ ಇರೋದು ಕೆಲವು ಇರುತ್ತೆ. ಒಂದು ಚಳವಳಿ ಎಷ್ಟನ್ನು ತೀವ್ರವಾಗಿ ನೋಡುತ್ತೋ ಅದೊಂದು ಸಣ್ಣ ಭಾಗವನ್ನು ಮಾತ್ರ ನೋಡ್ತಾ ಇರ್ತಾರೆ. ಅದನ್ನು ಹೊರಗಡೆ ಬಿಟ್ಬಿಟ್ಟಿರ್ತಾರೆ. ನೆಕ್ಸ್ಟ್ ಜನ್ರೇಷನ್ ಅವರು ಅದ್ರ ಬಗ್ಗೆ ಬರೀತಾರೆ. ಈ ಪಂಥಗಳು ತಾತ್ಕಾಲಿಕವಾದ ವಿಷಯಗಳು ಮೇಡಮ್, ಸಾಹಿತ್ಯ ಪಂಥಗಳು ತಾತ್ಕಾಲಿಕ ಅಂತ ಹೇಳ್ತೀರಿ. ನಾವು ನೋಡಿದ್ದೀವಿ, 40-50 ವರ್ಷದಲ್ಲಿ ಎಷ್ಟು ಜನ ಲೇಖಕರು ಬಂದು ಹೋಗಿದ್ದಾರೆ ಅಥವಾ ಹೊಟ್ಟೆ ಹೋಗಿದ್ದಾರೆ, ಎಷ್ಟು ಜನ, ಆಮೇಲೆ ಎಷ್ಟು ಚಳವಳಿಗಳು ಬಂದು ಹೋಗಿದೆ.
ಅದು ಒಂದು ಚಳವಳಿಯಲ್ಲಿ ಒಂದು 3-4 ಜನ ಚೆನ್ನಾಗಿ ಬರ್ತಿರ್ತಾರೆ, ಯಾಕಂದ್ರೆ ಮೀಡಿಯೋಕರ್ಸ್ಗಳು ಅವ್ರನ್ನ ಅನುಸರಿಸ್ಕೊಂಡು ಬರೆದಿರ್ತಾರೆ. ಅದರಿಂದ ಪಂಥಗಳಿಂದ ಕೆಲವು ವಿಷಯಗಳ ಬಗ್ಗೆ ತೀವ್ರವಾಗಿ ಯೋಚನೆ ಮಾಡೋಕ್ಕೆ ಅವಕಾಶ ಆಗುತ್ತೆ. ಫಾರ್ ಎಕ್ಸಾಂಪಲ್ ನವೀನ ಸಾಹಿತ್ಯದಿಂದ ವಿಮರ್ಶೆ ಚೆನ್ನಾಗಿ ಬೆಳೀತು ನಮ್ಮಲ್ಲಿ, ಅದು ನಾವು ಯು ಟು ಗಿವ್ ದಟ್ ಕ್ರೆಡಿಟ್. ಈಗ ಕಾರಂತ ಕುವೆಂಪು ಅವರೆಲ್ಲ ಬರೆದ್ರಿಂದ ಪ್ರಕಾರದಲ್ಲಿ ಶ್ರೇಷ್ಠವಾದನ್ನು ಯಾವ ರೀತಿ ಬರೀಬೋದು ಅಂತ ತೋರಿಸಿದ್ರು. ಅವರು ಹೆಚ್ಚಿನ ವಿಷಯಗಳ ಬಗ್ಗೆ ಭಾವುಕವಾಗಿ ಬರೀತಾ ಇದ್ರು. ರಿಯಾಕ್ಷನ್ ಅಂದರೆ ನವೀದವ್ರು ಬಂದರು. ನವೀದವ್ರಿಗೆ ಸಾಮಾಜಿಕ ಪ್ರಜ್ಞೆ ಇಲ್ಲ ಅಂತೇಳಿ ಬಂಡಾಯದವ್ರು ಬಂತು. ಬಂಡಾಯದವ್ರು ಬರೀ ಸಾಮಾಜಿಕವಾಗಿ ಬರೀತಾರೆ, ವೈಯಕ್ತಿಕವಾಗಿ ಬರೆಯಲ್ಲ ಅಂತಲೇ ಬೇರೆಯವ್ರು ಬರೆಯೋಕೆ ಶುರು ಮಾಡೋದು. ಅದನ್ನ ಪಂಥಗಳು ಬರುತ್ತೆ, ಅದನ್ನೇ ನಾವು ಅಷ್ಟೊಂದು ಗಮನ ಕೊಡಬೇಕು. ಈಗ ನೀವು ಅದು ಸಮಕಾಲೀನವಾದಕ್ಕೆ ನೀವು ಹೇಳೋದು ನಿಜ. ಈಗ ನೀವು ಬೇರೆ ಭಾಷೆಯ ಕೃತಿಗಳನ್ನ ಅಥವಾ ಬೇರೆ ದೇಶದ ಕೃತಿಗಳನ್ನ ಓದುವಾಗ ನೀವು ಅದನ್ನು ಒಂದು ಒಳ್ಳೆ ಕೃತಿ ಅಂತ ಮಾತ್ರ ಓದ್ತೀರಿ ಹೊರತು ಅವ್ನು ಯಾವ ಪಂಥಕ್ಕೆ ನೋಡಿದಾರೆ ನೀವು ಯಾರು ಓದಲ್ಲ. ಈಗ ವ್ಯಾಸನ ಬಗ್ಗೆ ನೀವು ಯೋಚನೆ ಮಾಡ್ತೀರ, ವಿವೇಕ ಇರಬೇಕು ಅಂತ. ವಿವೇಕ ಇರುತ್ತೆ ಮೇಡಮ್, ವಿವೇಕ ಇರಬಾರ್ದು ಅನ್ನೋ ರೀತಿಯಲ್ಲಿ ಈ ಪಂಥದವರೆಲ್ಲ ಪ್ರಯತ್ನಿಸ್ತಾರೆ. ಓದುಗರನ್ನ ಕಂಟ್ರೋಲ್ ಮಾಡಿ ಟ್ರೈ ಮಾಡ್ತಾರೆ, ಅಥವಾ ಓದುಗರನ್ನ ನಿಯಂತ್ರಿಸ್ತಾರಲ್ಲ ಅವ್ರ ಬಗ್ಗೆ ಬಹಳ ಎಚ್ಚರಿಕೆ ಇರಬೇಕು. ಬಟ್ ಒಬ್ಬ ಓದುಗ ಬೆಳಿತಾನೆ, ಅದನ್ನ ನಾವು ಓದುವರೆಲ್ಲ ಅದರಲ್ಲಿ ಈ ಸಾಹಿತ್ಯ ಲೋಕದಿಂದಲೇ ಓದುಗರಿಗೆ ಏನೇನು ಅಪಾಯಗಳು ಆಗುತ್ತೆ ಅಂತ ಒಂದು ವಯಸ್ಸು ಇದೆ. ಸ್ತ್ರೀವಾದದ ಬಗ್ಗೆ ಒಂದು ನಿಮಗೆ ಪ್ರಶ್ನೆ, ಯಾಕಂದ್ರೆ ನಿಮ್ಮ ಕಾದಂಬರಿಗಳಲ್ಲಿರಬಹುದು ಎಲ್ಲೂ ನೀವು ಹೆಣ್ಣನ್ನ ನಿಮ್ಮ ಹಾಗೆ ನೋಡಿದ್ದೀರಿ. ಬಹಳ ಅತಿರೇಕವಾಗಿನೂ ಇಲ್ಲ, ಬಹಳ ಕೆಟ್ಟದಾಗಿನೂ ಕೂಡ ಇಲ್ಲ, ಸಾಮಾನ್ಯ ಎಲ್ಲ ಹಾಗೆ ಇರಬೇಕಾಗಿರೋದು ಕೂಡ. ಸ್ತ್ರೀವಾದ ಹೇಳೋದು ಅದನ್ನೇ, ಸಹಜತೆ ಅನ್ನೋದೇ ಸ್ತ್ರೀವಾದ. ಸ್ತ್ರೀವಾದವನ್ನ ನಿಜವಾಗ್ಲೂ ಸಾಹಿತ್ಯ ಲೋಕ ಹೇಗೆ ತಗೊಂಡಿದೆ, ಸ್ತ್ರೀವಾದಿಗಳನ್ನ ತಗೊಂಡಿದೆ ಹೇಗೆ? ಸ್ತ್ರೀವಾದ ಒಂದು ಐಡಿಯಾಲಜಿಯಾಗಿ ಬೇರೆ. ಈ ಒಬ್ಬ ಲೇಖಕ ಅಥವಾ ಲೇಖಕಿ ಬರೆದಾಗ ಸ್ತ್ರೀವಾದದ ಬಗ್ಗೆ ಅದನ್ನ ಎಕ್ಸ್ಪೀರಿಯನ್ಷಿಯಲ್ ಆಗಿ ಬರೀಬೇಕಾಗುತ್ತೆ. ಸೊ ನಾನು ಐಡಿಯಾಲಜಿಗಿಂತ ಜಾಸ್ತಿ ನೋಡಬೇಕಾಗತ್ತೆ, ಹೆಚ್ಚು ಆಳವಾಗಿ ನೋಡಬೇಕಾಗತ್ತೆ, ಹೆಚ್ಚು ತೀವ್ರವಾಗಿ ನೋಡಬೇಕಾಗತ್ತೆ. ಈ ಸ್ತ್ರೀ ಸಮಾನತೆ ಅಂತಕ್ಕಂಥದ್ದು ಅದ್ರ ಬಗ್ಗೆ ಎಲ್ಲ ಮಾತಾಡ್ತಕ್ಕಂಥದ್ದು ವೆಲ್ಕಮ್. ಅದನ್ನು ನೀವು ವಿಚಾರವಾಗಿ ಹೇಳದೆ ಬೇರೆ, ನೀವು ನಿಮ್ಮ ಅದನ್ನು ಒಳಗಡೆ ತೊಗೊಂಡು ಎಕ್ಸ್ಪೀರಿಯನ್ಷಿಯಲ್ ಲೆವೆಲಲ್ಲಿ ರಿಲೇಟ್ ಮಾಡ್ಕೊಂಡು ಬರೆಯುವಂಥದ್ದು ಬೇರೆ. ನೀವು ಈ ಎಕ್ಸ್ಪೀರಿಯನ್ಷಿಯಲ್ ಆಗಿ ಬರೆದ್ರೆ ನೀವು ತರ್ತಕ್ಕಂಥ ಸ್ತ್ರೀ ಪಾತ್ರಗಳ ಒಂದು ವೈವಿಧ್ಯ ಇರುತ್ತೆ. ಈ ಗಂಡಸರು ಯಾವ ಥರದ್ದೆಲ್ಲ ವೈವಿಧ್ಯ ಇರುತ್ತೆ, ಆ ರೀತಿ ಸ್ತ್ರೀಯರ ಬದುಕಿನಲ್ಲೂ ಸಮಸ್ಯೆಗಳಲ್ಲಿ ಅವ್ರು ನೋಡ್ತಕ್ಕಂಥ ಕ್ರಮದಲ್ಲಿ ಒಂದು ವೈವಿಧ್ಯ ಇರುತ್ತೆ. ಅದನ್ನ ನೋಡಿಕೊಂಡು ನಾವು ಬರೀಬೇಕಾಗತ್ತೆ ಅನ್ಸುತ್ತೆ. ಹೊಸ ಕತೆ ಬರೆಯುವವರಿಗೆ ಯಾವಾಗಲೂ ಒಂದು ಸಂದೇಹ ಇರುತ್ತೆ ಸರ್. ಅಂದ್ರೆ ಹಿಂದೆ ಯಾರೋ ಹೇಳಿದ್ದು ಕೇಳಿರ್ತೀವಿ ನಾವು, ಪ್ರಪಂಚದಲ್ಲಿ 10 ಕತೆ ಇರೋದು, ಅದನ್ನ ವಿಭಿನ್ನವಾಗಿ 100,000 ಕತೆಗಳ ಮೂಲಕ ಬರಿತೀವಿ ಅಂತ. ನೀವು ಯಶಸ್ವಿ ಕತೆಗಾರರು, ತುಂಬಾ ವರ್ಷದಿಂದ ಬರಿತಾ ಇದ್ದೀರಿ. ಈಗ ಒಂದೇ ವಸ್ತುವನ್ನ ಹೊಸದಾಗಿ ಪ್ರೆಸೆಂಟ್ ಮಾಡಬೇಕು ಅಂದಾಗ ಯಾವ ರೀತಿಯ ತಯಾರಿ ಬೇಕು? ಬಹಳ ಸಂದೇಹಗಳು ಬರ್ತವೆ ಮನಸ್ಸಲ್ಲಿ. ಇದೇ ವಸ್ತುವನ್ನ ಮತ್ತೆ ಮತ್ತೆ, ಈಗ ಗಂಡ ಹೆಂಡತಿಯ ವಿಷಯ ಇರ್ಬೋದು, ಇದನ್ನ ಬರೆಯುವಾಗ ಯಾವ ರೀತಿಯ ತಯಾರಿ ಮಾಡಬೇಕು? ಹೊಸ ಕತೆಗಾರರಿಗೆ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ನಿಮ್ಮ ಸುದೀರ್ಘ ಅನುಭವದಲ್ಲಿ? ಏನು ಹೇಳಬಾರ್ದು, ಹೊಸ ಕತೆಗಾರರು ಏನು ಹೇಳಬಾರದು, ಅವರೇ ಕಂಡುಹಿಡ್ಕೊಳ್ತಾರೆ ಅಂತ ನನಗೆ ನಂಬಿಕೆ ಇದೆ. ಎಲ್ಲ ಅನುಭವಗಳು ಮನುಷ್ಯನ ನಮಗೂ ಹೊಸ್ತಿರುತ್ತೆ ಮೇಡಮ್. ಒಂದು ಲೈಂಗಿಕ ಅನುಭವ ಆಗಲಿ ಅಥವಾ ದ್ವೇಷ ಆಗಲಿ, ಆದರೆ ಸಂಸ್ಕೃತಿಯಲ್ಲಿ ಮತ್ತು ಮನುಷ್ಯನ ಚರಿತ್ರೆಯಲ್ಲಿ ಹಳೆದಾಗಿರುತ್ತೆ. ಅದರಿಂದ ಕೆಲವು ವಿಷಯಗಳಿಗೆ ಸಂಬಂಧಪಟ್ಟಾಗೆ ಎಲ್ಲ ಕಾಲದಲ್ಲಿ ಎಲ್ಲ ದೇಶದಲ್ಲೂ ಬರೀತಾರೆ. ಅದನ್ನು ಪ್ರತಿ ತಲೆಮಾರಿನಲ್ಲಿ ಬೇರೆ ಬೇರೆ ಎಂಫಸಿಸ್ ಇರುತ್ತೆ. ನಮ್ಮ ತಲೆಮಾರಿನಲ್ಲಿ, ನಮ್ಮ ಸಂಸ್ಕೃತಿನಲ್ಲಿ, ನಮ್ಮ ದೇಶದಲ್ಲಿದೆ. ಆ ಎಂಫಸಿಸ್ನ ಕಂಡಿಡಿದು ನಾವು ಒಂಚೂರು ಸೇರಿಸ್ಬೋದು. ಫೈನಲ್ ಆಗಿ ಯಾರಿಗೂ ಸೇರ್ಸೋಕ್ಕಾಗಲ್ಲ, ಒಂಚೂರು ಸೇರಿಸ್ಬೋದು. ಆಮೇಲೆ ಹೇಳೋ ರೀತಿಯಲ್ಲಿ ಭಿನ್ನತೆ ಸಾಧಿಸ್ಬೋದು. ಭಾಷೆನಲ್ಲಿ ಇರ್ಬೋದು, ಅಥವಾ ಅರೇಂಜ್ಮೆಂಟ್ ಆಫ್ ಐಡಿಯಾಸಲ್ಲಿ ಇರ್ಬೋದು, ಪ್ರೆಸೆಂಟೇಷನ್ ಅಲ್ಲಿ ಇರ್ಬೋದು, ಅದರಲ್ಲಿ ಸಾಧಿಸ್ಬೋದು ಹೊಸ ಕತೆಗಾರ. ವಸ್ತುಗಳು ಸಿಗೋದು ಕಷ್ಟ ಇರುತ್ತೆ. ನೀವು ಎಷ್ಟು ಟ್ರಾವೆಲ್ ಆಗ್ತಾರ, ಎಷ್ಟು ಬರೆಯೋಕ್ಕಾಗತ್ತೆ, ಎಷ್ಟು ದೇಶಗಳಿಗೆ ಹೋಗೋಕ್ಕಾಗತ್ತೆ. ಆಮೇಲೆ ನೀವು ಎಷ್ಟೇ ದೇಶಗಳಿಗೆ ಹೋಗೋದು ನೀವು ಒಬ್ಬರೇ ತಾನೆ, ಅಲ್ಲಿ ನೀವೇ ಇರ್ತೀರಿ. ಅದನ್ನ ಬರೆಯೋ ಕ್ರಮದಲ್ಲಿ ಏನಾದ್ರು ನಾವು ಚೇಂಜ್ ಮಾಡ್ಕೋಬೋದು ಅಂತೇಳಿ. ನೀವು ಸಾಮಾನ್ಯವಾಗಿ ಯಾರು ಬರೆಯುವ ಕ್ರಮದ ಬಗ್ಗೆ ಯೋಚನೆ ಮಾಡ್ತಾರೆ ಅವರೇ ಹೆಚ್ಚು ಬದಲಾಯಿಸ್ಕೊಳ್ತಾರೆ. ಅವರು ಸಾಹಿತ್ಯ ಚರಿತ್ರೆಯಲ್ಲಿ ದೀರ್ಘೋಗ್ಬಿಟ್ಟಿದ್ದಾರೆ. ಕ್ರಮದ ಬಗ್ಗೆ ಯೋಚನೆ ಮಾಡಿ ಅದರ ಪ್ರಯೋಗಗಳು ಮಾಡ್ತಾರಲ್ಲ, ಅದೆಲ್ಲ ಅವರೇ ಜಾಸ್ತಿ ದಿನ ಹೋಗೋದು. ಬರೀ ವಸ್ತು ಮೇಲೆ ಕಾನ್ಸಂಟ್ರೇಟ್ ಮಾಡೋದು ಆಗಲ್ಲ ಮೇಡಮ್. ಎಲ್ರಿಗೂ ಗೊತ್ತಿರುತ್ತೆ, ಈಗ ನಮಗೂ ಅಷ್ಟೇ ಅನುಭವ ಓದೋರ್ಗೂ ಇರುತ್ತೆ. ನಮ್ಮನ್ನ ಯಾಕೆ ಓದ್ಬೇಕು ಅಲ್ವಾ? ಅದು ನೀವು ಹೇಳೋ ರೀತಿಯಲ್ಲಿ ನಿಮ್ಮ ಭಾಷೆನಲ್ಲಿ ಅಥವಾ ಒಂದು ಸುರಳಿತವಾದ ನಿರೂಪಣೆಯಲ್ಲಿ ನಾನಾ ರೀತಿಯಲ್ಲಿ ನೀವು ಹಿಂಗೆ ಮಾಡಬೇಕು ಅಂತ ಹೇಳೋಕ್ಕಾಗಲ್ಲ. ಬಟ್ ಹೇಳೋ ರೀತಿಯಲ್ಲಿ ಯೋಚನೆ ಮಾಡಬೇಕು, ಹೇಳೋ ರೀತಿಯಲ್ಲಿ
ಯೋಚನೆ ಮಾಡಬೇಕು. ಆಮೇಲೆ ನಿಮ್ಮ ಹಿಂದಿನವರು ಇದ್ರ ಬಗ್ಗೆ ಏನು ಹೇಳಿದ್ರೆ ಅದ್ರ ಬಗ್ಗೆ ಗಮನ ಇರಬೇಕು. ಅದಕ್ಕೆ ನಾವು ಏನಾದ್ರು ಸೇರ್ಸಕ್ಕೆ ಆಗ್ತಾ ಇದೆಯಾ ಅಂತ ನೋಡಬೇಕು. ಆಮೇಲೆ ಒಂದೊಂದ್ಸಲ ಏನು ಮಾಡ್ತೀವಿ ನಾವು ಬೇರೆಯವ್ರನ್ನ ನಮ್ಮನ್ನೇ ನಾವು ಅನುಸರಿಸ್ತಾ ಇರ್ತೀವಿ. ನಾವು ಬರೋದು ಕಥೆಗಳನ್ನ ಇನ್ನೊಂದು ರೀತಿಯ ಬರೀತಾ ಇರ್ತೀವಿ. ಅದು ರಿಪಿಟೇಷನ್ ಇರುತ್ತೆ ಅಷ್ಟೇ. ಇದನ್ನ ನಾವು ಇದ್ರ ಬಗ್ಗೆ ಗಮನ ಇರಬೇಕು ಅಂತ ಅನ್ಸುತ್ತೆ. ಸರ್ ಆವಾಗ ಹೇಳಿದ್ರಿ ಜೈಲು ಕಥೆಗಳ ಬಗ್ಗೆ ಇನ್ನೊಂದು ಅದರ ಇನ್ನೊಂದು ರೂಪಾಂತರ ಸದ್ಯ ಬರ್ಲಿಕ್ಕಿದೆ ಅಂತ. ಇದಲ್ಲದೆ ಏನು ಹೊಸದನ್ನ ಯೋಚನೆ ಮಾಡಿದ್ದೀರಿ? ನಾನು ಅಲ್ಲ, ಕಾದಂಬರಿ ಬಗ್ಗೆ ಮತ್ತು ಕಥೆಗಳ ಬಗ್ಗೆ ವಸ್ತುಗಳು ಸಿಗ್ತಾರೆ ಇರುತ್ತೆ, ಅದೆಲ್ಲ ನೋಟ್ಸ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಅದೆಲ್ಲ ಇಲ್ಲಿ ಹೇಳಕ್ಕಾಗಲ್ಲ. ಅದು ಸೀಕ್ರೆಟ್ ಅಂತಲ್ಲ, ಯಾಕಂದ್ರೆ ಅದನ್ನ ಎಷ್ಟೋ ವಿಷಯಗಳನ್ನ ಬೈದೇನೂ ಇರ್ಬೋದು ಅಥವಾ ಇನ್ನೊಂದೆಲ್ಲ ಯಾವುದಾದ್ರೂ ಮರ್ಜ್ ಆಗ್ಬೋದು. ಬೇರೆ ಅದೇ ಈಗ ನಾನು ದಾದಾಬಾಯಿ ನವರೋಜಿ ಅವರು ಅಂತೇಳಿ, ಅವರು ನಮ್ಮ ಈಸ್ ದಿ ಫಸ್ಟ್ ಫೌಂಡರ್ ಆಫ್ ಇಂಡಿಯನ್ ನ್ಯಾಷನಲಿಸಮ್, ಗ್ರ್ಯಾಂಡ್ ಫಾದರ್ ಆಫ್ ಗಾಂಧಿನೇ ಅವರ ರಾಷ್ಟ್ರಪಿತ ಅಂತ ಹೇಳಿದ್ರು. ಅವ್ರು 200ನೇ ಜನ್ಮ ಚರಿತ್ರೆ ಬರ್ತಾ ಇದೆ. ಅವ್ರ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿ ಅವ್ರ ಬಗ್ಗೆ ಒಂದು ಜೀವನ ಚರಿತ್ರೆ ಬರೀಬೇಕು ಅಂತ ನನಗೆ ಆಸೆ ಆಗ್ತದೆ. ಅದು ಭಾಳ ಕಷ್ಟ ಆಗ್ತಾಯಿದೆ ಬರೆಯೋಕೆ, ಯಾಕಂದ್ರೆ ಅವ್ರ ಬಗ್ಗೆ ಜೀವನ ಚರಿತ್ರೆನೇ ಇಲ್ಲ. ಈಗ ಅವ್ರು ಅಷ್ಟೆಲ್ಲ ಮಾಡಿ ಅವರು ಗೋಖಲೆ ಗಾಂಧಿ ಇಂಥವ್ರನ್ನೆಲ್ಲ ಶೇಪ್ ಮಾಡಿದ್ರು. ಅವ್ರ ಬಗ್ಗೆ ಈಗ ಹಾರ್ವರ್ಡ್ ಯೂನಿವರ್ಸಿಟಿಯವರು ಒಂದು ಪುಸ್ತಕ ಬಂದಿದೆ, ಅದು ಅಥೆಂಟಿಕ್ ಬಯೋಗ್ರಫಿ ಅಂತ ಹೇಳುವಂಥದ್ದು. ಸೊ ಅದು ಯಾತಕ್ಕೆ ಇಷ್ಟು ದಿವಸ ಆದರೂ ಅವ್ರ ಬಗ್ಗೆ ಬರಲಿಲ್ಲ ಅನ್ನೋದೇ ಒಂದು ಅಧ್ಯಯನದ ವಸ್ತು. ಅವ್ರು ಸೆಪ್ಟೆಂಬರ್ 4th ಅವ್ರದ್ದು 200th ಬರ್ಡೇ. ಅಕಸ್ಮಾತ್ ನನಗೆ ಬರೆಯೋಕ್ಕೆ ಸಾಧ್ಯ ಆದರೆ ಅಷ್ಟು ಬರೋದನ್ನು ಪ್ರೆಸೆಂಟ್ ಮಾಡಬೇಕು ಅಂತ ಆಸೆ ಇದೆ. ಆಮೇಲೆ ನಮ್ಮ ಸ್ನೇಹಿತರು ಈಚೆಗೆ ಹೋಗ್ಬಿಟ್ರು, ಗಿರೀಶ್ ವಾಗ್ ಅಂತೇಳಿ, ಅವ್ರ ಪತ್ರದಲ್ಲಿ ನಾನು ಸಂಪಾದನೆ ಮಾಡಿ ಒಂದು ಪುಸ್ತಕ ಮಾಡ್ತಾ ಇದ್ದೀನಿ. ಅದು ಈಚೆಗೆ ಬರ್ಬೋದು. ಹೀಗೆ ಇದೆ ಮೇಡಮ್, ಐಡಿಯಾಗಳೆಲ್ಲ ಆಗಬೇಕಲ್ಲ. ಅದು ಇದು ಮಾಡರ್ಸ್ ನೆರೇಟಿವ್ ಅದನ್ನು ನಾನು ಹೇಳೋದನ್ನು ಅದನ್ನು ಮಾಡಬೇಕು. ನಿಮ್ಮ ಎಲ್ಲ ಕೆಲಸಗಳಿಗೆ ಹಾರೈಕೆಗಳು, ಶುಭಾಶಯಗಳು ಸರ್. ಸುಮಾರು ಮಾತಾಡಿದ್ವಿ ನಾವು. ಹೊಸೊಬ್ಬರಿಗೆ ಕತೆಗಳ ಬಗ್ಗೆ ಕೂಡ ಹೇಳಿದ್ರಿ, ತುಂಬ ಪ್ರೀತಿಯಿಂದ ಮಾತಾಡಿದ್ರಿ. ಥ್ಯಾಂಕ್ ಯು, ನಮಸ್ತೆ. ನನಗೆ ಒಂದು ಸಂತೋಷ ಏನು ಅಂದರೆ, ನೀವು ನನ್ನೆಲ್ಲ ಪುಸ್ತಕಗಳನ್ನ ಓದಿದ್ರಿ, ಸಾಕಷ್ಟು ಪುಸ್ತಕಗಳ ಬಗ್ಗೆ ಬರೆದಿದ್ರಿ. ಅಂಥವ್ರ ಜೊತೆ ಮಾತಾಡೋದು ನಮಗೂ ಒಂದು ಸಂತೋಷ. ನಿಮಗೆ ಮತ್ತು ಈ ಹೊಸದಕ್ಕಂಥ ಚಾನಲ್ ಎರಡಕ್ಕೂ ವಂದನೆಗಳು. ಥ್ಯಾಂಕ್ ಯು. ನೋಡಿದ್ರಲ್ವಾ ಸತ್ಯ ಸರ್ ಅವರ, ಸತ್ಯನಾರಾಯಣ ಅವರ ಮಾತುಗಳನ್ನು. ನಮ್ಮ ಈ ಮಾತುಕತೆ ದೀಪ ಬೆಳಕು, ಈ ಸಂದರ್ಶನದ ಮಾತುಕತೆ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.